ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ವೀರೇಶ್ ಸರ್ ಅವರು ಅಖಿಲ ಭಾರತ ವೀರಶೈವ ರಾಜ್ಯ ಘಟಕದ ನಿರ್ದೇಶಕರು, ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಮುರುಗೇಶ್ ಅಣ್ಣನವರು ಶ್ರೀಮಠದ ಸದ್ಭಕ್ತರು, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿಯಾಗಿ ಶೇಖರಪ್ಪನವರು SDM ಅಲಂಕರಿಸಬೇಕು. GA ಹಿರೇಮಠ್ ಸರ್ ಅವರು ನಮ್ಮ ವಿದ್ಯಾಸಂಸ್ಥೆಯ ಸೆಕ್ರೆಟರಿಗಳು. ಅದೇ ರೀತಿಯಲ್ಲಿ ನಮ್ಮ ಶ್ರೀ ರೇವಣ ಸಿದ್ದೇಶ್ವರ ಇಂಗ್ಲೀಷ್ ಮೀಡಿಯಂ ಶಾಲೆಯ ಪ್ರಿನ್ಸಿಪಾಲ್ ಆಗಿರ್ತಕ್ಕಂತಹ ಪ್ರಶಾಂತ್ ಸರ್ ಅವರು, ಅದೇ ರೀತಿಯಾಗಿ ಶ್ರೀ ಗುರು ರುದ್ರಮುನಿ ಶಿವಯೋಗಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ SDMC ಸರ್ ಅವರು ಕೂಡ ವೇದಿಕೆಯಲ್ಲಿ ಅಲಂಕರಿಸಬೇಕು. ಅದೇ ರೀತಿಯಾಗಿ ಕೆರೆಸ್ವಾಮಿ ಅವರು ಶ್ರೀಮಠದ ಸದ್ಭಕ್ತರು, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿಯಾಗಿ ಮಂಜಣ್ಣನವರು ಕಾಳೆನಹಳ್ಳಿ ಗ್ರಾಮದ ಅಧ್ಯಕ್ಷರು, ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿಯಲ್ಲಿ ನಮ್ಮ ಶ್ರೀ ಕ್ಷೇತ್ರ ಕಾಳೆನಹಳ್ಳಿ ಮಠದ ಭಕ್ತರಾಗಿರ್ತಕ್ಕಂತಹ ಶಿವಪ್ಪಯ್ಯನವರು ಕೂಡ ಸಂದೀಪ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿ PLD ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಉಮೇಶ್ ಸರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿಯಲ್ಲಿ ಶ್ರೀಮಠದ ಮುಖಂಡರಾಗಿರ್ತಕ್ಕಂತಹ ಮಲ್ಲೇಶಪ್ಪನವರು ಸರ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿಯಲ್ಲಿ ಮಲ್ಲೇಶಪ್ಪ ಸರ್ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತಂದು ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ SDMC ಸದಸ್ಯರಾಗಿರ್ತಕ್ಕಂತಹ ರಾಮಚಂದ್ರಪ್ಪ ಸರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಈ ಶುಭ ಸಂಜೆಯ ಕಾರ್ಯಕ್ರಮದಲ್ಲಿ ಶ್ರೀ ರೇವಣ ಸಿದ್ದೇಶ್ವರ ಇಂಗ್ಲೀಷ್ ಮೀಡಿಯಂನ ಈ ಒಂದು ಫೆಸ್ಟಿವಲ್ ಆಫ್ ಅಕಾಡೆಮಿಕ್ ಅಚೀವ್ಮೆಂಟ್ ಈ ಒಂದು ಕಾರ್ಯಕ್ರಮವನ್ನು ಈಗ ಅಧಿಕೃತವಾಗಿ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಶ್ರೀಯುತರಾಗಿರ್ತಕ್ಕಂಥ ಪ್ರವೀಣ್ ಸರ್ ಅವರು ಮುಂದುವರ್ಸ್ಕೊಂಡು ಹೋಗಬೇಕು ಅಂತಂದು ವಿನಂತಿಸ್ಕೊಳ್ತಾ ಇದ್ದೀವಿ. ಶ್ರೀ ಹರೀಶ್ ಸರ್ ಅವರು ವೇದಿಕೆಯನ್ನು ವಿದ್ಯಾ ವಿಜಯೋತ್ಸವ ಸಾಧನೆಯ ಶಿಖರ ಸಂಭ್ರಮದ ಸಾಗರ ಸಂಭ್ರಮದ ಸಾಗರ. ನಮ್ಮ ಅಂಬರ್ಗೊಪ್ಪದ ಮಣ್ಣಿನಲ್ಲಿ ಜ್ಞಾನದ ಹಬ್ಬ, ಸಾಧಕರ ಸಂಭ್ರಮ, ಅದೇ ನಮ್ಮ ವಿದ್ಯಾ ವಿಜಯೋತ್ಸವ. ಈಗ ಯಾವುದೇ ಒಂದು ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂದರೆ ದೇವರನ್ನು ಪ್ರಾರ್ಥನೆ ಮಾಡೋದು ವಾಡಿಕೆ. ಅದೇ ರೀತಿ ವಾಡಿಕೆಯಂತೆ ಈಗ ದೇವರನ್ನು ಪ್ರಾರ್ಥಿಸಲು ಬರುತ್ತಿದ್ದಾರೆ ಕೃಪಾ, ನಮ್ಮ ಶಾಲೆಯ ವಿದ್ಯಾರ್ಥಿ. ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ. ಶಶಿಮುಖದ ನಸುನಗೆಯ ಬಾಲೆ ಎಸೆವ ಚಂದ್ರನ ಮುತ್ತಿನ ಓಲೆ. ಶಶಿಮುಖದ ನಸುನಗೆಯ ಬಾಲೆ ಎಸೆವ ಕರ್ಣನ ಮುತ್ತಿನ ಓಲೆ. ನಸುನಗುವ ಸುಲಿಪಲ್ಲ ಗುಣಶೀಲೆ ದೇವಿ. ನಸುನಗುವ ಸುಲಿಪಲ್ಲ ಗುಣಶೀಲೆ ದೇವಿ. ಸಂಪಿಗೆಯ ಮುಡಿದಿಟ್ಟ ಹೇ ಬಿಸಜಾಕ್ಷಿಯನ್ನ ಹೃದಯದೊಳು ನಿಂದವಳೇ. ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ. ಇಂಪು ಸಂಪಿನ ಚಂದ್ರಬಿಂಬೆ ಕೆಂಪು ತುಟಿ ನಾಸಿಕದ ರಂಬೆ. ಇಂಪು ಸಂಪಿನ ಚಂದ್ರಬಿಂಬೆ ಕೆಂಪು ತುಟಿ ನಾಸಿಕದ ರಂಬೆ. ಜೋಂಪು ಮದನನ ಪೂರ್ಣ ಶಕ್ತಿಯ ಗೊಂಬೆ. ಜೋಂಪು ಮದನನ ಪೂರ್ಣ ಶಕ್ತಿಯ ಗೊಂಬೆ. ಸಂಪಿಗೆಯ ಮುಡಿದಿಟ್ಟ ಹೇ ಶಾರದಾಂಬೆ. ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ. ಧನ್ಯವಾದಗಳು. ಸುಮಧುರ ಕಂಠದಿಂದ ಪ್ರಾರ್ಥಿಸಿದಂತಹ ಕೃಪಾ ಇವರಿಗೆ ಧನ್ಯವಾದಗಳು. ಈಗ ಈ ಸಭೆಯಲ್ಲಿ ಆಸೀನರಾದ ಸರ್ವರನ್ನು ಸ್ವಾಗತಿಸಲು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಅತಿಥಿ ದೇವೋ ಭವ ಎಂಬುದು ನಮ್ಮ ಸಂಸ್ಕೃತಿಯಾಗಿದೆ. ಮಾತಿನಂತೆ ಇವತ್ತು ಕಾರ್ಯಕ್ರಮದಲ್ಲಿ ಆಸೀನರಾದ ಎಲ್ಲರನ್ನ ಸ್ವಾಗತಿಸಲು ಬರುತ್ತಿದ್ದಾರೆ SGRC ಶಾಲೆಯ ಹಿಂದಿ ಶಿಕ್ಷಕರು ಶ್ರೀ ವೀರಣ್ಣ ಸರ್ ಅವರು. ಲಿಂಗೈಕ್ಯ
ರುದ್ರಮುನಿ ಮಹಾಸ್ವಾಮಿಗಳು ಹಾಗೂ ಲಿಂಗೈಕ್ಯ ರೇವಣಸಿದ್ಧ ಮಹಾಸ್ವಾಮಿಗಳನ್ನು ಮನದಲ್ಲಿ ನೆನೆಯುತ್ತಾ ಶ್ರೀಮಠದ ಪೀಠಾಧ್ಯಕ್ಷರು, ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಅನುಷ್ಠಾನ ಮೂರ್ತಿಗಳು, ಮಹಾ ತಪಸ್ವಿಗಳು ಆಗಿರ್ತಕ್ಕಂತಹ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳ ಕೃಪಾಶೀರ್ವಾದವನ್ನು ಬೇಡುತ್ತಾ ಈ ಒಂದು ಶುಭ ಸಂಜೆಯ ಕಾರ್ಯಕ್ರಮ ಶ್ರೀ ರೇವಣಸಿದ್ದೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂಬಾರಗೊಪ್ಪ ಫೆಸ್ಟಿವಲ್ ಆಫ್ ಅಕಾಡೆಮಿಕ್ ಅಚೀವ್ಮೆಂಟ್ ವಿದ್ಯಾ ವಿಜಯೋತ್ಸವ. ಈ ಒಂದು ಶುಭ ಸಂಜೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಗುರುಗಳ ಆಶೀರ್ವಾದ ಇದ್ದೇ ಇದೆ. ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಗುರುಗಳು ಅನುಷ್ಠಾನದಲ್ಲಿದ್ದಾರೆ. ಸದ್ಭಕ್ತರಿಗೆ ಹಾಗೂ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂತಂದು ಅವರ ಅನುಪಸ್ಥಿತಿಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಅವರುಗಳ ಒಂದು ಆಶೀರ್ವಾದದಿಂದ ಚಾಲನೆ ನೀಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಾಧನಾ ಅಕಾಡೆಮಿಯ ಸಂಸ್ಥಾಪಕರಾಗಿರ್ತಕ್ಕಂತಹ ಮಂಜಾ ಸರ್ ಅವರು, ಸಹ ಪ್ರಾಧ್ಯಾಪಕರು, ಕಾಲೇಜು ಶಿಕ್ಷಣ ಇಲಾಖೆ, ಇವರನ್ನು ನಾವು ವಿನಂತಿಸ್ಕೊಂಡಾಗ ತುಂಬುವುದರಿಂದ ಅವರು ಕೂಡ ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ, ನಮ್ಮ ಎರಡೂ ಶಾಲೆಗಳ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಚಪ್ಪಾಳೆ ಮುಖೇನವಾಗಿ ವೇದಿಕೆ ಮೇಲೆ ಒಂದು ಸ್ವಾಗತಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ GA ಹಿರೇಮಠ್ ಸರ್ ಅವರು ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ ಹಾಗೂ ನಮ್ಮ ಮುದ್ದು ಮಕ್ಕಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ SDMCಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಧುರೀಣರು, ಸಾಕಷ್ಟು ಸಹಾಯ ಹಸ್ತವನ್ನು ನೀಡಿರ್ತಕ್ಕಂಥವರು, ನಮಗೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಮಾಡುತ್ತಾ ಬರ್ತಾ ಇರ್ತಕ್ಕಂಥವರು ಶೇಖರಪ್ಪನವರು, ಅವ್ರಿಗೂ ಕೂಡ ಶ್ರೀಮಠದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅಖಿಲ ಭಾರತ ವೀರಶೈವ ಘಟಕ ಬೆಂಗಳೂರು ಘಟಕದ ಹಾಗೂ ಕಾರ್ಯಕಾರಿಣಿಯ ಸದಸ್ಯರಾಗಿರ್ತಕ್ಕಂತಹ ಹಾಗೂ ಉದ್ಯಮಗಳು ಆಗಿರ್ತಕ್ಕಂತಹ ಮುಖಂಡರು ಆಗಿರ್ತಕ್ಕಂತಹ NV ಈರೇಶಣ್ಣನವರು ಕೂಡ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಹಾಗೂ SRM ಶ್ರೀ ರೇವಣಸಿದ್ದೇಶ್ವರ ಇಂಗ್ಲೀಷ್ ಮೀಡಿಯಂನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಪ್ರಶಾಂತ್ ಸರ್ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀಮಠದ ಸದ್ಭಕ್ತರು, ಗುರುಗಳ ಪರಮಾಪ್ತರು, ಹಲವು ವರ್ಷಗಳಿಂದ ಸಹಕಾರವನ್ನು ನೀಡ್ತಾ ಬರ್ತಾ ಇರತಕ್ಕಂಥ ಉದ್ಯಮಗಳು ಆಗಿರ್ತಕ್ಕಂತಹ ವೀರೇಂದ್ರ ಸರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಹಾಪೋಷಕರು ಆಗಿರ್ತಕ್ಕಂತಹ ಮುರುಗೇಶಣ್ಣನವರು, ಅವರೆಲ್ಲರೂ ಕೂಡ ಚಿರುಪರಿಚಿತರು, ಅವ್ರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಮಹಾಪೋಷಕರು ಆಗಿರ್ತಕ್ಕಂತಹ ಸುನಂದಮ್ಮ ಮಲ್ಲಿನಾಥ್ ಲೋನಿ ಅವರು ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಶ್ರೀ ಗುರು ರುದ್ರಮುನಿ ಶಿವಯೋಗಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ಶ್ರೀಯುತ ಆಗಿರ್ತಕ್ಕಂಥ ಕೆಂಚಪ್ಪ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಕಲಾ ಶಿವಮೂರ್ತಿ ಅವರು ಈ ಒಂದು ಕಾರ್ಯಕ್ರಮದ ಒಂದು ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರ್ತಕ್ಕಂಥವ್ರು, ಮಹಾಪೋಷಕರು, ದಾನಿಗಳು ಆಗಿರ್ತಕ್ಕಂತಹ ಅವರಿಗೂ ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಊರಿನ ಮುಖಂಡರು, ಸಮಾಜದ ಅಧ್ಯಕ್ಷರು ಆಗಿರ್ತಕ್ಕಂತಹ ಹಾಗೂ ನಮ್ಮ SDMCಯ ಸದಸ್ಯರಾಗಿರ್ತಕ್ಕಂತಹ ನಾಗಪ್ಪ ಸರ್ ಅವರಿಗೂ ಕೂಡ ಈ ವೇದಿಕೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ SDMC ಸದಸ್ಯರಾಗಿರ್ತಕ್ಕಂತಹ ಮಲ್ಲೇಶಪ್ಪ ಸರ್ ಅವರಿಗೂ ಕೂಡ ಊರಿನ ಮುಖಂಡರು, ಅವ್ರಿಗೂ ಕೂಡ ನಮ್ಮ ಶ್ರೀಮಠದ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬಾರಗೊಪ್ಪದ ಸಂದೀಪ್ ಅವರಿಗೂ ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಕೆರಸ್ವಾಮಿ ಸರ್ ಅವರು, ಕಾಳಿನಹಳ್ಳಿ ಗ್ರಾಮಸ್ಥರು, ಶ್ರೀಮಠದ ಸದ್ಭಕ್ತರು, ಪರಮಾಪ್ತರು ಆಗಿರ್ತಕ್ಕಂಥ ಕೆರಸ್ವಾಮಿಯವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಕಾಳಿನಹಳ್ಳಿ ಗ್ರಾಮದ ಗ್ರಾಮಾಭಿವೃದ್ಧಿ ಅಧ್ಯಕ್ಷರಾಗಿರ್ತಕ್ಕಂತಹ ಮಂಜಪ್ಪ ಸರ್ ಅವರು ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ, ವಿದ್ಯಾಸಂಸ್ಥೆಯ ಪರವಾಗಿ. ಅದೇ ರೀತಿಯಲ್ಲಿ PLD ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂತಹ ಉಮೇಶ್ ಸರ್ ಅವ್ರಿಗೂ ಕೂಡ ಶ್ರೀಮಠದ ಪರವಾಗಿ, ಊರಿನ ಗ್ರಾಮಸ್ಥರ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ SDMC ಸದಸ್ಯರಾಗಿರ್ತಕ್ಕಂತಹ ಸುರೇಶ್ ಸ್ವಾಮಿ ಅವ್ರಿಗೂ ಕೂಡ ಶ್ರೀಮಠದ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನಮ್ಮ ಎರಡೂ ಶಾಲೆಯ ಶಿಕ್ಷಕರೊಂದರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಶಿವಪ್ಪಯ್ಯನವರು ಸದಾ ಹಸನ್ಮುಖಿಗಳು, ಯಾವಾಗಲೂ ಕೂಡ ಕಾರ್ಯದಲ್ಲಿ ಮುಂದೆ ಇರತಕ್ಕಂತಹ ಶ್ರೀಮಠದ ಸದ್ಭಕ್ತರು ಶಿವಪ್ಪಯ್ಯನವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಸುಮಾರು 32-33 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಶ್ರೀ ಗುರು ರುದ್ರಮುನಿ ಶಿವಯೋಗಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿ ತದನಂತರದಲ್ಲಿ ನಿವೃತ್ತಿಯನ್ನು ಹೊಂದಿರತಕ್ಕಂತಹ P. ಉಮೇಶ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ.
ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಲೋಕಣ್ಣರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಪ್ಪನವರು ಕೂಡ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ SDMC ಸದಸ್ಯರಾಗಿರ್ತಕ್ಕಂತಹ ನಮ್ಮ ರಾಮಚಂದ್ರಪ್ಪ ಸರ್ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ದಾನಿಗಳು ಹಾಗೂ ವಾಲ್ಮೀಕಿ ಸಮಾಜದ ಮುಖಂಡರು ಆಗಿರ್ತಕ್ಕಂಥ ತಿರುಪತಪ್ಪ ಸರ್ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಜಗದೀಶ್ ಸರ್ ಅವ್ರಿಗೂ ಕೂಡ VSN ಚಂದ್ರಶೇಖರ್ ಸರ್ ಅವರು VSN ಅಧ್ಯಕ್ಷರು ಅವ್ರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ವಿ. ನಾಗರಾಜ್ ನಾಯ್ಕರವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತಂದು ವಿನಂತಿಸ್ಕೊಳ್ತಾ ಇದ್ವಿ. ಅವ್ರಿಗೂ ಕೂಡ ಶ್ರೀಮಠದ ಪರವಾಗಿ, ಸದ್ಭಕ್ತರ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಊರಿನ ಯುವಕರು ಸದಾ ಸಹಾಯ ಹಸ್ತವನ್ನು ಸಲ್ಲಿಸ್ತಾ ಬಂದಿರತಕ್ಕಂಥವರು ಚೇತನ್ ಅವರು, ಮಾಲ್ತೇಶ್ ಅವರು ಹಾಗೂ ನಿಂಗರಾಜ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತಂದು ವಿನಂತಿಸ್ಕೊಳ್ತಾ ಇದ್ದೀವಿ. ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು ಅಂತಂದು ವಿನಂತಿಸ್ಕೊಳ್ತಾ ಇದ್ದೀವಿ. ಅವರಿಗೂ ಕೂಡ ಶ್ರೀಮಠದ ಪರವಾಗಿ, ನಮ್ಮ ಎರಡೂ ಶಾಲೆಯ ಶಿಕ್ಷಕರಿಂದ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ಮೂಡಿಬರಲಿಕ್ಕೆ ಕಾರಣ ಅಂತಂದರೆ ನಮ್ಮ ಸಾರಥಿಯವರು ಇರ್ಬೋದು, ಶಿವಮೊಗ್ಗದವರು, ಅದೇ ರೀತಿಯಲ್ಲಿ ಸದಾ ಶ್ರೀಮಠದ ವತಿಯಿಂದ ಯಾವಾಗಲೂ ತಮ್ಮ ಸೇವೆಯನ್ನು ಸಲ್ಲಿಸ್ತಾನೆ ಇರ್ತಾರೆ. ಕಾಳೆನಹಳ್ಳಿಯ ಹಾಲೇಶ್ವರನ ಮಕ್ಕಳಾಗಿರ್ತಕ್ಕಂಥ ಪವನ್ ತಂಡದವರು ಇರ್ಬೋದು, ಅದೇ ರೀತಿಯಲ್ಲಿ ಈ ಊರಿನ ಗ್ರಾಮಸ್ಥರು, ಎಲ್ಲ ಮಕ್ಕಳು, ವೃದ್ಧ ಮಕ್ಕಳು, ಮಹಾ ಪೋಷಕರು ಆಗಿರ್ತಕ್ಕಂಥವ್ರು, ಕಾಣದೇ ಇರತಕ್ಕಂಥವ್ರು, ವೇದಿಕೆ ಮೇಲೆ ಕೂರದೇ ಇರತಕ್ಕಂಥವ್ರು ಕೂಡ ಸಾಕಷ್ಟು ಜನ ಸಹಾಯ ಹಸ್ತವನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಒಂದು ಶ್ರೀಮಠದ ಪರವಾಗಿ ಗುರುಗಳ ಆಶೀರ್ವಾದ ನಿಮಗೆಲ್ಲರಿಗೂ ಕೂಡ ಇದ್ದೇ ಇರ್ತದೆ. ದಯಮಾಡಿ ಈ ಒಂದು ವೇದಿಕೆಯಲ್ಲಿ ಯಾರಿಗೆ ನಾನು ಸ್ವಾಗತ ಮಾಡಲಿಕ್ಕೆ ಆಗಲಿಲ್ಲ, ವೇದಿಕೆ ಮುಂಭಾಗದಲ್ಲಿ ಇರ್ತೀರಾ, ನೀವು ಕೂಡ ಅನ್ಯತಾ ಭಾವಿಸದೆ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಿಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಮುದ್ದು ಮಕ್ಕಳ ಪೋಷಕರು, ಬಹು ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಶ್ರೀ ರೇವಣಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರೊಂದವರು ಬಹಳ ಊರಿನಿಂದನೂ ಕೂಡ, ಬಹಳ ಹಳ್ಳಿಯಿಂದ ದೂರದಿಂದನೂ ಕೂಡ ಬಂದಿದ್ದೀರಾ. ನಿಮಗೆಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ, ವಿದ್ಯಾಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಶ್ರೀ ಗುರುರುದ್ರಮ ಶಿವಯೋಗಿ ಪ್ರೌಢಶಾಲೆಯ ಮುದ್ದು ಮಕ್ಕಳು, 8, 9, 10ನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಆ ಪೋಷಕರೊಂದವರು ಹಾಗೂ ನಮ್ಮ ಊರಿನ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ, ಶ್ರೀಮಠದ ಸದ್ಭಕ್ತರೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಸ್ವಾಗತ ಕಾರ್ಯಕ್ರಮಕ್ಕೆ ಅಲ್ಪ ವಿರಾಮವನ್ನು ನೀಡ್ತಾ ಇದ್ದೀನಿ. ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತಂದು ವಿನಂತಿಸ್ಕೊಳ್ತಾ ಇದ್ದೀನಿ. ಸರ್ವರನ್ನ ಸ್ವಾಗತಿಸಿದಂತಹ ವೀರಣ್ಣ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ದಾಟುತ್ತೇನೆ ಎಂಬ ಭ್ರಮೆಯಿಂದಲ್ಲ. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ದಾಟುತ್ತೇನೆ ಎಂಬ ಭ್ರಮೆಯಿಂದಲ್ಲ. ಇದ್ದಷ್ಟು ಹೊತ್ತು ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡುತ್ತೇನೆ ಎಂಬ ಆಸೆಯಿಂದ. ಈಗ ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಜ್ಯೋತಿಯನ್ನು ಬೆಳೆಯುವುದು ವಾಡಿಕೆ. ಇಂದಿನ ಈ ಶೈಕ್ಷಣಿಕ ಉತ್ಸವದ ಚಾಲನೆಯನ್ನು ನೀಡಬೇಕು ಅಂಥೇಳಿ ಮುಖ್ಯ ಅತಿಥಿಗಳಾದಂತಹ ಮಂಜುನಾಥ್ ಬಿ ಸರ್ ಅವರಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರಿಗೂ ಕೇಳ್ಕೊಡ್ತೇನೆ. ದೀಪ ಹಚ್ಚುವ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ. ಎಲ್ಲರೂ ಎದ್ದು ನಿಂತು ಜ್ಯೋತಿಗೆ ಗೌರವವನ್ನು ಸಲ್ಲಿಸಿರಿ. ಚಪ್ಪಾಳೆಯ ಮೂಲಕ. ಹಲೋ. असतो मा सत्यमया समसो मा ज्योतिर्गमया मृत्योर्मा अमृतं गमया. ॐ शान्ति शान्ति शान्तिः. ಕಲ್ನಾಡ ದೀಪ, ಸಿರಿನುಡಿಯ ದೀಪ, ಒಲವಿಟ್ಟಿ ತೋರುವ ದೀಪ. ಜ್ಯೋತಿಯೇ ಹಚ್ಚುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ನೀಡಿದ ಎಲ್ಲ ಗಣ್ಯರಿಗೆ ಇದ್ದೇ ಇರುತ್ತದೆ. ನಮ್ಮ ಶಾಲೆಯ ದಕ್ಷ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಪ್ರಶಾಂತ್ KS ಸರ್ ಅವರು ಶೈಕ್ಷಣಿಕ ಸಾಧನೆಯ ಮಹತ್ವದ ಕುರಿತು ಒಂದೆರಡು ಮಾತಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಆತ್ಮೀಯ ಪೋಷಕರೇ ಮತ್ತು ಆತ್ಮೀಯ ವಿದ್ಯಾರ್ಥಿಗಳೇ,
ಎಲ್ಲರಿಗೂ ಶುಭ ಸಂಜೆ. ಸೊ ಮುಂದೆ ಗುರಿ ಇರಲು ಹಿಂದೆ ಗುರು ಇರಲು, ಸೊ ಸಾಧನೆಯ ಹಾದಿಯನ್ನು ಯಶಸ್ವಿಯಾಗಿ ನಡೆಸಲು ಯಾರಿಂದನೂ ತಡೆಯಲು ಆಗೋದಿಲ್ಲ. ಹಾಗೆ ಸೊ ಮನೆಯೇ ಮೊದಲ ಪಾಠಶಾಲೆ, ಜನನಿಯೇ ಮೊದಲ ಗುರು. ಸೊ ಶಿಕ್ಷಕರಾಗಿರ್ಬೋದು ಅಥವಾ ಒಂದು ತಂದೆ ಅಥವಾ ತಾಯಿ ಪೇರೆಂಟ್ಸ್ ಆಗಿರ್ಬೋದು, ನಾವು ಇಬ್ಬರು ಒಂದ್ಗೂಡಿ ದುಡಿಮೆ ಮಾಡಿದ್ದು ಅಥವಾ ಅಂದರೆ ಒಂದೇ ಎಫರ್ಟ್ ಆಗಿದ್ದು ಅಂದರೆ ಅದು ಸಕ್ಸಸ್ ಎಲ್ಲಿ ಬರುತ್ತೆ ಅಂದರೆ ವಿದ್ಯಾರ್ಥಿಗಳಿಂದ. ಸೊ ಈ ವಿದ್ಯಾರ್ಥಿಗಳನ್ನು ಸಕ್ಸಸ್ಸನ್ನು ಸೆಲೆಬ್ರೇಟ್ ಮಾಡೋ ಕಾರ್ಯಕ್ರಮವೇ ವಿದ್ಯಾ ವಿಜಯೋತ್ಸವ. ಸೊ ವಿದ್ಯಾ ವಿಜಯೋತ್ಸವ ನಾಟ್ ಓನ್ಲಿ ಅಬೌಟ್ ಮಾರ್ಕ್ಸ್ ಆ್ಯಂಡ್ ದೇರ್ ಅಚೀವ್ಮೆಂಟ್, ಇಟ್ಸ್ ಅಬೌಟ್ ದೇರ್ overall personality and character and how they are going to be a future leader. To demonstrate that, so we organize this Vidya Vijayotsava. So education journey start ಆಗೋಕ್ಕಿಂತ ಮುಂಚೆನೆ ಸೊ ಫೌಂಡೇಶನ್ ಕೋರ್ಸಸ್ ಬರುತ್ತೆ, LKG, UKG ಆ್ಯಂಡ್ ದ ಪ್ರಿ-KG. ಸೊ ಈ ಕೋರ್ಸಸ್ಸನ್ನು ರೆಡಿಯಾಗಿ ಅವರು ಎಜುಕೇಷನ್ ಸ್ಟ್ರೀಮಿಗೆ ಪ್ರಾರಂಭವಾಗಿ ರೆಡಿ ಆಗಿರೋದನ್ನ ಸೆಲೆಬ್ರೇಟ್ ಮಾಡೋದೇ ಈ ವಿದ್ಯಾ ವಿಜಯೋತ್ಸವ ಅಥವಾ ಅಂದರೆ ಗ್ರ್ಯಾಜುಯೇಷನ್ ಡೇ ಅಂತಲೂ ಕರಿತೀವಿ. ಸೊ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈ ಗ್ರ್ಯಾಜುಯೇಷನ್ ಡೇನ ಸೆಲೆಬ್ರೇಟ್ ಮಾಡೋದು, ಯಾಕಂದರೆ ನಮ್ಮ ಮಕ್ಕಳು ರೆಡಿ ಆಗಿದ್ದಾರೆ, ಸಮಾಜಕ್ಕೆ ನಮ್ಮ ಮಕ್ಕಳು ಒಂದು ಕೊಡುಗೆಯನ್ನು ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಅದನ್ನು ಸೆಲೆಬ್ರೇಟ್ ಮಾಡೋದೇ ಈ ಗ್ರ್ಯಾಜುಯೇಷನ್ ಡೇ, ಈ ವಿದ್ಯಾ ವಿಜಯೋತ್ಸವ. ಸೊ ಆ ವಿದ್ಯಾ ವಿಜಯೋತ್ಸವನ ಹೊರತುಪಡಿಸಿ ನಮ್ಮ ಸ್ಕೂಲಿನಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸೋದು ನನ್ನ ಕರ್ತವ್ಯ ಆಗುತ್ತೆ. ಆಗ ಈಗಾಗಲೇ ಸಮಯದ ಅಭಾವ ಇರೋದ್ರಿಂದ ಕ್ವಿಕ್ಕಾಗಿ ಎಲ್ಲ ನಡೀತಿರೋದ್ರಿಂದ ಸೊ ಮುಂದಿನ ವರ್ಷದಲ್ಲಿ ಏನೇನು ಪ್ಲ್ಯಾನ್ ಆಗ್ತಿದೆ, ಈಗ ಈ ವರ್ಷದಲ್ಲಿ ಏನು ಪ್ಲ್ಯಾನ್ ಆಗಿದೆ, ಏನೇನಾಗಿದೆ ಅದು ನಿಮಗೆಲ್ಲ ಗೊತ್ತಿದೆ. ಮುಂದಿನ ವರ್ಷದಲ್ಲಿ ಏನು ಆಗುತ್ತೆ ಅನ್ನೋದು ಒಂದು ಝಲಕನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ರೇವಣ ಸಿದ್ದೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಸೊ ಇದರ ಪ್ರಕಾರ ಸೊ ನಾವು ಏನು ಮಾಡಬೇಕು ಮುಂದಿನ ವರ್ಷದಲ್ಲಿ ಅಂದರೆ CBSE ಅಥವಾ ICSE ಅಫಿಲಿಯೇಷನ್ ತಗೊಂಡು ನಮ್ಮ ಶಾಲೆಯನ್ನು ಒಂದು ರೀಜನಲ್ ಆಗಿ ಒಂದು ಬೆಸ್ಟ್ ಸ್ಕೂಲ್ ಮಾಡೋ ಒಂದು ಉದ್ದೇಶದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಕೋರ್ ಅಕಾಡೆಮಿಕ್ ಫೆಸಿಲಿಟೀಸ್ಗಳಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಸ್ಮಾರ್ಟ್ ಕ್ಲಾಸಸ್, ಲ್ಯಾಬೊರೇಟರೀಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ ಲ್ಯಾಬೊರೇಟರಿ ಫೆಸಿಲಿಟೀಸ್ ಆ್ಯಂಡ್ ಅ ಲೈಬ್ರರಿ, ಡಿಜಿಟಲ್ ಕ್ಲಾಸ್ ರೂಮ್ ಆ್ಯಂಡ್ ಅ ಲ್ಯಾಂಗ್ವೇಜ್ ರೂಮ್. ಸೊ ಅಟ್ ಪ್ರೆಸೆಂಟ್ಲಿ ಇಲ್ಲಿ ಎಲ್ಲ ಇರೋ ಪೇರೆಂಟ್ಸ್ಗಳಿಗೆ ಏನಿದೆ ಅಂದರೆ ಕ್ಲಾಸ್ ರೂಮ್ ಮಾತ್ರ ಗೊತ್ತಿರುತ್ತೆ. ಈ ಎಲ್ಲ ಫೆಸಿಲಿಟಿನೂ ಈ ಭಾಗದ ಗ್ರಾಮೀಣ ಭಾಗದ ಜನತೆಗಳು ಕೊಟ್ಟು, ಯಾಕಂದರೆ ಒಂದು ಉತ್ತಮವಾದ ಎಜುಕೇಷನ್ ಬೇಕು ಅಂದರೆ ಎಲ್ಲರೂ ಸಿಟಿ ಸೆಂಟ್ರಿಗೆ ಹೋಗಬೇಕು, ಶಿವಮೊಗ್ಗ ಹೋಗಬೇಕು, ಬೆಂಗಳೂರು ಹೋಗಬೇಕು ಅಥವಾ ಬಾಂಬೆ, ಡೆಲ್ಲಿ ಹೋಗಬೇಕು. ಅದೆಲ್ಲ ಇಲ್ಲೂ ಆ ಫೆಸಿಲಿಟಿಯನ್ನು ಸಿಗುತ್ತೆ ಅಂತ ಕೊಡ್ಬೋದು ಅನ್ನೋದು ಗುರುಗಳ ಆಶಯ ಆಗಿದೆ. ಆ ಆಶಯನ ಈಡೇರಿಸೋಕ್ಕಾಗಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಫಿಸಿಕಲ್ ಎಜುಕೇಷನ್ ಸಂಬಂಧಪಟ್ಟಂಗೆ ಅಟ್ ಪ್ರೆಸೆಂಟ್ಲಿ ನೀವು ಔಟ್ಡೋರ್ ಗೇಮ್ ಇದ್ದರೆ ಸಾಕು, ಫೀಲ್ಡ್ ಇದ್ದರೆ ಸಾಕು, ಒಂದು ಬ್ಯಾಟು ಬಾಲ್ ಕೊಟ್ಟರೆ ಆಟಾಡ್ತಾ ಹೋಗ್ತೀವಿ, ಅದಾಗೋದಿಲ್ಲ. ಸೊ ಈಗ ನೋಡಿರ್ಬೋದು ನಿಮ್ಮ ಬಲ್ಭಾಗದಲ್ಲಿ ಪ್ಲೇ ಸ್ಟೇಷನ್ ರೆಡಿ ಆಗಿದೆ. ಯಾಕಂದರೆ ಪ್ರಿ-KG, LKG, UKG ಮಕ್ಕಳು ಬುಕ್ಕಿಂದ ಕಲಿಯೋದಿಲ್ಲ, ಅವರು ನೋಡಿ ಕಲಿತಾರೆ, ಮಾಡಿ ನಲಿತಾರೆ. ಹಾಗಾಗಿ ಅವರನ್ನು ಆ್ಯಕ್ಟಿವಿಟಿ ಓರಿಯೆಂಟೆಡ್ ಲರ್ನಿಂಗನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕಾಗಿ ಪ್ಲೇ ಸ್ಟೇಷನ್ ಇನ್ಸ್ಟಾಲ್ ಆಗ್ತಾ ಇದೆ, ಇಂಡೋರ್ ಗೇಮ್ಸ್ ರೆಡಿ ಆಗ್ತಿದೆ, ಯೋಗ ಆ್ಯಂಡ್ ಮೆಡಿಟೇಷನ್ ಆಲ್ರೆಡಿ ಇಂಪ್ಲಿಮೆಂಟ್ ಆಗೋಗಿದೆ. ಸೊ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಸೈನ್ಸ್, ಸೋಷಿಯಲ್, ಮ್ಯಾಥ್ಸ್ ಇದು ಸಬ್ಜೆಕ್ಟ್ಗಳು ಮಾತ್ರ ಎಲ್ಲರೂ ಕಂಫರ್ಟಬಲ್ ಆಗಿರುತ್ತೆ. ಅದನ್ನು ಹೊರತುಪಡಿಸಿ ಒಂದು ಸಂಗೀತ, ಸಾಹಿತ್ಯ, ಡ್ಯಾನ್ಸ್, ಆರ್ಟ್ಸ್ ಮತ್ತು ಅಭಿನಯ, ಸೊ ಈ ಎಲ್ಲ ಸಬ್ಜೆಕ್ಟ್ಗಳಿಗೂ ಯಾವುದೇ ರೀತಿಯ ಶುಲ್ಕ ಇರದೆ ಅದನ್ನು ಟ್ರೈನಿಂಗ್ ಕೊಡಬೇಕು ಅನ್ನೋದು ಒಂದು ನಮ್ಮ ಮಠದ ಗುರಿ ಮತ್ತು ಶಾಲೆ ಗುರಿಯಾಗಿದೆ. ಈ ಎಲ್ಲ ಫೆಸಿಲಿಟಿಗಳು ಮುಂದಿನ ವರ್ಷದಿಂದ, ಮುಂದಿನ ಶೈಕ್ಷಣಿಕ ವರ್ಷದಿಂದ ಫುಲ್ ಪ್ಲೆಡ್ಜಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ. ನೆಕ್ಸ್ಟು ಸೇಫ್ಟಿ. ಸ್ಕೂಲ್ ಅಂದರೆ ಸೆಕೆಂಡ್ ಹೆವೆನ್ ಅವರ ಎರಡನೇ ಮನೆ ಲೆಕ್ಕಕ್ಕೆ ಬರುತ್ತೆ. ಇಲ್ಲಿ ಎಷ್ಟು ಸೇಫ್ಟಿಯಾಗಿರ್ತಾರೆ. ಹಾಗಾಗಿ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇದೆ, ಕಂಪ್ಲೀಟ್ ಕ್ಯಾಂಪಸ್ CCTV ಸರ್ವೇಲೆನ್ಸಲ್ಲಿದೆ, ಫೈರ್ ಸೇಫ್ಟಿ ಫೆಸಿಲಿಟಿ ಇದೆ, GPS ಎನೇಬಲ್ ಬಸ್ ಫೆಸಿಲಿಟಿ. ಯಾಕಂದರೆ ಈ ಎಲ್ಲ ಫೆಸಿಲಿಟಿ ನೀವು ಸಿಗಬೇಕು ಅಂದರೆ ಒಂದು ಸಿಟಿ ಸೆಂಟರ್ ಆಗಿರೋ ಒಂದು ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹೋಗಿರಬೇಕು ಅಂತ ಒಂದು ಆಸೆ ಇರುತ್ತೆ. ಆ ಎಲ್ಲ ಫೆಸಿಲಿಟಿಗಳು ಗ್ರಾಮೀಣ ಭಾಗದ ಪೋಷಕರಿಗೆ ಸಿಗಬೇಕು ಅನ್ನೋದು ನಮ್ಮ ಸಂಸ್ಥೆಯ ಉದ್ದೇಶ, ನಮ್ಮ ಗುರುಗಳ ಉದ್ದೇಶ. ಅದನ್ನು ಈಡೇರಿಸೋಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇನ್ನು ಉಳಿದ ವಿಷಯಗಳು ತುಂಬ ವಿಷಯಗಳಿದೆ. ಸೊ ಆಲ್ರೆಡಿ ಸಮಯ ನಾವು 1 ಗಂಟೆ ಮೀರೋದ್ರಿಂದ ಈ ವಿಷಯ ಮುಂದಿನ ವಿಷಯಗಳನ್ನು ನಾನು
ಪೇರೆಂಟ್ಸ್ ಮೀಟಿಂಗಲ್ಲಿ ಅಥವಾ ಮುಂಬರುವ ಸಮಾರಂಭಗಳಲ್ಲಿ ವ್ಯಕ್ತಪಡಿಸಲು ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಅರ್ಥಪೂರ್ಣವಾದಂತಹ ಮತ್ತು ದೂರದೃಷ್ಟಿಯ ಮಾತುಗಳು. ನಮ್ಮ ಶಾಲೆನ ಯಾವ ಲೆವೆಲ್ಲಿಗೆ ಒಯ್ಯಬೇಕು, ಹಾಗೆ ನಮ್ಮ ಶಾಲೆನ ಹೇಗೆ ಅಭಿವೃದ್ಧಿಯನ್ನು ಪಡಿಸಬೇಕು ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡಂತಹ ನಮ್ಮ ಶಾಲೆಯ ದಕ್ಷ ಮುಖ್ಯ ಶಿಕ್ಷಕರಾದಂತಹ ಪ್ರಶಾಂತ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಇನ್ನೊಬ್ಬ ಅತಿಥಿಗಳಾದಂತಹ ಮತ್ತು ಶ್ರೀ ಹರೀಶ್ ಸರ್, ಆಡಳಿತಾಧಿಕಾರಿಗಳು, SREM ಅಮರ್ಗೊಪ್ಪ ಶಾಲೆಯ ಇವರು ತಮ್ಮ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ನಮ್ಮ ಕಾಳೇನಹಳ್ಳಿ ಶಿವಯೋಗ ಮಂದಿರದ ಪರಂಪರೆಯ ಲಿಂಗೈಕ್ಯ ಉಭಯ ಗುರುಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ದೀರ್ಘದಂಡ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಎನ್ನಾರಾಧ್ಯ ದೈವ, ಪರಮಗುರು, ಪರಮದಯಾಳು, ಮಾತೃಹೃದಯಿ, ಮಹಾತಪಸ್ವಿ, ಅನುಷ್ಠಾನ ಮೂರ್ತಿಗಳು, ಅನುಭಾವಿಗಳು ಆದಂತಹ ಸಿದ್ಧಲಿಂಗ ಮಹಾಶಿವಯೋಗಿಗಳ ಚರಣ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ದೀರ್ಘದಂಡ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯ ಅತಿಥಿ ಬಂಧುಗಳೇ, ಈಗಾಗಲೇ ನಮ್ಮ ಶಾಲೆ ಇದೀಗ ನಮ್ಮ ಶಾಲೆಗೆ 3 ವಸಂತ, ನಮ್ಮ ಶಾಲೆಗೆ 3ನೆಯ ವರ್ಷದ ಪ್ರಾಯ. ಈ ಒಂದು ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನುವಂತಹದ್ದು ನಮ್ಮ ಸಂಸ್ಥೆಯ ಮ್ಯಾನೇಜ್ಮೆಂಟ್ನ ಉದ್ದೇಶ ಆಗಿತ್ತು. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮವಾದಂತಹ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ಚಿಂತನೆ ನಮ್ಮ ಗುರುಗಳದಾಗಿತ್ತು. ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಸಂಸ್ಕಾರಯುತ ಶಿಕ್ಷಣವನ್ನು, ಸಭ್ಯ ನಾಗರಿಕ ಪ್ರಜೆಗಳನ್ನು ಹೇಗೆ ನಿರ್ಮಿಸಬಹುದು ಅನ್ನುವಂಥದ್ದನ್ನು ಖಂಡಿತವಾಗಿಯೂ ಸಹಿತ ನಮ್ಮ ರೇವಣಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ತಮ್ಮೆಲ್ಲರಿಗೂ ಸಹಿತ ಕೊಡ್ತದೆ ಅಂತ ನಾನು ಈ ಒಂದು ಶಾಲೆಯ ಆಡಳಿತ ಅಧಿಕಾರಿಯಾಗಿ ತಮಗೆಲ್ಲರಿಗೂ ಸಹಿತ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ನಾವು ನಮ್ಮ ಸರ್ ಹೇಳಿದ್ದಾರೆ, ಪ್ರಶಾಂತ್ ಸರ್, ಬೇಕಾದಂತಹ ಮೂಲಭೂತ ವ್ಯವಸ್ಥೆಗಳನ್ನು ಎಲ್ಲವನ್ನು ಸಹಿತ ಮಾಡಿಕೊಂಡಿದ್ದೇವೆ. ಆಡಳಿತಾತ್ಮಕ ದೃಷ್ಟಿಯಿಂದ ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದೆರಡು ಮಾತುಗಳನ್ನು ಆಡುವಂಥದ್ದು ನನ್ನ ಕರ್ತವ್ಯ ಅಂತ ಭಾವಿಸ್ತಾ, ಟೈಮ್ ಆಗಿರೋದ್ರಿಂದ ಒಂದೆರಡು ಮಾತಿನಲ್ಲಿ ಮುಗಿಸ್ತಾ ಇದ್ದೇನೆ. ಗೋಣಿಬೀಡ್ನಲ್ಲಿ ಗುರುಗಳಿಗಾಗಲೇ 5 ವರ್ಷಗಳ ಕಾಲ ಅಖಂಡ ಅನುಷ್ಠಾನವನ್ನು ಮಾಡಿದ್ದಾರೆ. ಶಿವಯೋಗ ಮಂದಿರದಲ್ಲಿ ಈಗಾಗಲೇ 1 ವರ್ಷದ ಅನುಷ್ಠಾನ ಮುಗಿದಿದೆ. ಗುರುಗಳಿಗೆ ಯಾವಾಗಲೂ ಅನಿಸ್ತಾ ಇದ್ದಂಥದ್ದು ಒಂದು ಮಾತು ಏನಂತಂದರೆ, ಬಂದಂತಹ ಭಕ್ತರು ನನ್ನ ಮಗ ನನ್ನ ಮಾತು ಕೇಳ್ತಾ ಇಲ್ಲ, ವಿದ್ಯೆಯನ್ನು ಕಲಿತಾ ಇದ್ದಾನೆ, ಆದರೆ ಅವನು ವಿವೇಕವನ್ನು ಮರಿತಾ ಇದ್ದಾನೆ, ಸಂಬಳ ಜಾಸ್ತಿ ಬರ್ತಾ ಇದೆ, ಸಂಸ್ಕಾರವನ್ನು ಬಿಡ್ತಾ ಇದ್ದಾನೆ ಅಂತ ಯಾವಾಗಲೂ ಸಹಿತ ಗುರುಗಳಿಗೆ ಈ ಒಂದು ಪ್ರಶ್ನೆ ಭಕ್ತರನ್ನು ನೋಡಿದಾಗ ಬರ್ತಾ ಇತ್ತು. ಆದ್ರಿಂದ ನಾವು ಯಾಕೆ ಒಂದು ಪ್ರಯತ್ನವನ್ನು ಮಾಡಬಾರ್ದು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಸಮರ್ಪಣಾ ಭಾವದಿಂದ ದುಡಿಯುವಂತಹ ಶಿಕ್ಷಕ ವರ್ಗ ನಮ್ಮ ಜೊತೆ ಇದೆ. ನಿಮ್ಮ ವಿದ್ಯಾರ್ಥಿಗಳನ್ನು, ನನ್ನ ವಿದ್ಯಾರ್ಥಿಗಳನ್ನು, ನಿಮ್ಮ ಮಕ್ಕಳನ್ನು ಈ ದೇಶದ ಅತ್ಯುತ್ತಮ ನಾಗರಿಕ ಪ್ರಜೆಗಳನ್ನಾಗಿ ರೂಪಿಸಿಕೊಡುವಂತಹ ಭರವಸೆಯೊಂದಿಗೆ ಈ ದಿನದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಏನು ಆಗಮಿಸಿದ್ದೀರಾ. ಇನ್ನು ಹೆಚ್ಚಾದಂತಹ ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆ ರೂಪಿಸುವಲ್ಲಿ ಕಾರ್ಯ ಪ್ರವೃತ್ತವಾಗಿದೆ. ತಮ್ಮೆಲ್ಲರಿಗೂ ಸಹಿತ ನಮ್ಮ ಒಂದು ಆಡಳಿತಾತ್ಮಕವಾಗಿ ಯಾವುದೇ ವಿಚಾರ ಇರ್ಬೋದು, ಯಾರೇ ಇರ್ಬೋದು, ಈಗಾಗಲೇ ಸರ್ ಹೇಳಿದ್ದಾರೆ ತಮಗೆಲ್ಲರಿಗೂ ಸಹಿತ. ನಾವೊಂದು ಪೇರೆಂಟ್ಸ್ ಮೀಟಿಂಗಲ್ಲೂ ಸಹಿತ ತಮಗೆ ಹೇಳಿದ್ದೇವೆ, ಯಾವಾಗ ನಿಮಗೇನು ಸಮಸ್ಯೆ ಇದ್ದರೂ ಸಹಿತ ನಮ್ಮ ಶಿಕ್ಷಕರಿಗೆ ಕರೆ ಮಾಡಿ ಕೇಳಿ, ನನಗಾದರೂ ಕರೆ ಮಾಡಿ, ನಮ್ಮ ಪ್ರಶಾಂತ್ ಸರ್ಗಾದ್ರೂ ಕರೆ ಮಾಡಿ, ಯಾವುದೇ ಗೊಂದಲ ನಿಮ್ಮ ಯಾರಿಗೂ ಸಹಿತ ಬೇಡ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ತಾವೆಲ್ಲರೂ ಸಹಿತ ನನ್ನ ವಿದ್ಯಾರ್ಥಿಗಳಿಗಾಗಿ ತಮ್ಮ ಅದ್ಭುತವಾದಂತಹ ಅತ್ಯಮೂಲ್ಯವಾದಂತಹ ಸಮಯವನ್ನು ಮೀಸಲಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಮ್ಮ ಶಾಲೆಯ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇನೆ. 2 ಮಾತುಗಳನ್ನ ಆಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಸಂಸ್ಥೆಯವರಿಗೂ ಸಹಿತ ನಾನು ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಹರೀಶ್ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈಗ ಮತ್ತೊಬ್ಬ ಅತಿಥಿಗಳಾದಂತಹ
ಶೇಖರಪ್ಪನವರು STMC ಉಪಾಧ್ಯಕ್ಷರು ಅಮರ್ಗೊಪ್ಪ ಇವರು ಒಂದೆರಡನ್ನ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತಾರೆ. ನನಗೆ ಅನಿಸಿಕೆ ಹೇಳೋಕ್ಕೆ 2 ನಿಮಿಷ ಅವಕಾಶ ಇದೆ. ಏನು ಹೇಳಲ್ಲ, 33 ವರ್ಷ ಹಿಂದೆ ಇದೊಂದು ಹಳಿಯೂರಿನ ಜಾಗ. ಈ ಹಳಿಯೂರಿನಲ್ಲಿ ಜಾಗ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿ ನಮ್ಮೂರಿನ ಎಲ್ಲ ಮಕ್ಕಳು ಹೈಸ್ಕೂಲಿಗೆ ಹೋಗ್ಬೇಕಂತೇಳಿ ಪ್ರಾರಂಭ ಮಾಡಿದ್ವಿ. ಅದು ಇವತ್ತು ನನಗೆ ಒಂಥರ ಮುಜುಗರ ಅನ್ನಿಸ್ತು. ನಮ್ಮನ್ನು ಕರೆದು ಈ ಗೌನ್ ಹಾಕೋಣಕ್ಕೆ ಹೇಳಿ, ಈ ಟೋಪಿ ಹಾಕೋಣಕ್ಕೆ ಹೇಳಿದಾಗ ಭಾಳ ಆಶ್ಚರ್ಯ ಅಂತ ನನಗೆ. ಯಾಕೆಂದರೆ ಈ ಗೌನ್ ಹಾಕೋದು ಮತ್ತು ಈ ಟೋಪಿ ಹಾಕೋದು ಗೌರವಪೂರ್ವಕವಾಗಿ ಡಿಗ್ರಿ, ಡಬಲ್ ಡಿಗ್ರಿ ಮಾಡಿದಂಥವ್ರಿಗೆ, ಡಾಕ್ಟ್ರೇಟ್ ತೊಗೊಂಡಂಥವ್ರಿಗೆ ಗೌನನ್ನು ತೋರಿಸಿ ಗೌರವದಿಂದ ಉಡುವಂಥ ಒಂದು ಉಡುಗೊರೆ ಇದು. ಇದು ನಮ್ಮಂಥವರಿಗೆ ಇಲ್ಲಿ ಕರೆದು ಈ ಉಡುಗೊರೆಯನ್ನು ಕೊಡಬೇಕು ಅಂತ ಹೇಳಿದಾಗ ನಾನು ಒಪ್ಪಲಿಲ್ಲ. ಆದರೆ ನಮ್ಮ ಗುರುಗಳ ಒಂದು ಆಜ್ಞೆ ಆಗಿರಬೇಕು, ಅವರ ಆಶೀರ್ವಾದ ಇರಬೇಕು ಅಂದ್ಕೊಂಡು ನಾನು ಕೂಡ ಒಪ್ಕೊಂಡೆ. ಯಾಕಂದರೆ ಈ ಡಾಕ್ಟರು, ವಕೀಲರು, ವಿದ್ಯಾವಂತರು ಇಂಥವರಿಗೆ ಕೊಡ್ತಕ್ಕಂಥ ಈ ಗೌನ್ ಮತ್ತು ಟೋಪಿ ನಾವು ಕಡೆಯಿಂದ ಹೋದರೆ ಶ್ರೀ ಸಿದ್ಧಲಿಂಗ ಸ್ವಾಮಿಗಳವರ ಆಶೀರ್ವಾದ, ಪರಮ ಪೂಜ್ಯ ಶತಾಶಿ ಸುಬ್ರಹ್ಮಣ್ಯ ಸ್ವಾಮಿಗಳವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಭಾವಿಸ್ಕೊಂಡು ನಾನು ಭಾವಿಸ್ಕೊಂಡಿದ್ದೇನೆ. ಈ ವಿಚಾರವನ್ನು ನಮ್ಮ ಶಾಲೆಯ ಪ್ರಾಂಶುಪಾಲರು ಮತ್ತು ಹೈಸ್ಕೂಲ್ನ ಎಲ್ಲ ಟೀಚರ್ಸ್ಗಳು ಈ ಸಮಸ್ಯೆಯನ್ನು ಭಾಳ ಉತ್ತಮವಾಗಿ ಪಾಠ ಮಾಡ್ತಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಈ ಸಮಸ್ಯೆ ನಡೀತಿದೆ. ನನಗೆ ಆಶ್ಚರ್ಯ ಅನ್ನಿಸ್ತು, ಈ ಬಿಲ್ಡಿಂಗನ್ನು ಯಾವ ರೀತಿ 2 ವರ್ಷದಲ್ಲಿ ಕಟ್ಟಿದ್ರು ಸ್ವಾಮಿಗಳು ಅಂತೇಳಿ. ನಾವು ಭಾಳ ಶ್ರಮ ಹಾಕಿ ಹಳೆ ಬಿಲ್ಡಿಂಗ್ ಕಟ್ಟೋ ಹೊತ್ತಿಗೆ ಶ್ರಮ ಆಗಿತ್ತು. ಈ ಬಿಲ್ಡಿಂಗನ್ನು ನೋಡಿದಾಗ ಈಗ ನಮ್ಮ ಪ್ರಾಂಶುಪಾಲರು ಹೇಳಿದ್ರು, ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಸಂಕ್ಷಿಪ್ತವಾಗಿ 2 ನಿಮಿಷ ಹೇಳಿದ್ರು. ನನಗನ್ನಿಸ್ತು ಆ ಲೆವೆಲ್ಲಿಗೆ ನಮ್ಮೂರ ಸ್ಕೂಲ್ ಹೋಗುತ್ತೆ ಅಂತೇಳಿ. ಖಂಡಿತ ಸಿದ್ಧಲಿಂಗ ಸ್ವಾಮಿಗಳವರ ಆಶೀರ್ವಾದ ಇದೇ ರೀತಿ ಇದ್ದರೆ, ಸುಬ್ರಹ್ಮಣ್ಯ ಸ್ವಾಮಿಗಳವರ ಆಶೀರ್ವಾದ ಇದೇ ರೀತಿ ಇದ್ದರೆ ಖಂಡಿತವಾಗಿ ನಮ್ಮ ಈ ಸ್ಕೂಲು ಇಡೀ ನಮ್ಮ ಜಿಲ್ಲೆಯಲ್ಲಿ, ಬರೀ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಹೆಸರಾಗಿ ಉನ್ನತ ಮಟ್ಟಕ್ಕೆ ಹೋಗಿ ಉನ್ನತ ವ್ಯಾಸಂಗ ನಡೆಯುವಂಥ ಒಂದು ಭವ್ಯವಾದ ಸ್ಥಳವಾಗ್ತದೆ ಅಂತೇಳಿ ನನ್ನ ಭಾವನೆ ನನ್ನ ಮನಸ್ಸಲ್ಲಿ ಕುಂತಾಗ ಅನ್ನಿಸ್ತು. ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಹಾಗಲೇ 1.5 ವರ್ಷ ಹತ್ತಿರ ಬಂತು ಅವರು ಜ್ಞಾನಸಕ್ತರಾಗಿ. ನನ್ನ ಒಂದು ಅನಿಸಿಕೆ, ಬೇಡಿಕೆ ಅಂದರೆ ದಯವಿಟ್ಟು ಪೂಜ್ಯರು ಆದಷ್ಟು ಶೀಘ್ರವಾಗಿ ನಮ್ಮೆಲ್ಲರಿಗೂ ದರ್ಶನ ಕೊಡಲಿ ಅನ್ನೋದು ನನ್ನ ಭಾವನೆ ಅಂತೇಳಿ ಕೇಳ್ಕೊಂಡು ಅವ್ರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ತಿಳಿಸ್ತಾ ಈಗ ವೀರೇಶ್ ಸರ್ ಅವರು ಶ್ರೀಮಠದ ಭಕ್ತರು, ಉದ್ಯಮಿಗಳು, ಶಿಕಾರಿಪುರ ಇವರು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತಾಡಬೇಕು ಅಂತೇಳಿ. ಶುಭ ಸಂಜೆಯ ನಮಸ್ಕಾರಗಳು. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ಮುಂಭಾಗದಲ್ಲಿರುವ ಎಲ್ಲ ಶರಣ ಬಂಧುಗಳೇ, ಮಕ್ಕಳೇ, ವಿಶೇಷವಾಗಿ ತಮ್ಮ ಮನಸ್ಸಲ್ಲಿರ್ಬೋದು ಇವತ್ತು ಹೊಸ ಆಲೋಚನೆ ಓಡ್ತಾ ಇದೆ. ಏನಪ್ಪ ಇದು, ಇಂಥ ಒಂದು ಶಾಲೆಯಲ್ಲಿ ಈ ಥರ ಡ್ರೆಸ್ಸೆಲ್ಲ ಹಾಕ್ಕೊಂಡು ಏನಿದು ವಿಶೇಷವಾಗಿ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಶೇಖರಪ್ಪ ಹೇಳ್ದಂಗೆ 30 ವರ್ಷದಲ್ಲಿ ಆಗದ ಸಾಧನೆ 3 ವರ್ಷದಲ್ಲಿ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. 30 ವರ್ಷದಿಂದ ಏನು ಗುರುಗಳು ಫೌಂಡೇಶನ್ ಹಾಕ್ಕೊಂಬಂದಿದ್ರು ಅದನ್ನು ಸಿದ್ಧಲಿಂಗ ಮಹಾಸ್ವಾಮಿಗಳು ಅನುಷ್ಠಾನ ಮತ್ತು ಅವರ ಪ್ರಯತ್ನದಿಂದ ಇವತ್ತು ಇಡೀ ತಾಲೂಕಿಗೆಲ್ಲ ರಾಜ್ಯಕ್ಕೆ ಮಾದರಿಯಾಗುವ ಒಂದು ಸ್ಕೂಲಾಗಿ ರೇವಣಸಿದ್ದೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೆಳೀತಾ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ತಾವೆಲ್ಲ ಪೇರೆಂಟ್ಸ್ ಬಂದಿದ್ದೀರಾ, ಮುದ್ದಾದ ಮಕ್ಕಳು ಕರ್ಕೊಂಬಂದು ತಮ್ಮ ಮಕ್ಕಳನ್ನ ಇವತ್ತು ಗ್ರ್ಯಾಜುಯೇಷನ್ ಡ್ರೆಸ್ಸಲ್ಲಿ ನೋಡಿ ಖುಷಿ ಪಟ್ಟಿದ್ದೀರಾ, ಫೋಟೋಶೂಟ್ ಎಲ್ಲ ಮಾಡ್ಕೊಂಡಿದ್ದೀರಾ. ಇದೆಲ್ಲ ಶೇಖರಪ್ಪ ಹೇಳಿದಂಗೆ ಡಾಕ್ಟ್ರೇಟ್ ತೊಗೊಂಡ್ರೆ ಡಿಗ್ರಿ ಆದಾಗೆ ಏನು 18ರಿಂದ 21 ವರ್ಷದಲ್ಲಿ ಹಾಕಬೇಕಾದ ಡ್ರೆಸ್ಸನ್ನು ನಿಮ್ಮ ಮಕ್ಕಳು ಇವತ್ತು 6ನೇ ವರ್ಷಕ್ಕೆ ಹಾಕ್ಸಿದ್ದಾರೆ. ಅಂಬಾರಕೊಪ್ಪ ಶಾಲೆಯಿಂದ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ನಿಮ್ಮ ಮಕ್ಕಳು ಅಡ್ವಾನ್ಸಾಗಿ 15 ವರ್ಷ ಅಡ್ವಾನ್ಸ್ ಇದ್ದಾರೆ ಅಂತ ಅರ್ಥ. ಈ ಡ್ರೆಸ್ ಹಾಕ್ಕೊಂಡಾಗೆ ಮುಂದೆ ಎಲ್ಲೋ ಕನಸು ಕಾಣಬೇಕಾದ್ರೆ ಇನ್ನೂ ಅವರ ಮನಸ್ಥಿತಿ, ಯೋಚನಾ ಶಕ್ತಿ ಇನ್ನೂ ಸದೃಢ ಆಗ್ತದೆ ಅಂತ ಈ ಥರ ಒಂದು ಉತ್ತೇಜನ ಕೊಡುವಂಥ ಕೆಲಸವನ್ನು ಇವತ್ತು ರೇವಣಸಿದ್ದೇಶ್ವರ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಮಾಡಿದ್ದಾರೆ. ಸಮಯ ಸಾಕಷ್ಟು ಆಗಿದೆ.
ನೀವು ಏನೇ ಆದರೂ ಸಾಧನಾ ಅಕಾಡೆಮಿ ಮಂಜುನಾಥ್ ಸರ್ ಅವರ ಸ್ಪೀಚ್ ಕೇಳಲೇಬೇಕು. ಯಾಕೆಂದರೆ ನಾನು ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷನಾದಾಗ 6 ವರ್ಷಗಳ ಕಾಲ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸಂಪೂರ್ಣ ಸಹಕಾರ ಮಾಡಿ ಅವರಿಂದ ಸಾವಿರಾರು ಮಕ್ಕಳು ಇವತ್ತು ನೌಕರಿಗೆ ಹೋಗಿ ಪೊಲೀಸ್ ಇರ್ಬೋದು, ಸಣ್ಣ ಸಣ್ಣ FTC ಸಾಕಷ್ಟು ಹುದ್ದೆಗಳನ್ನು ಅಲಂಕಾರಗೊಂಡಿದ್ದಾರೆ. ಹಾಗಾಗಿ ನಾವು ಯಾರು ಮಾತಾಡೋದಕ್ಕಿಂತ ಅವರು ಸ್ಪೀಚನ್ನು ನೀವು ಕೇಳಿ ಪುನೀತರಾಗಿ ನಿಮ್ಮ ಮಕ್ಕಳು ಮತ್ತು ನೀವು ಸಹ ಸ್ಫೂರ್ತಿ ಆಗಿ ಈ ವಿದ್ಯಾಸಂಸ್ಥೆಯಲ್ಲಿ ತಾವೆಲ್ಲ ನಿಮ್ಮ ಮಕ್ಕಳ ಜೊತೆಗೆ ಏನು ನಿಮ್ಮ ಅಕ್ಕಪಕ್ಕ ಊರವ್ರು ಇದಾರಲ್ಲ, ಈಗ ಏನಂದರೆ ಇವತ್ತು ದೊಡ್ಡ ದೊಡ್ಡ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹೋಗ್ತಾರೆ, ಅಲ್ಲಿ ಏನು ವ್ಯವಸ್ಥೆ ಆಗುತ್ತೆ ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಅವ್ರು ಯಾರೂ ನಿಮ್ಮನ್ನು ಒಳಗೆ ಬಿಟ್ಕೊಳಲ್ಲ, ಅಂಥ ಪರಿಸ್ಥಿತಿ ಅಲ್ಲಿರುತ್ತೆ. ಬಟ್ ಇಲ್ಲಿ ಹಂಗಲ್ಲ. ಅವರು ಮಾಸ್ಟರ್ ಹೇಳಿದ್ರು ಹರೀಶ್ ಅವ್ರೀಗ ನೀವೇನೇ ಇರಲಿ ನಮಗೆ ಫೋನ್ ಸಂಪರ್ಕ ಮಾಡಿ ಬಂದು ಹೋಗಿ ಸ್ಕೂಲಿಗೆ ಅಂತ. ಹಾಗಾಗಿ ಇಲ್ಲಿ ನಿಮ್ಮ ಮಕ್ಕಳುಗಳನ್ನು ಸೇರಿಸಿ ಒಳ್ಳೆಯ ಯಾಕೆಂದರೆ ಪ್ರತಿಯೊಬ್ಬ ಬೇರೆ ಕಡೆ ಹೋದ ಗುರುಗಳ ಆಶೀರ್ವಾದ ಸಿಗುತ್ತೆ, ಇಲ್ಲಿ ಪೂಜ್ಯರ ಜೊತೆಗೆ ಗುರುಗಳ ಆಶೀರ್ವಾದ ಸಿಗೋಂಥ ಯಾವುದೋ ಸಂಸ್ಥೆ ಇದ್ದರೆ ಅದು ರೇವಣಸಿದ್ದೇಶ್ವರ ಇಂಗ್ಲೀಷ್ ಮೀಡಿಯಂ ಶಾಲೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಿಮ್ಮ ಕಣ್ಮುಂದೆ ಸ್ಕೂಲ್ ಬೆಳೀತಾ ಇದೆ. ನಾವು ಸಹಕಾರ ಎಲ್ಲ ಯೂನಿಯನ್ ಡೇ ಫಂಕ್ಷನ್ 3 ವರ್ಷ ಅದ್ದೂರಿಯಾಗಿ ಮಾಡಿದ್ದೀವಿ. ಯಾವುದು ಪ್ರೈವೇಟ್ ಸ್ಕೂಲಲ್ಲೂ ಆಗಲ್ಲ. 12:30 1 ಗಂಟೆಯಿಂದ ಹೋದು 2,500-3 ಸಾವಿರ ಜನ ಕುತ್ಕೊಂಡು ನೋಡೋ ಅಂಥ ಕಾರ್ಯಕ್ರಮ ಯಾವುದಾದ್ರು ಆಗಿದ್ದರೆ ಅದು ರೇವಣಸಿದ್ದೇಶ್ವರ ಮತ್ತು ರುದ್ರಮುನಿ ಅಜ್ಜರ ಶಾಲೆಯಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಮಗೂ ಅವಕಾಶ ಮಾಡಿ ನಿಮ್ಮೆಲ್ಲರ ಜೊತೆಗೆ ಬರಲಿಕ್ಕೆ ಅವಕಾಶ ಮಾಡಿದ ರೇವಣಸಿದ್ದೇಶ್ವರ ಇಂಗ್ಲೀಷ್ ಮೀಡಿಯಂ ಶಾಲೆಯ ಎಲ್ಲ ವ್ಯವಸ್ಥಾಪಕರಿಗೂ ಮತ್ತು ಆಗಮಿಸಿದ ಪೋಷಕರಿಗೂ ಮತ್ತು ಮುದ್ದು ಮಕ್ಕಳಿಗೂ ವಂದಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವೀರೇಶ್ ಸರ್ ಅವರಿಗೆ ಧನ್ಯವಾದಗಳು. ನೀವು ಅತ್ಯಂತ ಕಾತರದಿಂದ ಕಾಯ್ತಾ ಇರುವಂತಹ ಕ್ಷಣ. ಸಾಮಾನ್ಯ ಶಿಕ್ಷಕ ಹೇಳುತ್ತಾನೆ, ಸಾಮಾನ್ಯ ಶಿಕ್ಷಕ ಹೇಳ್ತಾನೆ, ಸಾಧಾರಣ ಶಿಕ್ಷಕ ವಿವರಿಸ್ತಾನೆ, ಉತ್ತಮ ಶಿಕ್ಷಕ ಪ್ರತ್ಯಕ್ಷಿಸ್ತಾನೆ. ಅದೇ ರೀತಿ ಅದ್ಭುತವಾದಂತಹ ಶಿಕ್ಷಕ ಸ್ಫೂರ್ತಿಯನ್ನು ತುಂಬ್ತಾರೆ. ಅಂತಹ ಸ್ಫೂರ್ತಿಯನ್ನು ನಿಮಗೆ ಸ್ಫೂರ್ತಿಯನ್ನು ತುಂಬಕ್ಕೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ಸಾಧನಾ ಅಕಾಡೆಮಿಯ ರೂವಾರಿಗಳು, ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪಗಳು ಆದಂತಹ ಶ್ರೀಯುತ ಮಂಜುನಾಥ್ ಬಿ ಸರ್ ಅವರು ನಮ್ಮೊಂದಿಗಿದ್ದಾರೆ. ಬೆಂಗಳೂರಿಂದ ಬಂದು ನಮ್ಮಂಥ ಪುಟ್ಟ ಊರಿನಲ್ಲಿ ಕಂದಮ್ಮಗಳ ಬಗ್ಗೆ ಮತ್ತು ನಮ್ಮ ಗ್ರಾಮಗಳ ಬಗ್ಗೆ ಮತ್ತು ನಿಮಗೆ ಸ್ಫೂರ್ತಿಯನ್ನು ತುಂಬಬೇಕು ಅಂತ ಹೇಳಿ ಬಂದಿದ್ದಾರೆ. ಸರ್, ಈ ವೇದಿಕೆ ನಿಮಗೋಸ್ಕರ ಸರ್. ವೆಲ್ಕಮ್ ಸರ್, ಬನ್ನಿ. ಇವತ್ತು ವೇದಿಕೆಯಲ್ಲಿರುವ ಘಟಾನುಘಟಿಗಳು ನಿಮಗೆಲ್ಲ ಗೊತ್ತೇ ಇರುತ್ತೆ. ನಿಮಗೆ ಎಷ್ಟು ಅನಿಸಿದೆಯೋ ಗೊತ್ತಿಲ್ಲ, ನನಗಂತೂ ಇಲ್ಲಿರುವ ಪ್ರತಿಯೊಬ್ಬ ಸಾಧಕರ ಕೈ ಸ್ಪರ್ಶ ಮಾಡಿ ಅವರಿಂದ ಆಶೀರ್ವಾದ ತಗೊಂಡಾಗ ಏನೋ ಒಂದು ಎಕ್ಸ್ಟ್ರಾ ಶಕ್ತಿ ನನಗೆ ಸಿಕ್ಕಂಗಾಯಿತು. ಇಲ್ಲಿ ಉದ್ಯಮಿಗಳಿಂದ ಹಿಡಿದು, ಕೃಷಿಕರಿಂದ ಹಿಡಿದು, ರಾಜಕೀಯ ಮುಖಂಡರಿಂದ ಹಿಡಿದು ಎಲ್ಲರೂ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಒಂದೊಂದು ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ಈ ಶಾಲೆ ಮೂಲಕ ತಮ್ಮ ಮಕ್ಕಳಿಗೆ ವರ್ಗಾವಣೆ ಮಾಡುವಂಥ ಪ್ರಯತ್ನವನ್ನು ಈ ಶಾಲೆ ಮಾಡ್ತಾ ಇದೆ. ಇಲ್ಲಿನ ಗ್ರ್ಯಾಜುಯೇಷನ್ ಡೇ ಒಂಥರ ಘಟಿಕೋತ್ಸವ ಅಂತ ಕರಿತೀವಿ. ನೀವು ನಂಬ್ತಿರೋ ಬಿಡ್ತಿರೋ, 1 ಡಿಗ್ರಿ 4 ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಕರಿತೀವಿ. ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ನೊಂದು ವರ್ಷಕ್ಕೆ ನನ್ನ PhD ಕೂಡ ಆಗುತ್ತೆ. ಹೆಚ್ಚು ಕಡಿಮೆ 5-6 ಪದವಿ ಪಡ್ಕೊಂಡ್ರೂ ಕೂಡ ಇವತ್ತುವರೆಗೂ ಇದನ್ನ ಹಾಕ್ಕೊಂಡಿರಲಿಲ್ಲ. ಟುಡೇ ದ ಫಸ್ಟ್ ನಾನು ಹಾಕ್ಕೊಂಡಿರೋದು, ನನಗೆ ಭಾಗ್ಯ ಇದು. ಅಂದರೆ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕರೆದು ಇದನ್ನೆಲ್ಲ ಆನರ್ ಮಾಡಲ್ಲ. ಏನೋ ಟಾಪ್ ರ್ಯಾಂಕರ್ ಇದ್ದಂಥವ್ರಿಗೆ ಒಬ್ರಿಗೆ ಕೊಡ್ತಾ ಇರ್ಬೋದು ಅಥವಾ ಇಬ್ಬರಿಗೆ ಕೊಡ್ಬೋದು, ಈ ಥರದ್ದು ಆಗ್ತಾ ಇರುತ್ತೆ. ನನ್ನ 5 ಪದವಿಗಳಲ್ಲೂ ಕೂಡ ಹಾಕದೇ ಇರೋಂಥ ಅನುಭವ ಇವತ್ತು ಪಡ್ಕೊಳ್ಳೋದಕ್ಕೆ ಗುರು ರೇವಣಸಿದ್ದ ಆಶೀರ್ವಾದದಿಂದ ಇದು ಸಾಧ್ಯ ಆಯಿತು ಅಂತ ಹೇಳ್ತಾ, ಆತ್ಮೀಯರೇ, ನನಗೆ ಒಂದು 10-15 ನಿಮಿಷ ಮಾತಾಡ್ತೀನಿ, ತುಂಬ ಮಾತಾಡೋಕ್ಕೆ ಹೋಗೋದಿಲ್ಲ. ವೀರಣ್ಣವ್ರು ಹೇಳಿದ್ರು ರಾಜ್ಯ ಎಲ್ಲ ಸುತ್ತಾ ಇರ್ತಾರೆ ಸರ್, ರಾಜ್ಯಾದ್ಯಂತ ತುಂಬ ಡಿಮ್ಯಾಂಡ್ ಇದೆ, ನಮಗಿದು ಗುರುಗಳ ಆಶೀರ್ವಾದ ಹಾಗೆ ಏನಿಲ್ಲ. ಒಬ್ಬ ಮಗು ಊರಿಗೆ ರಾಜನೇ ಆಗಿರ್ಬೋದು, ಆದರೆ ತಾಯಿಗೆ ಮಗನೇ. ನಾನು ಶಿಕಾರಿಪುರದ ಹುಡುಗನೇ. ಶಿಕಾರಿಪುರದ ಎಲ್ಲಿ ಕರೆದ್ರೂ ಕೂಡ ಬರ್ತೀನಿ, ಬಿಕಾಸ್ ನಮ್ಮೂರಿದು. ಅಂಬಾರ್ಗೊಪ್ಪನೂ ನನ್ನ ಪ್ರೀತಿಯ ಊರು. ಯಾಕಂದರೆ ಸುಮಾರು 15-16 ವರ್ಷ ಶಿಕಾರಿಪುರದಲ್ಲಿ ಉಚಿತವಾಗಿ ಕೋಚಿಂಗ್ ಮಾಡಬೇಕಾದ್ರೆ ಅಂಬಾರ್ಗೊಪ್ಪದಿಂದನೂ ಸುಮಾರು 10-12 ಹುಡುಗರು ವಿವಿಧ ಗೌರ್ಮೆಂಟ್ ಜಾಬ್ಗಳಲ್ಲಿ ಅಪಾಯಿಂಟ್ ಆಗಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಇಂದ ಬೇರೆ ಬೇರೆ ಇದೇ ಭಾಗದಿಂದ ಇದ್ದಾರೆ. ನನ್ನ ಹುಡುಗರು ಮನೆಗಳಿರ್ತವೆ. ರೀಸೆಂಟಾಗಿ ಒಂದೇನೋ ಮನೆಗೆ ಊಟಕ್ಕೆ ಕರೆದ್ರು ಅಂತ ಬಂದೆ, ಒಂದು 15 ದಿವಸ ಹಿಂದೆ ಅನಿಸುತ್ತೆ. ಈ ಬಿಲ್ಡಿಂಗ್ ನೋಡಿ ಶಾಕ್ ಆಯ್ತು ನನಗೆ. ಇದೇನಪ್ಪ ಇದು, ಒಂದು ಕಾರ್ಪೊರೇಟ್ ಲೆವೆಲ್ ಶಾಲೆ ನಮ್ಮ ಅಂಬಾರ್ಗುಪ್ಪದಲ್ಲಾಗಿದೆ. ಈ ಸ್ಕೂಲ್ ಗೊತ್ತಿತ್ತು ನಮಗೆ, ನಮ್ಮ ಪ್ರೇಮ್ ಕುಮಾರ್ ಸರ್ ಎಲ್ಲ ಇದ್ದಾರೆ. ನೀವು ಅಂಬಾರ್ಗುಪ್ಪ ಶಾಲೆನ ಒಂದು ಸಾಮಾನ್ಯ ಶಾಲೆ ಅಂತ ಪರಿಗಣಿಸ್ಬೇಡ್ರಿ.
ಈ ಹೈಸ್ಕೂಲ್ ಭಾಗದಲ್ಲಿರುವಂಥ ಶಿಕ್ಷಕರುಗಳು ಪ್ರತಿಯೊಬ್ಬರು ಏನು ಪ್ರೌಢಶಾಲಾ ವಿಭಾಗ ಇದೆ, ದೇ ಆರ್ ರೆಕಗ್ನೈಸ್ಡ್ ಇನ್ ಸ್ಟೇಟ್ ಲೆವೆಲ್. ನಮ್ಮ ಪ್ರೇಮ್ ಕುಮಾರ್ ಸರ್ ಅವರ ಗಣಿತ ಪಾಠವನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸಲಾಗತ್ತೆ. ರಾಜ್ಯ ಮಟ್ಟದ ಟಾಪ್ ಟೀಚರಲ್ಲಿ ಅವರೊಬ್ಬರಿದ್ದಾರೆ. ಅಂಥ ಒಂದು ಪ್ರಮುಖವಾದ ಶಾಲೆ ಇದು. ಈ ಭಾಗದ ನಮ್ದೇನಂದ್ರೆ ದೀಪದ ಕೆಳದಲ್ಲಿ ಕತ್ಲು ಅನ್ನಂಗೆ ನಮ್ಮಲ್ಲಿರೋ ಪ್ರತಿಭೆಗಳು ಗೊತ್ತಿರಲ್ಲ. ಪ್ರೇಮ್ ಕುಮಾರ್ ಸರ್ ಪಾಠ 1 ಅವರ್ ಮಾಡಿದ್ರೆ ರಾಜ್ಯದಲ್ಲಿ 20-30 ಸಾವಿರ ಹುಡುಗರು 1 ಗಂಟೆಲಿ ನೋಡ್ತಾ ಇರ್ತಾರೆ. ನಮ್ಮ ಯೂಟ್ಯೂಬಲ್ಲೆಲ್ಲ ಕ್ಲಾಸ್ ಮಾಡಿಸೋ ಪ್ರಯತ್ನ ಮಾಡಿದ್ವಿ. ಅಷ್ಟು ಪ್ರಮುಖವಾದ ಟೀಚರ್ಸ್ ಇಲ್ಲಿದ್ದಾರೆ. ಈಗ ಆಂಗ್ಲ ಮಾಧ್ಯಮದ ಕಡೆ ನಮ್ಮ ಗುರುಗಳ ಯೋಚನೆ ಬಂತು, ಏನಕ್ಕೆ ಒಂದು ಪ್ರಮುಖವಾದ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೇಕು ಈ ಭಾಗಕ್ಕೆ ಅಂತ ಅಂದರೆ, ನೀವು ನಂಬ್ತಿರೋ ಬಿಡ್ತಿರೋ ಇವತ್ತಿನ ಜಗತ್ತಲ್ಲಿ ನೀನು ಕನ್ನಡ ಮೀಡಿಯಮ್ಮ, ನೀನು ಹಳ್ಳಿಯಿಂದ ಬಂದಿದೀಯಾ, ನೀನು ಬಡವ್ರ ಮನೆಯವನ, ಇದು ಯಾವುದೂ ಕೇಳೋದಿಲ್ಲ. ಆ ಕಾಲ ಮುಗ್ದೋಯ್ತದು. ಬಡವ ಅಂತ ಸಿಂಪತಿ ತಗೊಳ್ಳೋದು, ಕನ್ನಡ ಮೀಡಿಯಂ ಅಂತ ಸಿಂಪತಿ ತಗೊಳ್ಳೋದು, ನಾನು ಗ್ರಾಮೀಣ ಅಂತ ಸಿಂಪತಿ ತಗೊಳ್ಳೋದು, ನಥಿಂಗ್ ರೂಲೆಬಲ್, ಯಾವುದೂ ನಡೆಯೋದಿಲ್ಲ, ರೂಲ್ಡ್ ಔಟ್ ಅವು. ನೀನು ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ಕೇಳೋದು. ಈ ಸಿಂಪ್ಲಿ ನಿಮಗೆಲ್ಲ ಮೆಚ್ಚಿನ ಫಿಲ್ಮ್ ಎಲ್ಲ ತುಂಬ ಇಷ್ಟ ಇರುತ್ತೆ. ಫಿಲ್ಮ್ ಡೈರೆಕ್ಟರ್ ಒಬ್ರು ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬಾರ್ದಾ ಅಂತ ಅವ್ರಿಗೆ ಕೇಳ್ತಾರೆ. ಆ ಡೈರೆಕ್ಟರ್ ಹೇಳ್ತಾರೆ, ಬಡವ್ರ ಮಕ್ಕಳು, ಶ್ರೀಮಂತರ ಮಕ್ಕಳು, ಕನ್ನಡ ಮೀಡಿಯಂ ಮಕ್ಕಳು ಇವೆಲ್ಲ ಪ್ರಶ್ನೆ ಅಲ್ಲ, ನಿನ್ನ ಕೈಲಿ ಟ್ಯಾಲೆಂಟ್ ಇದೆಯೋ ಇಲ್ವೋ ಅಷ್ಟೇ ಕೇಳೋದು. ಮತ್ತು ಇವತ್ತು ಜಗತ್ತು ಓಡ್ತಾ ಇರೋ ಕಡೆಗೆ ನಾವು ಹೋಗ್ತಾ ಇರಬೇಕು, ನಾವು ಯಾವುದೋ ಬೇರೆ ದಿಕ್ಕಿನಲ್ಲಿ ಉಳ್ಕೋಬಾರ್ದು. ಹಾಗಾಗಿ ಆಂಗ್ಲ ಮಾಧ್ಯಮ ಅನ್ನೋದು ಒಂದು ನಮ್ಮ ಹೊರಗಿನ ಸತ್ಯ ಅಲ್ಲ. ಈ ವರ್ಷ SSLC ಪರೀಕ್ಷೆ ಬರೆದಂಥ ಟೋಟಲ್ ಹುಡುಗರಲ್ಲಿ ಅತಿ ಹೆಚ್ಚು ಹುಡುಗರು ಇಂಗ್ಲೀಷ್ ಮೀಡಿಯಮಿಂದ ಬರೆದಿದ್ದಾರೆ. ನಿಮ್ಗೆ ಇನ್ನೂ ಒಂದು ವಿಷಯ ಹೇಳ್ಬಿಡ್ತೀನಿ, KAS IAS ಎಲ್ಲ ನಮ್ಮ ಫೀಲ್ಡ್ ಅದು. ಲಾಸ್ಟ್ ಇಯರ್ 104 ಜನ KAS ಅಧಿಕಾರಿಗಳಾಗಿ ಅಪಾಯಿಂಟ್ ಆಗ್ತಾರೆ. ಅದರಲ್ಲಿ 100 ಜನ ಹುಡುಗರು ಇಂಗ್ಲೀಷ್ ಮೀಡಿಯಮಲ್ಲಿ ಪೇಪರ್ ಬರೆದಿದ್ದಾರೆ. ಅಂದರೆ ಕನ್ನಡ ಮೀಡಿಯಮಿಂದ ಬಂದವರು ಕೇವಲ 4 ಜನ. ಹಾಗಾಗಿ ಇವತ್ತು ಕೂಡ ನಾವು ಇಂಗ್ಲೀಷ್ ಮೀಡಿಯಂ ಹೋಗೋದಕ್ಕೆ ಯೋಚನೆ ಮಾಡ್ತೀವಿ ಅನ್ನೋ ಥಾಟೇ ಇಟ್ಕೊಳ್ಳೋಂಗಿಲ್ಲ. ನಿಮಗೆ ಅವಕಾಶ ಇದ್ದಾಗ, ವಿಶೇಷವಾಗಿ ಗುರುಗಳಂಥ ಸಂಸ್ಥೆಗಳು ತೆಗೆದಾಗ ಸಿಕ್ಕಾಬಟ್ಟೆ ಫೀಸ್ ಏನಿರಲ್ಲ. ನಾವು ತುಮಕೂರು ಮಠ ಗೊತ್ತು, ಬಾಲಗಂಗಾಧರ ಶ್ರೀಗಳ ಮಠಕ್ಕೆ ಹೋಗಿದ್ದೀನಿ, ಎಲ್ಲ ಕಡೆ ಸುತ್ತಿದಾಗ ದೊಡ್ಡ ದೊಡ್ಡ ಮಠಾಧೀಶರು ಈಗಾಗಲೇ ಆಂಗ್ಲ ಮಾಧ್ಯಮದ ಕಡೆ ಎಂಟ್ರಿ ಆಗಿಬಿಟ್ಟಿದ್ದಾರೆ. ಯಾಕಂದರೆ ನಮ್ಮ ಮಕ್ಕಳು ಇವತ್ತು ಈ ಊರಲ್ಲಿ ಕೂತ್ಕೊಳ್ಳಲ್ಲ. ನೀವು ಅಂದ್ಕೊಂಡಂಗೆ ಅಂಬಾರ್ಗೊಪ್ಪದಲ್ಲೋ, ಶಿಕಾರಿಪುರದಲ್ಲೋ, ಬೆಂಗಳೂರಲ್ಲೋ ಕೂತ್ಕೊಳ್ಳೋ ಸ್ಥಿತಿ ಇಲ್ಲ. ನಾನಿವತ್ತು ಕನ್ನಡ ಮೀಡಿಯಮಲ್ಲೇ ಓದಿದ್ದು, ನನ್ನ ಡಿಗ್ರಿ ಎಲ್ಲ ಕನ್ನಡ ಮೀಡಿಯಮ್. ಬಟ್ ಇವತ್ತು ನಮ್ಮ ರೆಕಗ್ನಿಷನ್ ಹೇಗಿದೆ ಅಂದರೆ, ದುಬೈಯಿಂದ ನಮಗೆ ಇನ್ವೈಟ್ ಇದೆ ಪ್ರೋಗ್ರಾಮ್ ನಡ್ಸ್ಕೊಡಕ್ಕೆ ಬರ್ರಿ ಅಂತ, ಅಮೇರಿಕದಿಂದ ಇನ್ವೈಟ್ ಇದೆ ಪ್ರೋಗ್ರಾಮ್ ನಡ್ಸ್ಕೊಡಕ್ಕೆ ಬರ್ರಿ ಅಂತ. ನಾನು ಕನ್ನಡ ಮೀಡಿಯಂ, ನಾನು ದುಬೈಗೆ ಬಂದು ಪ್ರೋಗ್ರಾಮ್ ಮಾಡೋಕ್ಕಾಗತ್ತಾ, ಅಮೇರಿಕಕ್ಕೆ ಬಂದು ಪ್ರೋಗ್ರಾಮ್ ಮಾಡೋಕ್ಕಾಗತ್ತಾ, ಆಸ್ಟ್ರೇಲಿಯಾ ಬಂದು ಪ್ರೋಗ್ರಾಮ್ ಹೇಳಂಗೆ ಇಲ್ಲ. ನಮ್ಮ ಪ್ರಶ್ನೆಗಳು ಯಾವುದು ಜಗತ್ತು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ನಮ್ಮೊಳಗಡೆ ಶಕ್ತಿ ಬೆಳೆಸ್ಕೊಂಡಿರ್ಬೇಕು. ನಂಬರ್ 2, ಪೋಷಕರಿಗೆ ನಿಮಗೊಂದು ಮಾತು ಹೇಳ್ಬಿಡ್ತೀನಿ. ಇಲ್ಲಿ ಇಷ್ಟು ಜನ ಪೋಷಕರು ಅಬ್ಸರ್ವ್ ಮಾಡಿದಾಗ ಇಲ್ಲೆಲ್ಲ ಹೆಚ್ಚು ಹೆಣ್ಮಕ್ಳು ಬಂದಿದ್ದೀರಾ. ಅಂದರೆ ಏನು ನಮ್ಮ ಗ್ರಾಮೀಣ ಭಾಗದಲ್ಲಿ ಇನ್ನೂ ಥಾಟ್ ಏನಿದೆ ಅಂದರೆ, ಮಕ್ಕಳ ಜವಾಬ್ದಾರಿ ತಾಯಿದು, ನಾನು ದುಡ್ಡು ಕೊಟ್ಬಿಡ್ತೀನಿ, ಪಾಕೆಟ್ ಮನಿ ಕೊಡುವಂಥ ಬ್ಯಾಂಕ್ ನಾನು, ಅಪ್ಪಂದ್ರದ್ದು ಆಟಿಟ್ಯೂಡ್ ಇದು. ಹಾಗೆಲ್ಲ ಇಟ್ಕೋಬಾರ್ದು. ಏನಂದರೆ ಒಂದು ಮಗುವಿನ ಪ್ರತಿಯೊಂದು ಕೇರ್ ಟೇಕಿಂಗ್ ತಂದೆ ತಾಯಿ ಇಬ್ಬರು ಇರಬೇಕು. ಇವತ್ತಿನ ಪ್ರೋಗ್ರಾಮ್ಗೆ ಬರೀ ಮಹಿಳೆಯರು ಕಾಣ್ತಾ ಇದ್ದೀರಾ, ಪುರುಷರು ಕಡಿಮೆ ಕಾಣ್ತಾ ಇದ್ದೀರಿ ಅಂದರೆ, ಪೋಷಕರು ನಾನು ಪಾಕೆಟ್ ದುಡ್ಡು ಕೊಡ್ತೀನಿ, ಯು ಕ್ಯಾನ್ ರನ್ ಅಂತ, ಅದು ನಡೆಯೋದಿಲ್ಲ. ತಂದೆಯ ಇನ್ವಾಲ್ವ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಒಂದು ಮಾತು ಹೇಳ್ತೀನಿ. ಒಬ್ಬ 7 ವರ್ಷದ ಹುಡುಗ, ಭಾಳ ಹಳೆ ಕತೆ ಅಲ್ಲ, ಈಗ ನಿಮ್ಮ ಕಾಲದ ಕತೆ. ಆ ಸ್ಟೋರಿ ಮುಗಿಯೋಷ್ಟೊತ್ತಿ ನಿಮಗೆ ಗೊತ್ತಾಗತ್ತೆ ಈ ಸ್ಟೋರಿ ನಂಗೆ ಗೊತ್ತು ಅಂತ. 7 ವರ್ಷದ ಹುಡುಗ ಅಂದರೆ ನಿಮ್ಮ ಮಗುನು ಈಗ 6-7ನೇ ವಯಸ್ಸಿಗೆ ಬರ್ತಾ ಇದೆ. ಹೇಳುತ್ತೆ, ಅಪ್ಪ ನಾನು ಕ್ರಿಕೆಟರ್ ಆಗಬೇಕು ಅಂತ. ಅಪ್ಪಂಗೆ ಮಗುಗೆ ಓದಿಸ್ಬೇಕಾ ಕ್ರಿಕೆಟರ್ ಮಾಡಬೇಕು? ಅಪ್ಪಂಗೆ ಮಗು ಹೇಳುತ್ತೆ, ಇಲ್ಲ ಅಪ್ಪ ನಾನು ಕ್ರಿಕೆಟರ್ ಆಗ್ತೀನಿ, ಎಷ್ಟು ಬೇಕಾದ್ರೆ ನಾನು ಕೆಲಸ ಮಾಡ್ತೀನಿ, ನೀ ಸಪೋರ್ಟ್ ಮಾಡು. 7ರಿಂದ 10 ವರ್ಷದವರೆಗೂ ಊರಲ್ಲೇ ಕ್ರಿಕೆಟ್ ಟ್ರೈನಿಂಗ್ ಕೊಟ್ಟ ಅವನು. ಆ ಮಗು ಹೇಳ್ತಾ ಇದ್ದಿದ್ದು ಟೈಮ್ 4:15ಗೆ ಹೇಳ್ತಾ ಇತ್ತು, 5 ಗಂಟೆಗೆ ಫೀಲ್ಡಿಗೆ ಬರ್ತಾ ಇತ್ತು, ಪ್ರಾಕ್ಟೀಸ್ ಮಾಡ್ತು. 10 ವರ್ಷ ಆಗ್ತಂಗೆ ಅವ್ರ ಅಪ್ಪಂಗೆ ಗೊತ್ತಾಯಿತು, ನನ್ನ ಮಗಂಗೆ ಒಂದು ಉನ್ನತ ಟ್ರೈನಿಂಗ್ ಕೊಡ್ಸೋಣ ಅಂತ. ಉನ್ನತ ಟ್ರೈನಿಂಗಿಗೆ ಒಂದು ರಾಜ್ಯದ ರಾಜಧಾನಿ ರಾಂಚಿ ಅನ್ನೋ ಪ್ರದೇಶಕ್ಕೆ ಬರ್ತಾರೆ. ಬಂದಾಗ ಅಲ್ಲಿ ಫೀಸ್ ಕೇಳ್ತಾರೆ. ಎಷ್ಟು ಕೇಳ್ತಾರೆ ಅಂದರೆ, 1 ವರ್ಷ ನಿಮ್ಮ ಮಗಂಗೆ ಟ್ರೈನಿಂಗ್ ಕೊಡಬೇಕು ಅಂದರೆ 8 ಲಕ್ಷ ರೂಪಾಯಿ ಫೀಸ್ ಆಗುತ್ತೆ ಅಂತ. ನೀವೇನು ಅಂದ್ಕೊಂಡಿದ್ದೀರಿ ಕೇವಲ ಸ್ಕೂಲ್ಗೆ ಮಾತ್ರ ಫೀಸ್ ಇದೆ ಅಂತ ಅಲ್ಲ, ಕ್ರಿಕೆಟ್ ಕೋಚಿಂಗಿಗೆ 8 ಲಕ್ಷ ಕೇಳ್ತಾರೆ. ಅವಾಗ ಅವರಪ್ಪ ಯೋಚನೆ ಮಾಡ್ತಾನೆ, ನನ್ನ ಮಗಂಗೆ 3 ವರ್ಷ ಟ್ರೈನಿಂಗ್ ನಾನೇ ಕೊಟ್ಬಿಟ್ಟಿದ್ದೀನಿ, ಈಗ ಸಾಧ್ಯನಾ ಅಂತ. ಸಾಧ್ಯನಾ ಅಂದಾಗ 8 ಲಕ್ಷ ಅನ್ನೋ ಹತ್ರ ಇಲ್ಲ, 2 ಎಕರೆ ಜಮೀನು ಇದ್ದಿದ್ದೆ ಅವನಿಗೆ. 2 ಎಕರೆ ಜಮೀನು ಹೊಲ ಮಾರ್ದ, 8 ಲಕ್ಷ ರೂಪಾಯಿ ತನ್ನ ಫೀಸ್ ಕಟ್ತಾ. 10 ವರ್ಷದ ಮಗನ ಮೇಲೆ ತನ್ನ ಬದುಕನ್ನೇ ಮರೆತುಕೊಂಡು ಹೊಲ ಮಾರಿ ಬಂಡವಾಳ ಹಾಕ್ದ. ಆ ಮಗು ಒಂದೇ 1 ವರ್ಷ ಕೋಚಿಂಗ್ ತಗೊಂತು.
1 ವರ್ಷ ಕೋಚಿಂಗ್ ತಗೊಂಡಾಗ 11 ವರ್ಷ. ಅಷ್ಟೊತ್ತಿಗೆ ಅವನನ್ನು ಹೆಂಗೆ ರೆಕಗ್ನೈಸ್ ಮಾಡ್ತಾ ಇದೆ ದೇಶ ಅಂದರೆ 11ನೇ ವಯಸ್ಸಿಗೆ ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆಗೆ ನೀವು ಇನ್ವೈಟ್ ಮಾಡ್ತಾ ಇದ್ದಾರೆ ಆಟ ಆಡಕ್ಕೆ ಬಾ ಅಂತ. 13ನೇ ವಯಸ್ಸನ್ನಷ್ಟೊತ್ತಿಗೆ ಈ ರೆಕಗ್ನೈಸ್ಡ್ ಇಂಡಿಯನ್ ಸ್ಟಾರ್. 13ನೇ ವಯಸ್ಸಿಗೆ ಇಂಡಿಯಾದಲ್ಲಿ ಎಲ್ಲ ಕಡೆ ಆ ಹುಡುಗ ನನಗೆ ಗೊತ್ತು ಅಂತ. 14ನೇ ವಯಸ್ಸಿಗೆ ಆ ಹುಡುಗ ಅಪ್ಪನ ಅಕೌಂಟಿಗೆ ವಾಪಸ್ ದುಡ್ಡು ಹಾಕತ್ತೆ. ಅಪ್ಪ ನೀನು ಹೊಲ ಮಾರಿದ್ದಿ ನನಗೆ, ಇವತ್ತು ನಾನು ಈಗ ವಾಪಸ್ ಅಕೌಂಟಿಗೆ ದುಡ್ಡು ಹಾಕ್ತಾ ಇದ್ದೀನಿ, ತಗೋ ಅಂತ ಅಕೌಂಟಿಗೆ ಹಾಕಿದ ದುಡ್ಡಿನ ಮೌಲ್ಯ 120 ಕೋಟಿ. ಎಷ್ಟನೇ ಏಜಲ್ಲಿ? 14ನೇ ಏಜಲ್ಲಿ. 14th ಏಜಲ್ಲಿ 120 ಕೋಟಿನ ಅಪ್ಪನ ಅಕೌಂಟಿಗೆ ವಾಪಸ್ ಹಾಕತ್ತ ಮಗು. ಈಗ ಆ ಮಗುಗೆ 15 ವರ್ಷ 1 ತಿಂಗಳಷ್ಟೇ. 15 ವರ್ಷ 1 ತಿಂಗಳು. IPL ಮ್ಯಾಚ್ ನಡೀತಾ ಇದೆ, ನೀವು ನೋಡ್ಬೋದು ಆ ಹುಡುಗನ್ನ. ವಿಶ್ವದ ಬಲಿಷ್ಠ ಬ್ಯಾಟ್ಸ್ಮನ್ಗಳು ಆ ಬೌಲರ್ಗೆ ಎದುರ್ತಾರೆ. ಬೂಮ್ರಾ ಅಂತ ಒಬ್ಬ ಬೌಲರ್, ಅವನ್ ಬೌಲಿಂಗ್ ಬರ್ತಾನೆ ಅಂದರೆ ಬ್ಯಾಟ್ಸ್ಮನ್ಗಳು ಆ 6 ಬಾಲ್ ನಿಲ್ಲೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಈ ಹುಡುಗ ಹಂಗಲ್ಲ. ಮೊನ್ನೆ ಫಸ್ಟ್ ಮ್ಯಾಚ್ ಬೂಮ್ರಾ ಅವ್ರ ಬೌಲಿಂಗ್, ಫಸ್ಟ್ ಬಾಲೇ 6 ಹೊಡಿತಾನೆ. ಬೂಮ್ರಾ ಅವರು ಶಾಕ್ ಆಗಲ್ಲ, ನಗ್ತಾರೆ. ಇದೇನಪ್ಪ ಹುಡುಗನಿಗೆ ಭಯ ಭೀತಿನೇ ಇಲ್ವಾ ಅಂತ. ಅಂದರೆ ಈಗಿನ ಜನ್ರೇಷನ್ ಸ್ಪೀಡ್ ಹೇಳಕ್ ಹೋಗ್ತಿರೋದು ನಾನು. ಏನಕ್ಕೆ ಅಂದರೆ ನಮ್ಮ ಮಗು 21 ವರ್ಷಕ್ಕೋ 22 ವರ್ಷಕ್ಕೋ ಜಾಬ್ ಸೇರ್ಕೊಳ್ಳತ್ತೆ, 25 ವರ್ಷಕ್ಕೆ ದುಡಿಯೋಕ್ಕೆ ಸ್ಟಾರ್ಟ್ ಮಾಡತ್ತೆ, 40 ವರ್ಷಕ್ಕೆ ಮನೆ ಕಟ್ಟತ್ತೆ. ಅವೆಲ್ಲ ಕಾಲ ಹೋಯ್ತು. ಈಗಿನ ಹುಡುಗರು ಜನ್ರೇಷನ್ Z ಹುಡುಗರು ಅಂತ ಕರಿತೀವಿ. ನಿಮ್ಮ ಮಕ್ಕಳು Z ಅಲ್ಲ, ಆಲ್ಫಾ ಮಕ್ಕಳು ಅಂತ ಕರಿತೀವಿ. ಹೈ ಸ್ಪೀಡ್ ಇರ್ತವೆ. ಎಷ್ಟು ಫಾಸ್ಟ್ ಅಂತ ಅಂದರೆ ನಾವೆಲ್ಲ 20-30 ಮಾಡುವ ಸಾಧನೆಗಳನ್ನು 14-15ಕ್ಕೆ ಸಾಧನೆ ಮಾಡ್ತಾರೆ. ಇವತ್ತು ಇಂಡಿಯಾದಲ್ಲಿ ಒಂದು ಲಿಸ್ಟ್ ಮಾಡ್ತಾರೆ, ಬೇರೆ ಬೇರೆ ಟಿವಿಗಳಲ್ಲಿ ಇದರಲ್ಲಿ ಸಾಧನೆ ಮಾಡಿದ ಮಕ್ಕಳು. 15 ವರ್ಷದೊಳಗಿನ 10,000 ಮಕ್ಕಳು ಸ್ವಂತ ದುಡಿಮೆಯಿಂದ 10 ಕೋಟಿ ಸಂಪಾದಿಸಿದ್ದಾರೆ. 10,000 ಮಕ್ಕಳು, ಒಬ್ರಿಬ್ರದಲ್ಲ. ನಾನು ಹೇಳಿದ್ದು ಯಾರೋ ವೈಭವ್ ಸೂರ್ಯವಂಶಿ ಒಂದು ಸ್ಟೋರಿ, ದಿಸ್ ಇಸ್ ನಾಟ್ ಸಿಂಗಲ್ ಸ್ಟೋರಿ. 10,000 ಮಕ್ಕಳು 15 ವರ್ಷದೊಳಗೆ 10 ಕೋಟಿ ದುಡಿದು ಬಿಟ್ಟಿದ್ದಾರೆ ಆಲ್ರೆಡಿ. ನೀವು ನಂಬ್ತಿರೋ ಬಿಡ್ತಿರೋ, 16 ವರ್ಷದ ಹುಡುಗ ವರ್ಲ್ಡ್ ಚಾಂಪಿಯನ್ ಇಂದ ಚೆಸ್ಸಲ್ಲಿ ವರ್ಲ್ಡ್ ಚಾಂಪಿಯನ್. ದೇಶಕ್ಕೆ ಬಂದಾಗ ಅವನಿಗೆ 10 ಕೋಟಿನ ಮೋದಿಯವರೇ ಕೊಡ್ತಾರೆ. ಅಂದರೆ ನಿಮ್ಮ ಮಕ್ಕಳು ಇವತ್ತಿರೋ ಕಾಲ ನೀವಿದ್ದ ಕಾಲದ ಟೈಪ್ ಅಲ್ಲ, ಅದು ಫಾಸ್ಟ್ ತಲೆಯಲ್ಲಿರಲಿ. 2020 ಅದು ಸ್ಪೆಷಲಿ ಕೋವಿಡ್ ಬಂದೋದ ನಂತರ ಬಂದಿರೋ ಮಕ್ಕಳುಗಳಿದಾವಲ್ಲ, ಇವು ರ್ಯಾಪಿಡ್ ಒಂಥರ ನ್ಯೂಕ್ಲಿಯರ್ ಬಾಂಬ್ ಇದ್ದಂಗೆ ಹೆಂಗ್ ಸ್ಫೋಟಗೊಳ್ತವೆ ಅಂತ ನೀವು ಕಾಂಟ್ ಎಕ್ಸ್ಪೆಕ್ಟ್. ಅವಕ್ಕೆ ಅಷ್ಟು ಶಕ್ತಿ ಕೊಡಬೇಕು, ಅವನ್ನ ಆ ರೈಟ್ ಯೂಸ್ ಮಾಡಬೇಕು. ಅಂದರೆ ಬಾಂಬ್ ಅಂದರೆ ಬ್ಲಾಸ್ಟ್ ಆಗಿ ಬಿಡಬಾರ್ದು, ಅದನ್ನು ರೈಟ್ ಪಾತಲ್ಲಿ ತೆಗೆದುಕೊಂಡು ಹೋದ್ರಿ ಅಂದರೆ ಎಷ್ಟು ಅದ್ಭುತ ಮಕ್ಕಳಾಗ್ತಾರೆ ಅಂತ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮಕ್ಕಳ ಪಾಲನೆಯಲ್ಲಿ ತಂದೆ ತಾಯಿ ಇಬ್ಬರು ಪಾತ್ರ ಇಂಪಾರ್ಟೆಂಟ್. ಇನ್ನೊಂದು ನಮ್ಮ ಪೋಷಕರಲ್ಲಿ ಒಂದು ಸಮಸ್ಯೆ ಇದೆ, ಏನಂದರೆ ಶಾಲೆಗೆ ಸೇರಿಸ್ಬಿಟ್ಟಿದ್ದೀನಿ, ಫೀಸ್ ಕಟ್ಬಿಟ್ಟಿದ್ದೀನಿ, ನಿಮ್ಮ ಜವಾಬ್ದಾರಿ ಇದು. ನೋ, ಇಲ್ಲಿ ಎಷ್ಟೊತ್ತಿರ್ತಾರೆ ಮಕ್ಕಳು? 10 ಗಂಟೆಯಿಂದ 4 ಗಂಟೆವರೆಗೂ ಇರ್ತಾರೆ. ಟೋಟಲ್ ಅವರ್ಸ್ ಎಷ್ಟಾಯಿತು? 6 ಗಂಟೆ ಆಯಿತು, +1 ಅಂದರೆ 7 ಗಂಟೆ ಆಯಿತು. ದಿನಕ್ಕೆ 24 ಗಂಟೆ ಟೈಮ್ ಇರುತ್ತೆ. ಮಗು ನಿಮ್ಮ ಜೊತೆ 17 ಗಂಟೆ ಇರುತ್ತೆ, ಸ್ಕೂಲಲ್ಲಿರೋದು 7 ಗಂಟೆ. ಹಾಗಾಗಿ 17 ಗಂಟೆ ಇರೋರ ಜವಾಬ್ದಾರಿ ತಗೋಬೇಕು. ಮಗು ದಾರಿ ತಪ್ಪಿದ್ರೆ 7 ಗಂಟೆ ಇರೋ ಜವಾಬ್ದಾರಿ ತಗೋಬೇಕು. ಅಂದರೆ ನೀವು ಟೀಚರ್ದ ಮೇಲೆ ಹಾಕ್ಬಿಟ್ಬಿಡ್ತೀರಾ, ನಿಮಗೆ ಫೀಸ್ ಕೊಟ್ಟಿದ್ವಿ ನಿಮ್ಮ ಜವಾಬ್ದಾರಿ. ನೋ, ಪ್ರತಿ ತಂದೆ ತಾಯಿನೂ ಮಕ್ಕಳ ಕಡೆ ಗಮನ ಕೊಡಬೇಕು. ನೀವು ನಂಬ್ತಿರೋ ಬಿಡ್ತಿರೋ, ಶಿಕಾರಿಪುರದ ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಟೀಚರ್ ಇದ್ದೆ. ನಿಮಗೇನು ಥಾಟ್ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಮಕ್ಕಳು ಸಾಧನೆ ಮಾಡೋಕ್ಕಾಗಲ್ಲ ಅಂತ. ಬಟ್ ಒಂದು ಪೋಷಕರು ಮನೆಗೆ ನಾನು ಭೇಟಿ ಕೊಡ್ತೀನಿ. ಒಬ್ಬ ಹುಡುಗ ಸ್ಪೆಷಲ್ ಆಗಿದ್ದ, ಅವ್ನ ಮನೆಗೆ ಹೋದೆ. ಅವ್ರ ಅಪ್ಪ ಹೇಳ್ತಾರೆ, ನನ್ನ ಮನೆಯಲ್ಲಿ ಮಗ ಈಗ ಸರಿ 10th ಬಂದಿದ್ದಾನೆ, ನಾವು TV ಕನೆಕ್ಷನ್ ತೆಗ್ದಿದ್ದೀವಿ, TV ಕನೆಕ್ಷನ್ ಇಲ್ಲ, ಮೊಬೈಲ್ ಡಾಟಾ ಹಾಕ್ಸ್ತಾ ಇಲ್ಲ, ನೋ ರೀಲ್ಸ್ ಇಲ್ಲ, ಯಾವುದು ಬರ್ತಾ ಇಲ್ಲ, ಡಾಟಾ ರೀಚಾರ್ಜ್ ಮಾಡಿರ್ತಾನೆ ಬರೋದು, ಫೋನ್ ಬರುತ್ತಷ್ಟೇ, ಡಾಟಾ ಇಲ್ಲ. ಇದೇನಪ್ಪ ವಿಚಿತ್ರವಾಗಿ ಕಾಣ್ತಾರಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಒಬ್ಬ ಪೇರೆಂಟ್ ಈ ಥರ ಅಂತ ಅಂದ್ಕೊಂಡೆ. 1 ವರ್ಷ TV ಇಲ್ಲ, 1 ವರ್ಷ ಮೊಬೈಲ್ ಇಲ್ಲ. ಸಂಜೆ ಆದ ಕೂಡ ಅಪ್ಪ ಅಮ್ಮ ಬುಕ್ ಹಿಡ್ಕೊಂಡು ಕೂತ್ಕೋತಾರೆ, ಪಕ್ಕದಲ್ಲಿ ಮಗ ಬಾಯಿ ಮುಚ್ಕೊಂಡು ಬುಕ್ ಹಿಡ್ಕೊಂಡು ಕೂತ್ಕೋಬೇಕು. ಯಾಕೆ ಅಂದರೆ ಅಪ್ಪ ಅಮ್ಮ TV ನೋಡೋಕೆ ಹಾಕೊಂಡಿರ್ತಾನೆ, ಮಗು TV ನೋಡೋದು. ಇದೇನು ಸಮಸ್ಯೆ ಅಂದರೆ ನಮ್ಮ ಹಳ್ಳಿ ಕಡೆ ಅಪ್ಪಂದಿರಿಗೆ ಅವ್ರದ್ದು ಏನೋ ಯೋಚನೆಗಳು ಮರೆಯೋದಕ್ಕೆ ನ್ಯೂಸ್ ಹಾಕೊಂಡು ಕೂತ್ಕೋತಾರೆ. ಯಡಿಯೂರಪ್ಪವ್ರು ಏನು ಮಾಡಿದ್ರು, ಸಿದ್ದರಾಮಯ್ಯರು ಏನು ಮಾಡಿದ್ರು ಚಿಂತೆ ಅವರಿಗೆ. ಅಮ್ಮಂದ್ರಿಗೆ ಅಮೃತಧಾರೆ ಏನಾಯಿತು, ಲಕ್ಷ್ಮೀ ಬಾರಮ್ಮ ಏನಾಯಿತು, ಪುಟ್ಟಗೌರಿ ಏನಾದ್ಲು, ಇವು ಚಿಂತೆ ನಿಮಗೆ. ಅದ್ಯಾರೋ ಈಗ ಹೊಸ ಕರ್ಣ ಅಂತ ಯಾರೋ ಬರ್ತಾ ಇದ್ದಾರೆ, ಅವ್ರ ಬಗ್ಗೆ ಚಿಂತೆ. ದಿಸ್ ಇಸ್ ಅ ಪ್ರಾಬ್ಲಮ್. ಅಂದರೆ ನಿಮಗೆ ನಿಮ್ಮ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆಗಿಂತ ಕರ್ಣಂಗೆ ಹುಡುಗಿ ಸಿಕ್ಲೋ ಇಲ್ಲೋ, ದಿಸ್ ಇಸ್ ಅ ಪ್ರಾಬ್ಲಮ್.
ಗಂಡಸರಿಗೆ ಸಿದ್ದರಾಮಯ್ಯ ಅವ್ರು ಏನು ಮಾಡ್ತಾರೆ, ಭಾಗ್ಯ ಕೊಡ್ತಾರೋ ಇಲ್ಲೋ, ಪೆಟ್ರೋಲ್ ಬರುತ್ತೋ ಇಲ್ಲೋ, ನಿಮ್ಮ ಬೈಕಿಗೆ ಎಷ್ಟು ಬೇಕಪ್ಪ ಪೆಟ್ರೋಲ್? 1 ಲೀಟರ್ ಸಾಕು. ನೀವು ಹಾರ್ಮುಜ್ ಜಲಸಂಧಿ ಡೊನಾಲ್ಡ್ ಟ್ರಂಪ್ ಬಗ್ಗೆ ನೋಡ್ತಾ ಕೂತಿರ್ತೀರಾ. ನಿಮ್ಮ ಜೊತೆಗೆ ಮಗುನು ಕುತ್ಕೊಂತು, ಮುಗ್ದೋಯ್ತು ಕತೆ, ಸರ್ವನಾಶ. ಏನಿಲ್ಲ, ಒಂದು 50 ರೂಪಾಯಿ 30 ರೂಪಾಯಿಗೆಲ್ಲ ಬುಕ್ ಸಿಗತ್ತೆ. ನೀವು ಕುತ್ಕೊಳ್ರಿ 6 ಗಂಟೆಗೆ, 9 ಗಂಟೆವರೆಗೂ ನೀವು ಕುತ್ಕೊಳ್ರಿ, ಸುಮ್ಮನೆ ಕುತ್ಕೊಳ್ರಿ. ಅದು ಬುಕ್ ಓದಕ್ಕೆ ಇಷ್ಟ ಇದೆಯೋ ಇಲ್ಲೋ, ನೀವು ಸುಮ್ಮನೆ ಕುತ್ಕೊಂಡ್ರೆ ಮಗುನು ಸುಮ್ಮನೆ ಕುತ್ಕೊಳ್ಳುತ್ತೆ, ಆಟೋಮೆಟಿಕ್ಲಿ ಜ್ಞಾನ ಬೆಳೆಯುತ್ತೆ. ಒಂದು ಮಾತು ನೆನ್ಪಿಟ್ಕೊಳ್ರಿ, ಇವತ್ತು ವಿಶೇಷವಾದ ಮಾತು ಹೇಳ್ತೀನಿ, ವಿಶೇಷವಾಗಿ ಗುರುಗಳನ್ನೇ ಐಡೆಂಟಿಫೈ ಮಾಡಿಕೊಂಡು. ಎಷ್ಟು ಕರ್ನಾಟಕದ ಸ್ವಾಮೀಜಿಗಳು ರಾಜ್ಯಾದ್ಯಂತ ಮೈಕ್ ತಗೊಂಡು ಅದ್ಭುತ ಭಾಷಣ ಮಾಡ್ಕೊಂತ ಓಡಾಡ್ತಾ ಇದ್ದಾರೆ, ಆದರೆ ಅವ್ರ ಮಠದಲ್ಲಿ ಶ್ರೇಯೋಭಿವೃದ್ಧಿ ಆ ಮಟ್ಟಕ್ಕೆ ಮುಟ್ಟಿದ್ಯಾ ಗೊತ್ತಿಲ್ಲ. ಬಟ್ ನಮ್ಮ ಗುರುಗಳು 2 ವರ್ಷದಿಂದ ಮಾತೇ ಆಡದೆ ಅನುಷ್ಠಾನದಲ್ಲಿ ಕುತ್ಕೊಂಡಿದ್ದಾರೆ. ಇಲ್ಲಿ ಶಾಲೆ ಏನಾಗಬೇಕು ಅದು ಬೆಳಿತಾನೆ ಇದೆ. ಇಲ್ಲಿ ಒಂದು ಅರ್ಥ ಮಾಡ್ಕೊಂಡ್ರಿ, ಮಾತಾಡೋದ್ರಿಂದ ಏನೂ ಮಾಡೋಕ್ಕಾಗಲ್ಲ, ಮೌನದಿಂದ ಎಲ್ಲವನ್ನೂ ಸಾಧಿಸ್ಬೋದು ಅಂತ. ಇದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಸೈಲೆನ್ಸ್ ಅಟ್ರಾಕ್ಟ್ಸ್ ಮನಿ ಆ್ಯಂಡ್ ಸಕ್ಸಸ್ ಅಂತ. ಮೌನ ಇದ್ದಲ್ಲಿ ದುಡ್ಡು ಮತ್ತು ಸಕ್ಸಸ್ ಎರಡೂ ಬರುತ್ತೆ ಅಂತ. ಮೌನ ಇದ್ದಲ್ಲಿ ಸೌಂಡ್ ಕಂಡ್ರೆ ದುಡ್ಡಿಗೂ ಹೆದರಿಕೆ ಅಂತೆ, ಸಕ್ಸಸ್ಗೂ ಹೆದರಿಕೆ ಅಂತೆ. ಸೌಂಡ್ ಕಡೆ ದುಡ್ಡು ಬರಲ್ಲ, ಸಕ್ಸಸ್ಸು ಬರಲ್ಲ. ಇದು ನಿಜನಾ ಅಂತ ನಾನು ಹುಡ್ಕೊಂಡು ಹೋಗ್ತೀನಿ. ನಾನು ಮೋಟಿವೇಶನ್ ಸ್ಪೀಕರ್, ಮಾತಾಡ್ಬೇಕಾದ್ರೆ ಅದು ಪ್ರೂವ್ ಮಾಡ್ಕೋಬೇಕು. ಬೆಂಗಳೂರಿನಲ್ಲಿ ಸದಾಶಿವನಗರ ಅಂತ ಒಂದು ಏರಿಯಾ ಇದೆ. ಆ ಏರಿಯಾಕ್ಕೆ ಹೋದರೆ ಸ್ಮಶಾನ ಮೌನ. 1 TV ಸೌಂಡ್ ಇಲ್ಲ, 1 ಮೊಬೈಲ್ ಸೌಂಡ್ ಇಲ್ಲ, 1 ರೀಲ್ಸ್ ಇಲ್ಲ. ಬಟ್ ಆ ಸದಾಶಿವನಗರ ಏರಿಯಾ ಇಡೀ ಕರ್ನಾಟಕದ ರಿಚೆಸ್ಟ್ ಪರ್ಸನ್ಗಳು ಇರೋಂಥ ಏರಿಯಾ, ಫುಲ್ ಸೈಲೆಂಟ್. ಆಮೇಲೆ ಕೆಲವೊಂದು ಏರಿಯಾ, ಕೊಳಗೇರಿ ಏರಿಯಾಗಳಿಗೆ ಹೋಗ್ತೀನಿ, ಎಲ್ಲ ಮನೆಯಲ್ಲೂ TV, ಎಲ್ಲ ಮನೆಯಲ್ಲೂ ಮೊಬೈಲು, ಪಾತ್ರೆಗಳು ಡಮ ಡಮ ಡಮ, ಸೌಂಡು. ಆ ಏರಿಯಾ ಅತ್ಯಂತ ಬಡ ಪ್ರದೇಶ ರಾಜ್ಯದಲ್ಲೇ. ನೀವೇ ನಮ್ಮ ಶಿಕಾರಿಪುರಕ್ಕೆ ಬರ್ರಿ, ಒಂದು ಏರಿಯಾ ನೀವು ಶ್ರೀಮಂತ ಅಂತ ಅಂದ್ಕೊಳ್ರಿ. ನಾನು ಇದೇ ಏರಿಯಾ ಅಂದರೆ ನಿಮಗೆ ಬೇಜಾರಾಗ್ಬೋದು, ಕೆಲವ್ರಿಗೆ ಖುಷಿ ಆಗ್ಬೋದು. ಶ್ರೀಮಂತ ಏರಿಯಾ ಅಂದ್ಕೊಂಡು ಹೋಗ್ರಿ, ಆ ಏರಿಯಾ ಸತ್ತ ಸ್ಮಶಾನ ಥರ ಸೈಲೆಂಟ್ ಆಗಿರೋದು. ಈ ಏರಿಯಾ ಬಡ ಏರಿಯಾ ಅನ್ಕೊಂಡು ಆ ಶಿಕಾರಿಪುರದಲ್ಲಿ ಆ ಏರಿಯಾಕ್ಕೆ ಹೋಗ್ರಿ, ಅಲ್ಲಿ ಬರೀ ಸೌಂಡು, ಮೊಬೈಲು, TV ಕೇಳಿಸ್ತಾ ಇರೋದು. ಎಲ್ಲಿ ಸೌಂಡ್ ಇರುತ್ತೋ ಆ ಸೌಂಡ್ ಕಡೆ ಹಣನೂ ಬರಲ್ಲ, ಸಕ್ಸಸ್ಸು ಬರಲ್ಲ. ಎಲ್ಲಿ ಸೈಲೆನ್ಸ್ ಇರುತ್ತೋ ಹಣನೂ ಬರುತ್ತೆ, ಸಕ್ಸಸ್ಸು ಬರುತ್ತೆ. ಇದಕ್ಕೆ ಈ ಶಾಲೆಯ ಕಟ್ಟಡವೇ ಉದಾಹರಣೆ. ಈ ಕಟ್ಟಡಕ್ಕಾಗಿ ಗುರುಗಳೇನು ಮಾತಾಡಿಲ್ಲ, ಅವ್ರ ಮೌನದಲ್ಲಿ ಕೂತ್ರು ಬಿಲ್ಡಿಂಗ್ ಹೇಳ್ತಾ ಹೋಯ್ತು. ಅಂದರೆ ಮೌನದ ಕಡೆ ಹಣ ಬರುತ್ತೆ, ಯಶಸ್ಸು ಬರುತ್ತೆ. ನಿಮ್ಮ ಮಕ್ಕಳನ್ನ ನಿಮ್ಮ ಮೌನದೊಂದಿಗೆ ಮಕ್ಕಳಿಗೂ ಮೌನವಿರಿಸಿ ಅದು ಕೊಡಬೇಕು. ಮೊಬೈಲ್ ಕೊಟ್ಕೊಂಡು, TV ಕೊಟ್ಕೊಂಡು, ದುಡ್ಡು ಕೊಟ್ಟು ನನ್ನ ಮಕ್ಕಳನ್ನ ಬದಲಾಯಿಸಿ ಅನ್ನೋ ಕಾಲ ಇಲ್ಲ. ಎನಿಬಡಿ ಕ್ಯಾನ್ ಗಿವ್ ಮನಿ. 1 lakh ರೂಪಿ ಫೀಸನ್ನು ನೀವು ನಂಬ್ತಿರೋ ಬಿಡ್ತಿರೋ. ನಮ್ಮ ಬೆಂಗಳೂರಲ್ಲಿ ನಾನು ಮನೆ ಇದ್ದಾಗ ಮನೆಗೆ ಪಾತ್ರೆ ತೊಳೆಯಕ್ಕೆ ಬರೋ ಹಿಂಗ್ಸು 1 ಲಕ್ಷ ರೂಪಾಯಿ ಫೀಸ್ ಕಟ್ತಾ ಇದೆ ಒಂದು ಸ್ಕೂಲ್ಗೆ. ಪಾತ್ರೆ ತೊಳೆಯೋ ಹೆಣ್ಮಗಳು ಮಗುಗೋಸ್ಕರ 1 ಲಕ್ಷ ಫೀಸ್ ಕಟ್ಟಕ್ಕೆ ರೆಡಿ ಇದ್ದಾಳೆ. ಅಂಥ ಕಾಲದಲ್ಲಿ ಇದ್ಕೊಂಡು ನಾನು ದುಡ್ಡು ಕೊಟ್ಟು ಎಜುಕೇಷನ್ ಕೊಂಡ್ಕೊಳಕ್ಕಾಗಲ್ಲ. ದುಡ್ಡಿನ ಜೊತೆ ನಿಮ್ಮ ಟೈಮ್ ಕೊಡಬೇಕು. ನಿಮ್ಮ ಟೈಮ್ ಎಷ್ಟು ಮಕ್ಕಳಿಗೆ ಕೊಡ್ತೀರೋ ಆಟೋಮೆಟಿಕ್ಲಿ ನಿಮ್ಮ ಮಕ್ಕಳು ಬೆಳೀತಾ ಬರ್ತಾರೆ. ನಂಬರ್ 2, ನಮ್ಮ ಈ ಶಾಲೆ ಬಗ್ಗೆ ಮಾತನಾಡಿದ್ರೆ, ಕಾನಹಳ್ಳಿ ಶಾಲೆ, ನಮ್ಮ ಅಂಬಾರಗೊಪ್ಪದ ಶಾಲೆಯ ಬಗ್ಗೆ ಮಠದ್ದು, ಈ ಶಾಲೆಯ ಯುನಿಕ್ನೆಸ್ ಹೇಳ್ಬಿಡ್ತೀನಿ. ಇದು ಗ್ರಾಮೀಣ ಪ್ರದೇಶದಲ್ಲಿದೆ. ನಿಮ್ಮ ಮಗು ಇಲ್ಲಿ ಓದೋದ್ರಿಂದ ರೂರಲ್ ಸರ್ಟಿಫಿಕೇಟ್ ಅಂತ ಒಂದು ಸಿಗುತ್ತೆ. ಮುಂದೆ ಆ ಮಗು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದಾಗ ಗ್ರಾಮೀಣ ಶಾಲೆಯ ಮಗು ಅನ್ನೋ ಕೋಟಾ ಸಿಗುತ್ತೆ. ಒಂದು 15-20% ರಿಸರ್ವೇಷನ್ ಇರುತ್ತೆ. ಅದೇ ಟೌನಲ್ಲಿ ಓದಿರೋ ಮಕ್ಕಳಿಗಿಂತ ಪ್ಲಸ್ ಪಾಯಿಂಟ್ ಆಗುತ್ತೆ ನಿಮ್ಮ ಮಗುಗೆ. ತಪ್ಪಿ ಮಗು ಇಲ್ಲೇನು ಕಡಿಮೆ ಮಾರ್ಕ್ಸ್ ತೆಗಿಯುತ್ತೆ ಅಂತ ಹೇಳ್ತಾ ಇಲ್ಲ. ಗ್ರಹಚಾರಕ್ಕೆ 1 ಮಾರ್ಕ್ಸ್ ಕಡಿಮೆ ಬಂದಿದ್ರು ಹೆಚ್ಚು ಮಾರ್ಕ್ಸ್ ಬಂದಿರೋ ಮಗುಗಿಂತನೂ ನಿಮ್ಮ ಮಗುಗೆ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿ. ಯಾಕೆ ಅಂದರೆ ದಿಸ್ ಏರಿಯಾ ಇಸ್ ಕಮ್ಸ್ ಅಂಡರ್ ರೂರಲ್ ಕೋಟಾ. ಗ್ರಾಮೀಣ ಪ್ರದೇಶದಲ್ಲಿ ಇದೆ ಸದ್ಯಕ್ಕಂತೂ, ಮುಂದೆ ಗೊತ್ತಿಲ್ಲ ನನಗೆ. ಹಾಗಾಗಿ ಬಹುತೇಕ ಸೌಲಭ್ಯಗಳಿದೆ. ಕ್ವಾಲಿಟಿ ಟೀಚರ್ಸ್, ಏನು ಟೀಚರ್ಸ್ಗಳಿದ್ದಾರೆ, ನನ್ನ ಸಾಧನದಲ್ಲೇ ಟ್ರೈನ್ ಅಪ್ ಆದಂಥ 3-4 ಜನ ಮುಖವನ್ನು ನೋಡಿದೆ. ನಾ ಬರ್ತಾನೆ ಅವ್ರು ನೋಡಿದೆ. ನಾನು ಅಲ್ಲಿ ಟ್ರೈನ್ ಮಾಡ್ಬೇಕಾದ್ರೆ ದೇ ಆರ್ ಬೆಸ್ಟ್ ಆಫ್ ದಿ ಬೆಸ್ಟ್ ಸ್ಟೂಡೆಂಟ್ಸು. ಅವ್ರಿಗೆ ಇಂಗ್ಲೀಷ್ ಮೇಲೆ ಅಷ್ಟು ಕಮ್ಯಾಂಡ್ ಇತ್ತು, ಮ್ಯಾಥಮೆಟಿಕ್ಸ್ ಮೇಲೆ ಅಷ್ಟು ಕಮ್ಯಾಂಡ್ ಇತ್ತು. ಅವರು ರಾಜ್ಯದ ಟಾಪರ್ ಇರುವಂಥ ಟೀಚರ್ಸ್ಗಳು ನಾವು ಟ್ರೈನ್ ಮಾಡಿದವರೇ ಇವತ್ತು ಈ ಸ್ಕೂಲಲ್ಲಿ ಇದ್ದಾರೆ. ಅದನ್ನು ನೋಡಿದಾಗ ನಂಗೆ ಭಾಳ ಖುಷಿ ಆಯಿತು. ಮೈ ಸ್ಟೂಡೆಂಟ್ಸ್ ಆರ್ ದೇರ್ ಹಿಯರ್. ಅವ್ರ ಮೇಲೆ ನಂಬಿಕೆ ನಮಗೆ. ನೀವು ಬೇರೆ ಏನು ಬಿಲ್ಡಿಂಗು, ಇನ್ಫ್ರಾಸ್ಟ್ರಕ್ಚರ್ ಮುಖ್ಯ ಅಲ್ಲ, ಅಲ್ಲಿ ಇರೋ ಟೀಚರ್ ಮುಖ್ಯ. ಅಲ್ಲಿರುವಂಥ ಮೇಡಮ್ ಸರ್ಗಳು ಎಷ್ಟು ಕ್ವಾಲಿಟಿ ಇದ್ದಾರೆ ಅಂತೇಳಿ. ವಿಶೇಷವಾಗಿ ನಮ್ಮ ಪ್ರಾಂಶುಪಾಲರು ಹಿಂದಿನ ಅನುಭವ ಕೇಳಿಸ್ಕೊಳ್ರಿ, ನಾನು ಹೇಳೋದಲ್ಲ ಅದು. ಎಲ್ಲೆಲ್ಲಿ ಅವರು ವೃತ್ತಿ ಮಾಡಿದ್ರು, ಎಷ್ಟು ಅನುಭವ ಇದೆ ಅಂತ. ಅನುಭವ ಸೇರಿದಂಥ ನಮ್ಮ ಪ್ರಾಂಶುಪಾಲರು ಜೊತೆಗೆ ವೆಲ್ ಎಕ್ವಿಪ್ಡ್ ಟೀಚರ್ಸ್, ಎರಡು ಕಾಂಬಿನೇಟ್ ಆದಾಗ
ನಿಮಗೆ ಈಗ ರಿಸಲ್ಟ್ ಬರಲ್ಲ. ಈಗೇನು ಮಾರ್ಕ್ಸ್ ಕಾರ್ಡಲ್ಲಿ A+, ಎ 100ಕ್ಕೆ 100, 50ಕ್ಕೆ 50 ಮಾರ್ಕ್ಸ್ ಕಾಣ್ತಾ ಇದೆ ಅಷ್ಟೇ. ದಿಸ್ ಈಸ್ ನಾಟ್ ಇಂಪಾರ್ಟೆಂಟ್. 5 ವರ್ಷದ ನಂತರ 10ನೇ ಕ್ಲಾಸ್ ಪಾಸ್ ಆಗ್ತಾರಲ್ಲ ನಿಮ್ಮ ಮಕ್ಕಳು, ಅವಾಗ ಗೊತ್ತಾಗುತ್ತೆ ನನ್ನ ಮಗು ಹಿಂಗೆ ಬೆಳೀತಾ ಅಂತ. ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಅವಾಗ ನೀವು ಮಗುನ ತಗೊಂಡೋಗಿ ದಕ್ಷಿಣ ಕನ್ನಡದಲ್ಲಿ ಕೆಲವೊಂದು ಪ್ರತಿಷ್ಠಿತ ಶಾಲೆಗಳಿದ್ದಾವೆ, ನೀವು ನಂಬ್ತಿರೋ ಬಿಡ್ತಿರೋ, ಫಸ್ಟ್ PUC ಸೇರ್ಸೋದಕ್ಕೆ ನಿಮ್ಮ ಕೈಲಿ ಒಂದು ಕಡಿಮೆ ಅಂದ್ರೆ 5 ಲಕ್ಷ ರೂಪಾಯಿ ದುಡ್ಡು ಇರಬೇಕು. 2 ವರ್ಷ ಮುಗಿಸ್ಕೊಂಬರೋಕ್ಕೆ 10 ಲಕ್ಷ ಬೇಕು, ಪ್ಯಾಕೇಜ್ 10 ಲ್ಯಾಕ್ ಬೇಕು 2 ವರ್ಷ PUC ಮುಗಿಸೋಕ್ಕೆ. ಅದೇ ನಿಮ್ಮ ಮಗು ಈ ಶಾಲೆಯಲ್ಲಿ ಓದ್ಕೊಂಡು 95ಗಿಂತ ಹೆಚ್ಚು ಮಾರ್ಕ್ಸ್ ತಗೊಂಡು ವಿತ್ ಕ್ರೆಡಿಟ್, ಅವ್ರು ಅಬ್ಸರ್ವ್ ಮಾಡೋದು ಆ ಶಾಲೆಯ ಬ್ಯಾಕ್ಗ್ರೌಂಡ್ ಏನು ಅಂತ. ಈ ಸ್ವಾಮೀಜಿಗಳಿಂದ ಒಂದು ಲೆಟರ್ ತಗೊಂಡು ಈ ಮಗುಗೆ ನಿಮ್ಮ ಶಾಲೆಯಲ್ಲಿ ಸೀಟ್ ಕೊಡಿ ಅಂತ ಹೋದರೆ, ನೀವು ಯಾವ ಮಕ್ಕಳಿಗೆ 10 ಲಕ್ಷ ರೂಪಾಯಿ ಬೇಕಿತ್ತೋ ಅದನ್ನು 0 ಕಾಸ್ಟಲ್ಲಿ ಅಡ್ಮಿಷನ್ ಮಾಡ್ಕೋತಾರೆ. 1 ರೂಪಾಯಿ ತಗೊಳ್ಳಲ್ಲ. ಆ ಶಕ್ತಿ ನಮ್ಮ ಗುರುಗಳಿಗಿದೆ, ಇಲ್ಲಿರೋ ಟೀಚರ್ಸ್ಗಿದೆ. 10th ತಳ್ಕೊಂಬರ್ಬೇಕು. ಈಗ 3ನೇ ವರ್ಷ 10ಕ್ಕೆ ರಿಸಲ್ಟ್ ಬಂದಾಗ, ಈಗ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಿಮ್ಮ ಮಕ್ಕಳಿಗೆ ಯಾರು 95+ ಬಂದರೆ 95+ ಬರಬೇಕು, ವಿತ್ ಒಳ್ಳೆ ಬ್ಯಾಕ್ಗ್ರೌಂಡ್ ಇರಬೇಕು. ನನ್ನ ಹತ್ರನೇ ಕರ್ಕೊಂಬರ್ರಿ, ನನ್ನ ನಂಬರ್ ಇಲ್ಲೆಲ್ಲ ಟೀಚರ್ಸ್ ಹತ್ರ ಇರುತ್ತೆ. ನಿಮಗೆ ಕರ್ನಾಟಕದ ಯಾವ ಶಾಲೆನಲ್ಲಿ ಬೇಕು ಆ ಶಾಲೆನಲ್ಲಿ ಫೀಸ್ 0 ಮಾಡಿಸ್ತೀವಿ. ಫೀಸ್ 0, 100% 0. ಹಾಸ್ಟೆಲ್ ಫೀಸ್ ಸ್ವಲ್ಪ ಕೊಡಬೇಕಾಗಿ ಬರ್ಬೋದು. ಇಲ್ಲ ಕೆಲವೊಂದು ಕಾಲೇಜ್ಗಳಲ್ಲಿ ನನ್ನ ರೆಕಮೆಂಡೇಷನಲ್ಲಿ 0 ಕಾಸ್ಟಲ್ಲಿ ಹಾಸ್ಟೆಲ್ಲು ಫ್ರೀ ಆ್ಯಂಡ್ ಇದು ಫ್ರೀ. ಯಾಕೆ ಅಂದರೆ ನೆಕ್ಸ್ಟ್ ಆ ಮಕ್ಕಳನ್ನ ಅವರು ಫ್ರೀ ತೊಗೊಂಡ್ರು ಅಂದ್ಕೊಳ್ಳಿ, ಫ್ರೀ ಕೊಡೋದಕ್ಕಲ್ಲ, ಅವರು ಆ ಮಕ್ಕಳನ್ನ ರೆಡಿ ಮಾಡಿ PUC ಟಾಪರ್ ಮಾಡ್ತಾರೆ. ನೀಟಲ್ಲಿ ರಿಸಲ್ಟ್ ಬರುತ್ತೆ, ಬ್ಯಾನರಲ್ಲಿ ಫೋಟೋ ಹಾಕತ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಅಂಬಾರ್ಗೊಪ್ಪದ ಈ ಮಗು ಡಾಕ್ಟರ್ ಜಾಬ್ಗೆ ಅಂದರೆ ಶಿಕ್ಷಣಕ್ಕೆ ಸೆಲೆಕ್ಟ್ ಆಗಿದ್ದಾಳೆ ಅಂತ ಅದಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ಇವತ್ತು ರೆಡಿ ಮಾಡೋ ಮಕ್ಕಳು ನಾವು ಯಾವುದಕ್ಕೆ ಅಂದರೆ ದ ಟಾಪ್ ಪೊಸಿಷನ್ಗೆ ರೆಡಿ ಮಾಡ್ತಾ ಇರೋದು. ನೀವು ಈಗ ಈ UKG ಬಂದ್ರಿ, ಅಲ್ಲಿ ವಿದ್ಯೋತ್ಸವ ಫೋಟೋ ಹೊಡ್ಕೊಂಡ್ರಿ, ಸೆಲ್ಫಿ ಹಾಕಿದ್ರಿ, ದಿಸ್ ಈಸ್ ನಾಟ್ ಇಂಪಾರ್ಟೆಂಟ್. ಇದು ಇವತ್ತು ಖುಷಿ, ನಾಳೆ ನಿಮ್ದು ಅದೇನು ಹಾಕ್ತಿರಲ್ಲ ಸ್ಟೇಟಸ್, 24 ಗಂಟೆ ಆದಮೇಲೆ ಇರೋದೇ ಇಲ್ಲ. ಬಟ್ ನಿಮಗೆ ಸ್ಟೇಟಸ್ ಹೆಂಗೆ ಕ್ರಿಯೇಟ್ ಆಗಬೇಕು ಅಂದರೆ, ನೀವು ಹೋಗ್ತಾ ಇದ್ರೆ ರೋಡಲ್ಲಿ ನಿಮ್ಮ ಸ್ಟೇಟಸನ್ನು ಜನ ನೋಡ್ತಾ ಇರಬೇಕು, ಅಬ್ಬಬ್ಬಬ್ಬ ಅಂತ. ವಾಟ್ಸಪ್ ಸ್ಟೇಟಸ್ ಅಲ್ಲ, ರೋಡ್ ಸ್ಟೇಟಸ್ ಹೇಳ್ತಾ ಇರೋದು ನಾನು. ಆ ಥರದ ಮಕ್ಕಳನ್ನ ರೆಡಿ ಮಾಡಿರಿ. ಈಗ 5 ವರ್ಷದ ಮಗು ಅಂದರೆ ಜಸ್ಟ್ 10 ಇಯರ್ಸ್ ಇದೆ, 6 ವರ್ಷದ ಮಗು ಅಂದರೆ 9 ವರ್ಷ ಇದೆ, ಅಷ್ಟೇ ಟೈಮ್. 10ನೇ ಕ್ಲಾಸಿಗೆ ಬರೋಷ್ಟೊತ್ತಿ ಆ ಮಕ್ಕಳ ರೂಟ್ ಚೇಂಜ್ ಆಗುತ್ತೆ. ನೀವು ನಂಬ್ತಿರೋ ಇಲ್ಲೋ, ಲಾಸ್ಟ್ ಇಯರ್ದು ಒಂದು ಸ್ಟೋರಿ ಹೇಳ್ಬಿಡ್ತೀನಿ ನಿಮಗೆ. ನನ್ನ ಅಕ್ಕನ ಮಗಳೇ ಪ್ರತಿಷ್ಠಿತ PU ಕಾಲೇಜಲ್ಲಿ 94% ಸೈನ್ಸಲ್ಲಿ ತಗೋತಾಳೆ, 94%. ಬಟ್ ಅವ್ರ ಅಮ್ಮನಿಗೆ ಆಸೆ ಏನು, ನನ್ನ ಮಗಳನ್ನ ಡಾಕ್ಟ್ರು ಮಾಡಬೇಕು ಅಂತ. ಬಟ್ ಅವಳು ಆ ಎಕ್ಸಾಮ್, ನೀಟ್ ಅಂತ ಎಕ್ಸಾಮಲ್ಲಿ ಪಾಸ್ ಆಗೋದಿಲ್ಲ. ಪಾಸ್ ಆಗದೆ ಇದ್ದಾಗ ನಾನೇ ಹೋಗ್ತೀನಿ, ಏನು ಕಡಿಮೆ ಸ್ಕೋರ್ ಇದೆ, ಪಾಸ್ ಅಂದರೆ ಸ್ಕೋರ್ ಕಡಿಮೆ ಇದೆ, ಈ ಮಗುಗೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಕೊಡ್ಬೋದಾ ಅಂತ. ನನ್ನ ಹತ್ರನೂ ಸ್ವಲ್ಪ ದುಡ್ಡಿದೆ, ಗಿಡಾಡಿ ಒಂದಿಷ್ಟು ಮಾಡ್ಕೊಂಡಿದ್ದೀನಿ, ಕೊಡ್ಕೋಬೋದಾ ಅಂತ ಹೋದಾಗ ಗೌರ್ಮೆಂಟ್ನ ಅಫಿಷಿಯಲ್ ಫೀಸ್, ಅಂಬಾರ್ಗೊಪ್ಪದ ಪೋಷಕರು ಕೇಳಿಸ್ಕೊಳ್ರಿ, ಮೆಡಿಕಲ್ ಮಾಡಿಸೋಕ್ಕೆ ನಿಮ್ಮ ಮಗು ಚೆನ್ನಾಗಿ ಸ್ಕೋರ್ ಮಾಡಿಲ್ಲ ಅಂದರೆ ದುಡ್ಡು ಕೊಟ್ಟು ಕೊಂಡ್ಕೊಬೋದು ಆ ಸೀಟನ್ನು. ಏನು ಕಷ್ಟ ಅಲ್ಲ ಅದು. ಶಿಕಾರಿಪುರದಲ್ಲೇ ಭಾಳ ಜನ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಎಷ್ಟು ದುಡ್ಡು ಬೇಕು ಅಂದರೆ 1.25 ಕೋಟಿ ಬೇಕು, 125 ಲಕ್ಷ ಬೇಕಿರೋದು. ನಾನೊಬ್ಬ ಪ್ರೊಫೆಸರ್, ನನ್ನ ಸಂಬಳ ತೆಗೆದಿಡ್ತಾ ಹೋದರೆ 15 ವರ್ಷದ ಸಂಬಳ ತೆಗೆದಿಡ್ಬೇಕು. ಅದಕ್ಕೆ ನನಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು. 125 ಲಕ್ಷ, 1.25 ಕೋಟಿ ಆಗಲ್ಲ ಅಂತ ಆ ಮಗನ ಕರ್ಕೊಂಬಂದು ಕೊನೆಗೆ ಆಯುರ್ವೇದಿಕಲ್ಲಿ ಸೇರಿಸ್ತೀವಿ. ಆವಾಗ ಯೋಚನೆ ಬಂದು, ನಾನು ಇನ್ನು ಮುಂದೆ ಭಾಳ ಕೇರ್ಫುಲ್ಲಾಗಿ ಮಾತಾಡಬೇಕು. ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ನಿಮ್ಮ ದಿನದ ವ್ಯಾಲ್ಯೂ ಹೇಳ್ಕೊಡ್ಬೇಕು. ವಾಟ್ ಈಸ್ ಯುವರ್ ಡೇ ವ್ಯಾಲ್ಯೂ ಅಂತ. PUC ಸೇರಿದ ಒಬ್ಬ ಹುಡುಗ 2 ವರ್ಷ ಕರೆಕ್ಟಾಗಿ ಓದಿದ ಅಂದರೆ 1.25 ಕೋಟಿ ದುಡ್ದ ಅಂತ ಅರ್ಥ. 1.25 ಕೋಟಿ ದುಡಿಯೋದು ಅಂದರೆ ಒಂದು ದಿನದ ವ್ಯಾಲ್ಯೂ 18,000 ರೂಪಾಯಿ. ಒಂದು ದಿನ ಅವನು ಗಿಲ್ಲಿನ ಯಾರನ್ನ ಗೆಲ್ಸೋದಕ್ಕೆ ಬಿಗ್ ಬಾಸ್ ನೋಡ್ತಾ ಕುತ್ಕೊಂಡ ಅಂದರೆ 18,000 ರೂಪಾಯಿ ಡಮಾರ್. ಒಂದಿನ ವಿರಾಟ್ ಕೊಹ್ಲಿನ ಗೆಲ್ಸೋಕ್ಕೆ ಮ್ಯಾಚ್ ನೋಡೋಕೆ ಕುತ್ಕೊಂಡೆ 18,000 ಡಮಾರ್. ಒಂದೊಂದು ದಿನದ ವ್ಯಾಲ್ಯೂ PUC ವಿದ್ಯಾರ್ಥಿಗಳು 18,000 ಇರುತ್ತೆ. 10ನೇ ಕ್ಲಾಸ್ ಹುಡುಗರದ್ದು ಏನು ಕಡಿಮೆ ಅಲ್ಲ. 10th ಹುಡುಗರು 1 ವರ್ಷ ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ಅವ್ರ ಅಪ್ಪ ಅಮ್ಮನ 10 ಲಕ್ಷ ರೂಪಾಯಿ ಸೇವ್ ಮಾಡ್ಬೋದು. ಬರೀ ದುಡ್ಡು ಸೇವ್ ಅಷ್ಟೇ ಅಲ್ಲ, ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಸೀಟ್ ಸಿಗತ್ತೆ, ಮುಂದೆ ಬೆಳ್ಕೊಂಡು ಹೋಗ್ತಾರೆ. ನೀವು ನಂಬ್ತಿರೋ ಇಲ್ಲೋ, ಇವತ್ತು ನನಗೇನು 1.25 ಲಕ್ಷ ಸಂಬಳ, ಪ್ರೊಫೆಸರ್ ಇದ್ದೀನಿ, ದೊಡ್ಡದಾಗಿ ಹೇಳ್ತಾ ಇರ್ತೀನಿ ನಾನು ಎಲ್ಲ ಕಡೆ. ಆದರೆ ನನಗಿಂತ ಒಂದು 4-5 ವರ್ಷ ದೊಡ್ಡ ಹುಡುಗ ತಮಿಳ್ನಾಡಲ್ಲಿ, ನಾನು ಯಾವ ಥರ ಕುಟುಂಬ, ರೈತರ ಮನೆಯೂ ಅದೇ ರೈತರ ಮನೆ ಹುಡುಗ, ತಮಿಳ್ನಾಡು ಹುಡುಗ, ಚೆನ್ನಾಗಿ ಓದ್ಕೊಂಡ, PUC ಸೈನ್ಸ್ ಆಯಿತು, ಇಂಜಿನಿಯರ್ ಹೋಗು ಅಂದರು. ನಾನು ಡಾಕ್ಟರ್ ಹೋಗು ಅಂತಾರೆ, ನಾನು ಡಾಕ್ಟರ್ ಆಗಲ್ಲ ಇಂಜಿನಿಯರ್ ಆಗ್ತೀನಿ ಅಂತಾನೆ. ಇಂಜಿನಿಯರೇ ಆಗ್ಬಿಟ್ಟ ಅವನು. ಆಗಿ ಬೆಳ್ಕೊಂಡು ಬಂದ.
ಅವನ ಏಜ್ 45 ವರ್ಷ ಇದ್ದಾಗ, 45 ಇಯರ್ ಏಜ್, ಗೂಗಲ್ ಕಂಪ್ನಿಯಲ್ಲಿ ಅವನಿಗೊಂದು ಸಂಬಳ ಅನೌನ್ಸ್ ಮಾಡ್ತಾರೆ. ಈ ವರ್ಷ ಕೋವಿಡ್ಡು, ಜಗತ್ತಿನಾದ್ಯಂತ ಮೊಬೈಲ್ ಜಾಸ್ತಿ ಸೇಲ್ ಆಗಿದೆ, ನಿನಗೆ ಸ್ಪೆಷಲ್ ಸಂಬಳ ಕೊಡ್ತಾ ಇದ್ದೀವಿ ಅಂತ. ಒಂದ್ಸರಿ ಎದೆ ಮೇಲೆ ಕೈ ಇಟ್ಕೋಬೇಕು ನೀವು, ಹಂಗೆ ಕೇಳಿಸ್ಕೊಳಂಗಿಲ್ಲ. 1 ವರ್ಷಕ್ಕೆ ಒಬ್ಬ ಇಂಜಿನಿಯರ್ಗೆ, ನಮ್ಮ ಇಂಡಿಯಾದ ತಮಿಳ್ನಾಡಿನ ಆರ್ಡಿನರಿ ಹಳ್ಳಿ ಹುಡುಗ ಇಂಜಿನಿಯರ್ಗೆ ಕೊಟ್ಟ ಸಂಬಳ 2100 ಕೋಟಿ ರೂಪಾಯಿ, 2100 crore. ಹಿಸ್ ನೇಮ್ ಸುಂದರ್ ಪಿಚಾಯ್. ನಾನು ಹೇಳಿದ ಸುಳ್ಳು ಅಂತ ಅಂದರೆ ಮನೆಗೆ ಹೋದ್ಮೇಲೆ ಹಾಕ್ರಿ, ಸುಂದರ್ ಪಿಚಾಯ್ ಸ್ಯಾಲ್ರಿ ಅಂತ. 1 ವರ್ಷಕ್ಕೆ 2000 ಕೋಟಿ ಸಂಬಳ ತಗೋತಾರೆ. ಅಂದರೆ ಇವತ್ತಿನ ಮಕ್ಕಳ ರೇಂಜ್ ಚೇಂಜ್ ಇದೆ. ನೀವು ಅವರನ್ನ ಒಂದು ಸ್ಪ್ಲೆಂಡರ್ ಬೈಕು, ಒಂದು ಮನೆ, ಒಂದು ಸಂಸಾರ, ಇಷ್ಟೇ ಜೀವನ ಅಂತ ಅನ್ಕೊಳಂಗಿಲ್ಲ. ಅವ್ರ ಲೈಫ್ ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಹೇಳ್ದನಲ್ಲ, 14 ವರ್ಷದ ಹುಡುಗ 50 ಕೋಟಿ ದುಡಿತಾನೆ, 16 ವರ್ಷದ ಹುಡುಗ 200 ಕೋಟಿ ದುಡಿತಾನೆ. ಆ ಥರದ ಮಕ್ಕಳು. ನೀವು ಎಲ್ಲೆಲ್ಲಿದೋ ಕತೆ ಹೇಳ್ತಾರೆ ಬಿಡಪ್ಪ ಇವರು ಅಂದ್ಕೊಳ್ಳಬೇಡ. ಇಲ್ಲೇ ನಮ್ಮ ಶಿವಮೊಗ್ಗ ಹತ್ರ ಒಂದು ಹಳ್ಳಿ, ತೀರ್ಥಹಳ್ಳಿ ಹೋಗೋ ರೋಡಲ್ಲಿ ಒಬ್ಬ ಹುಡುಗ ಈಸ್ ವೆಲ್ ಎಜುಕೇಟೆಡ್. ಏನು ಮಾಡ್ತೀಯಪ್ಪ ನೀನು ಕೇಳಿದ್ರು. ಅಸ್ಸಾಮಿಂದ ಟೀ ತಂದು ಕುಡಿತಾ ಇದ್ದಾರೆ, ನಾನು ಅಸ್ಸಾಮಿನ ಟೀ ಕುಡ್ಸಕ್ಕೆ ರೆಡಿ ಇಲ್ಲ, ನಮ್ಮೂರಲ್ಲೇ ಟೀ ರೆಡಿ ಮಾಡ್ತೀನಿ ಅಂತಾನೆ. ಅಲ್ಲಪ್ಪ, ಟೀ ಹೆಂಗೆ ಬೆಳಿತೀರಲ್ಲಿ ನಿಮ್ಮ ತೀರ್ಥಹಳ್ಳಿಯಲ್ಲಿ ಅಂತ. ಟೀ ತಂದು ಟೀ ಗಿಡದಲ್ಲೇ ಟೀ ಬೆಳಿಬೇಕಂತಿಲ್ಲ, ನಾನು ಅಡಕೆಯಿಂದ ಟೀ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾನೆ ಹುಡುಗ. ಅಡಕೆ ಟೀ ಮಾಡಿ ಇವತ್ತು ಅವ್ರ ಮನೆಗೆ ಹೋಗಿ ಭೇಟಿ ಕೊಡ್ರಿ ಸುಮ್ಮನೆ ಟೈಮ್ ಇದ್ರೆ. ಹಿಸ್ ಪ್ರಾಪರ್ಟಿ ವ್ಯಾಲ್ಯೂ 30 ಕೋಟಿ, 30 crore ಆಲ್ರೆಡಿ ಅರ್ನ. ಅರೇಕಾ ಟೀ ಅಂತ ಮಾಡ್ತಾನೆ. ಹೊಸ ಹೊಸ ಯೋಚನೆಗಳು, ಹೊಸ ಹೊಸ ಥಾಟ್ಗಳು ಇವತ್ತಿನ ಯುವಕರಲ್ಲಿದೆ. ಸ್ಪೆಷಲಿ ಶಿಕಾರಿಪುರದ ಈ ಕಡೆ ಉತ್ತರ ಭಾಗದ ಪ್ರದೇಶ ಇದೆಯಲ್ಲ, ನಮ್ಮ ವೀರೇಶಣ್ಣವರು ಕೂಡ ಅದೇ ಭಾಗದವರು. ಈ ಮಕ್ಕಳಲ್ಲಿ ಒಂದು ಸ್ಪೆಷಲ್ ಪವರ್ ಕೂಡ ಇದೆ. ಅವ್ರು ಏನು ಅಂದ್ಕೋತಾರೋ ಅದನ್ನ ಮಾಡಿಬಿಡ್ತಾರೆ. ಯಾಕೆ ಹೇಳ್ತೀನಿ ಅಂದರೆ, ನನಗೆ ಮಿರಾಕಲ್ ಕೊಟ್ಟಿದ್ದು ಇದೇ ಏರಿಯಾ. ಈ ಏರಿಯಾದವರೇ ನಮಗೆ ಸಾಧನಾ ಅಕಾಡೆಮಿ ರಾಷ್ಟ್ರದಾದ್ಯಂತ ಹೆಸರು ಮಾಡೋಕ್ಕೆ ಕಾರಣ ಆಗಿದ್ದು. ಕಿಟದಳ್ಳಿಯಲ್ಲಿ ಒಬ್ಬ ಹುಡುಗ ಬರ್ತಾನೆ, ಇದು ಶಿಕಾರಿಪುರ ಉತ್ತರನೇ. SSLCನಲ್ಲಿ 5 ಸಬ್ಜೆಕ್ಟ್ ಫೇಲ್, 5 ಸಬ್ಜೆಕ್ಟ್ ಫೇಲ್. ಹೆಂಗೆಂಗೋ ಪಾಸ್ ಮಾಡ್ಕೊಂಡು PU ನಮ್ಮ ಕಾಲೇಜಿಗೆ ಸೇರ್ಕೋತಾನೆ. ಆ ಹುಡುಗಂಗೆ ಬಂದ್ಕೊಳ್ಳೆ, ಸರ್ ನಾನು ಕೋಚಿಂಗ್ ಮಾಡ್ತಾ ಇದ್ದೆ, ಬಂದ, ಸರ್ ನನಗೂ ಜಾಬ್ ಸಿಗ್ತೈತಾ ಸರ್ ಅಂತ. ನಾನು SSLC 5 ಸಬ್ಜೆಕ್ಟ್ ಫೇಲ್ ಆಗಿ 2 ವರ್ಷ ಕೂತ್ಕೊಂಡು ಪಾಸ್ ಮಾಡ್ಕೊಂಡು ಬಂದವನು ಜಾಬ್ ಸಿಗುತ್ತಾ ಅಂದ. ಒಬ್ಬ ಮೇಸ್ಟ್ರಾಗಿ ನಾವೇನು ಹೇಳಬೇಕು, ಆಗಲ್ಲ, ನಿನ್ನ ಮಾರ್ಕ್ಸ್ ಕಾರ್ಡ್ ಕೊಡು, ಅದೆಲ್ಲ ಕೇಳಿಲ್ಲ ನಾನು. ಅವನ ಹೆಗ್ಲ ಮೇಲೆ ಕೈ ಹಾಕಿದೆ, ನಿನ್ಗಲ್ದೆ ಇನ್ಯಾರಿಗೋ ಜಾಬ್ ಸಿಗುತ್ತೆ ಅಂದೆ. ಅವಾಗ ಅವನು ಹೇಳ್ದ, ಸರ್ ನಂದು SSLC 5 ಸಬ್ಜೆಕ್ಟ್ ಫೇಲ್ ಸರ್, 2 ವರ್ಷ ತೊಗೊಂಡು ಪಾಸಾಗಿನಿ ಎಂದವನು. ಸತ್ಯ ಒಪ್ಕೊಂಡ. ಹೌದು ಕಣ್ಲೆ, ಅದಕ್ಕೆ ನಿಂಗೆ ಜಾಬ್ ಸಿಗೋದು, ಯಾಕಂದ್ರೆ ನೀನು SSLCನೇ 2 ಸರಿ ಓದಿ ಅಂದ್ರೆ ಎಷ್ಟು ಡೀಪಾಗಿ ಓದಿದ್ಯಾ, ನಿನಗೆ ಜಾಬ್ ಸಿಗೋದು ಅಂದೆ. ಅವನದು ಅದು ಸೀರಿಯಸ್ ಆಗಿ ತಗೊಂಡು ಏನೋ ಗೊತ್ತಿಲ್ಲ, ಓದಕ್ಕೆ ಸ್ಟಾರ್ಟ್ ಮಾಡ್ದ. ಡಿಗ್ರಿಗೆ ಸೇರ್ಕೊಂಡಿದ್ದ, ಇನ್ನು ಡಿಗ್ರಿ ಮುಗ್ದೇ ಇಲ್ಲ. 18 ವರ್ಷ 19 ವರ್ಷ ಆಗಿತ್ತಷ್ಟೇ. ಕಿಟ್ಟದಳ್ಳಿ, ಹಿಸ್ ನೇಮ್ ಅರುಣ್ ಕುಮಾರ್ ಅಂತ, ಕೇಳ್ರಿ ಬೇಕಿದ್ರೆ ಯಾರಿಗಾದ್ರು ಗೊತ್ತಿದ್ರೆ. ಆ ಹುಡುಗ ಬೆಂಗಳೂರಲ್ಲಿ ಪೊಲೀಸಾಗಿ ಅಪಾಯಿಂಟ್ ಆಗ್ತಾನೆ. ಅಂದರೆ SSLC ಅವನು ಎಷ್ಟು ವರ್ಷ ಫೇಲ್ ಆದ ಅಂತ ಮುಖ್ಯ ಅಲ್ಲ, ಡಿಸೈಡ್ ಮಾಡ್ದ ಆದ. ಈಗಿನ ಮಕ್ಕಳಲ್ಲಿರೋ ಆ್ಯಟಿಟ್ಯೂಡ್ ಅದು ನನ್ನ ಕೈಲಾಗುತ್ತೆ ಅಂತ ಬರಬೇಕು. ಅದ್ರ ಆಚೆಗೆ ಪೋಷಕರಿಗೆ ಒಂದು ಮಾತು ಹೇಳ್ತೀನಿ, ನೀವು ಟಿ ವಿನಲ್ಲಿ ಅದೇನೋ ಹಾಡು ಪ್ರೋಗ್ರಾಮ್ ಬರ್ತವೆ, ಎದೆ ತುಂಬಿ ಹಾಡು ವಿನೋದು, ಇದು ಅದು ನೋಡ್ತಿದ್ದಂಗೆ ನಿಮ್ಮ ಮಕ್ಕಳ ಕಡೆ ಮುಖ ನೋಡ್ತಿರೋ, ಅಲ್ಲಿ ನೋಡೋದು ಹೆಂಗೆ ಆಡ್ತೈತಿ, ನೀನಿದೀ ಇಲ್ಲಿ ಅಂತಿರ್ತೀರಿ. ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗತ್ತೆ, ಅವಾಗ ಅಲ್ಲಿ ನೋಡಿ ಹೆಂಗೆ ಕುಣಿತೈತೆ ಅದು ನೀನಿದೀಯ ಅಂತೀರಿ. ಅಂದರೆ ಹಾಡ್ತಿದ್ದಾಗ ಹಾಡಬೇಕು, ಕುಣಿತಿದ್ದಾಗ ಕುಣಿಬೇಕು. ಅಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತು, ವೈಭವ್ ಸೂರ್ಯವಂಶಿ ತೋರಿಸಿ ನೋಡಲ್ಲಿ ಹೆಂಗೆ ಆಡ್ತಾನೋ ನೀನಿದೀಯ ಅಂತೀರಿ. ಎಲ್ಲದನ್ನೂ ತೋರಿಸಿ ಎಲ್ಲದೂ ಮಾಡು ಅಂದರೆ ನಿಮ್ಮ ಮಗು ರೋಬೋಟ್ ಅಲ್ಲ, ಎಲ್ಲದೂ ಮಾಡೋಕ್ಕಾಗಲ್ಲ ಅದಕ್ಕೆ. ಹಾಗಾಗಿ ನಿಮ್ಮ ಮಗುಗೆ ಏನು ಕೆಪಾಸಿಟಿ ಇದೆ, ಅದಕ್ಕೆ ಏನು ಟ್ರೈನಿಂಗ್ ಕೊಡಬೇಕು, ಆ ಟ್ರೈನಿಂಗ್ ಕೊಡ್ರಿ. ನಾನು ಹೇಳೋದು, ನೀವು ತ್ಯಾಗ ಮಾಡ್ತಾ ಇದ್ದೀರಾ, ಈಗಾಗಲೇ ನಿಮ್ಮ ಬದುಕಲ್ಲಿ ತ್ಯಾಗ ತುಂಬ ಮಾಡಿಬಿಟ್ಟಿದ್ದೀರಾ. 9 ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ತಂದಾಗೆ ದೊಡ್ಡ ತ್ಯಾಗ ಅದು. ಅದರ ಆಚೆಗೆ ನನ್ನ ಕೆಲಸ ಮುಗಿದೋಯ್ತು ಅಂತ ಇಲ್ಲ. ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ಇನ್ನೊಬ್ಬರಿಗೋಸ್ಕರನೇ ನಾನು ಹುಟ್ಟಿರೋದು ಅನ್ನೋದು ನಿಮ್ಮ ತಲೆಯಲ್ಲಿರಬೇಕು. ಅದು ಬೇರೆ ಊರಾಗಿದ್ದವ್ರಿಗೆ ಬೇಕಾಗಿಲ್ಲ, ನಿಮ್ಮ ಮಕ್ಕಳಿಗೋಸ್ಕರನೇ ನೀವು ಪರೋಪಕಾರ ಅಂದ್ಕೊಳ್ರಿ. ನೀವೆಲ್ಲವನ್ನು ತ್ಯಾಗ ಮಾಡಬೇಕು, ಬರೀ ಮಕ್ಕಳಷ್ಟೇ ಅಲ್ಲ. TV ಮಗು ನೋಡಬಾರ್ದು ಅಂದರೆ ಫಸ್ಟ್ ನೀವು ನೋಡಬಾರ್ದು. ಮೊಬೈಲ್ ಮಗು ನೋಡಬಾರ್ದು ಅಂದರೆ ಫಸ್ಟ್ ನೀವು ನೋಡಬಾರ್ದು. ನೀವು ಮೊಬೈಲ್ ನೋಡ್ಕೊಂತ ನೀನು ಓದ್ಕೊ ಅಂದರೆ ಯಾವ ಮಗುನೂ ಓದಲ್ಲ. ಬಿಕಾಸ್ ಆ ಮಗುಗೂ ಹಾರ್ಟ್ ಇರುತ್ತೆ, ಅಲ್ಲಿ ನಿಧಿಗೆ ಏನಾಯಿತು ಅಂತ ಕ್ಯೂರಿಯಾಸಿಟಿ ಇರುತ್ತೆ, ನಿಮ್ಗಷ್ಟೇ ಅಲ್ಲ. ದಟ್ ರೀಸನ್ ನಾನು ಹೇಳೋದು, ನೀವು ಸ್ವಲ್ಪ ತ್ಯಾಗ ಮಾಡಿದ್ದೀರಲ್ಲ, ಇನ್ನು 10 ವರ್ಷ ಮಾಡಿರಿ. ನಿಮ್ಮ ಮಗು ಒಳ್ಳೆ ಕಾಲೇಜ್ಗೆ ಹೋಗೋವರೆಗೂ ಮಾಡಿರಿ. ಆಮೇಲೆ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ TV ನೋಡ್ರಿ, ನಾವೇನು ಬೇಡ ಅನ್ನಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಮನೆಯಲ್ಲಿ
ನನ್ನ ಎಜುಕೇಷನ್ ಮುಗಿಯೋವರೆಗೂ, ನನ್ನ ಅಣ್ಣ ತಮ್ಮದಿರ ಎಜುಕೇಷನ್ ಮುಗಿಯೋವರೆಗೂ ಯಾವುದು ಟಿ ವಿ ಇರಲಿಲ್ಲ. ಇವತ್ತು ನಮ್ಮ ಮನೆಗೆ ಬರ್ರಿ ತೋರಿಸ್ತೀನಿ, 108 ಇಂಚ್ ಟಿ ವಿ ಇಟ್ಕೊಂಡಿದ್ದೀವಿ. ಇಡೀ ಗೋಡೆನೇ ಟಿ ವಿ. ಎಷ್ಟು ದೂರ ಕುತ್ಕೊಂಡು ಬೇಕಾದ್ರೆ ನೋಡ್ಕೋಬೋದು. ಆದರೆ ಒಂದು ಕಾಲದ ತ್ಯಾಗದ ಫಲ ಇವತ್ತು ಅಷ್ಟು ದೊಡ್ಡ ಟಿ ವಿ ಇಟ್ಕೊಂಡು ಕುತ್ಕೊಂಡಿದ್ದೀವಿ. ಹಾಗಾಗಿ ಸಮ್ ಟೈಮ್ ತ್ಯಾಗ ಅನ್ನೋದು ಮುಗಿದೋಗೋ ಪ್ರಕ್ರಿಯೆ ಅಲ್ಲ, ಅದು ನಿಮ್ಮ ಮಗು ಒಂದು ಸಾಧನೆ ಮಾಡೋವರೆಗೂ ಮುಂದುವರಿಬೇಕು. ಹಾಗಂತ ಮುಂದೆ ಮುಗಿದೋಯ್ತು ಅನ್ಕೊಂಬಿಡ್ರಿ. ಯಾಕಂದರೆ ಮಗು ಸಾಧನೆ ಮಾಡ್ತು, ಜಾಬ್ಗೆ ಹೋಯ್ತು, ಅವನಿಗೆ ಮದುವೆ ಮಾಡಿದ್ರಿ, ಮದುವೆ ಆಗಿ 2 ವರ್ಷಕ್ಕೆ ಅವನಿಗೆ ಮಗು ಬಂದ್ಬಿಡತ್ತೆ. ಮತ್ತೆ ತ್ಯಾಗ ಮಾಡ್ಬೇಕು ನೀವು ಅಜ್ಜಿಂದಿರು. ನೀವು ಟಿ ವಿ ಹಾಕೊಂಡು ಕೂರಂಗಿಲ್ಲ, ಯಾಕಂದರೆ ಮೊಮ್ಮಗು ಹಾಳಾಗೋಗುತ್ತೆ. ಓಕೆ, ಹಾಗಾಗಿ ಭಾಳ ತ್ಯಾಗ ಅನ್ನೋದು ಮುಗಿಯೋ ಪ್ರಕ್ರಿಯೆ ಅಲ್ಲ, ಅದು ತ್ಯಾಗ. ನಿಮ್ಮ ತ್ಯಾಗದಿಂದನೇ ಇನ್ನೊಬ್ಬರ ಶ್ರೇಷ್ಠ ಹಂತ ತಲುಪ್ತಾರೆ. ಹಾಗಾಗಿ ಕೊನೆಯದಾಗಿ ಹೇಳ್ತೀನಿ, ಮೌನ ದಿಸ್ ಅ ರಿಯಲ್ ಪವರ್. ಗುರುಗಳಿಂದನೇ ಪ್ರೇರಣೆ ಹೊಂದ್ರಿ. ಗುರುಗಳು 2 ವರ್ಷ ಮೌನವಾಗಿದ್ದಾರೆ ಅಂತ ನಾವು ಮಾತಾಡ್ತಾ ಕೂರಂಗಿಲ್ಲ, ನಾವು ಮೌನಿಗಳಾಗಬೇಕು. ಆವಾಗ ಸಾಧನೆ ಸಾಧ್ಯ ಆಗತ್ತೆ. ನಂಬರ್ 2, ನೀವು ತ್ಯಾಗ ಮಾಡಿದರೆ ಮಕ್ಕಳು ಅದ್ಭುತ ಆಗತ್ತೆ. ನಂಬರ್ 3, ನಮ್ಮ ಅಂಬಾರ್ಗೊಪ್ಪದ ಈ ಸ್ಕೂಲ್ ಏನಿದೆ, ಈ ಸ್ಕೂಲ್ನಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ತುಂಬ ಹಿಂದೆ ತಿಳ್ಕೊಂಡೆ, ಬ್ಯಾಕ್ಗ್ರೌಂಡ್ ತಿಳ್ಕೊತೀವಿ ನಾವು, ಯಾವುದ್ರ ಬಗ್ಗೆ ಸುಮ್ಮನೆ ಸರ್ಟಿಫಿಕೇಟ್ ಒತ್ತೋಕೆ ಬರಲ್ಲ. ಎಷ್ಟು ಕ್ವಾಲಿಟಿ ಇದೆ ಅಂದರೆ ನೀವು ದಕ್ಷಿಣ ಕನ್ನಡದಲ್ಲಿ ಯಾವುದೋ ಒಂದು ಸ್ಕೂಲಲ್ಲಿ ಇದೆಲ್ಲ ಇದೆ ಅಂತ ಅಂದ್ಕೊಂಡಿದ್ರೆ ಅದೆಲ್ಲದೂ ಇಲ್ಲಿದೆ. ಮೆಟೀರಿಯಲ್ಸು ಇದೆ. ಸ್ಮಾರ್ಟ್ ಕ್ಲಾಸ್ ಅಂದರೆ ಯು ಕಾಂಟ್ ಇಮ್ಯಾಜಿನ್. ಕಪ್ಪು ಬೋರ್ಡ್ ಮೇಲೆ ಬರ್ಕೊಂತ ನಾನು ಇವತ್ತು ಲೆಕ್ಕ ಮಾಡ್ತಾ ಕೂತ್ರೆ ಮಕ್ಕಳು ನೋಡಲ್ಲ. ಬಿಕಾಸ್ ಅವರು ಟಿ ವಿ ನೋಡಿದ್ದಾರೆ, ಸ್ಮಾರ್ಟ್ ಇದೆ, ಮೊಬೈಲ್ ನೋಡಿದ್ದಾರೆ, ಸ್ಮಾರ್ಟ್ ಇದೆ. ಕ್ಲಾಸ್ ರೂಮ್ ಡಬ್ಬ ಇದ್ರೆ ರೆಡಿ ಇಲ್ಲ ಅವರು ಪಾಠ ಕಲಿಯೋಕ್ಕೆ. ಸ್ಮಾರ್ಟ್ ಕ್ಲಾಸ್ ರೂಮ್ ಬೇಕು. ಈ ವರ್ಷ ಇಲ್ಲದೆ ಇದ್ದರೆ ಕಮಿಂಗ್ ಜೂನ್ ಅನ್ನೋಷ್ಟೊತ್ತಿಗೆ ಈ ಶಾಲೆ ಅಪ್ಗ್ರೇಡ್ ಇಟ್ಟು ಸ್ಮಾರ್ಟ್ ಕ್ಲಾಸ್ ರೂಮ್, ಪ್ರೊಜೆಕ್ಟರ್ಗಳಿರ್ತವೆ, ಡಿಜಿಟಲ್ ಬೋರ್ಡ್ಗಳಿರ್ತವೆ, ಎಲ್ಲ ಈಗಿನ ಹೊಸ ಟೆಕ್ನಾಲಜಿ ಏನಿದೆ ಅದ್ರ ಜೊತೆಗೆ ಬೆಳೀತಾ ಇರ್ತಾರೆ. ಅಮೇರಿಕದಲ್ಲಿರೋ ಮಗುಗೂ ಅಂಬಾರ್ಗೊಪ್ಪದಲ್ಲಿರೋ ಮಗುಗೂ ಏನು ವ್ಯತ್ಯಾಸ ಇಲ್ಲ. ಮುಂದಿನ ಕಾಂಪಿಟೇಷನ್ ಅದೇ. ಇವತ್ತು ಒಂದು ಇಂಟರ್ವ್ಯೂಗೆ ಹೋದಾಗ ಅಮೇರಿಕನ್ ಹುಡುಗ ಬರ್ತಾನೆ, ಅಂಬಾರ್ಗೊಪ್ಪದ ಹುಡುಗ ಬರ್ತಾನೆ. ಅಯ್ಯೋ ಇವನು ಅಮೇರಿಕನ್ ಸ್ಪೆಷಲ್ ರಿಸರ್ವೇಷನ್, ಹಳ್ಳಿ ಹುಡುಗ, ಇವನಿಗೆ ಕಡಿಮೆ ಮಾರ್ಕ್ಸ್ ಇದ್ರು ನಡೆಯುತ್ತೆ, ಅವೆಲ್ಲ ಕೇಳಲ್ಲ. ನಿನಗೆ ಕೆಪಾಸಿಟಿ ಇದೆಯಾ ಕೇಳ್ತಾರಷ್ಟೇ. ಆ ಕೆಪಾಸಿಟಿ ಅಮೇರಿಕನ್ ಮಗು, ಅಂಬಾರ್ಗೊಪ್ಪದ ಮಗು ಈಕ್ವಲ್ ಇರಬೇಕು. ಆ ಈಕ್ವಲ್ ಇರುವಂಥ ಕೆಲಸ ನಮ್ಮ ಪ್ರಾಂಶುಪಾಲರು, ಆಡಳಿತಾಧಿಕಾರಿಗಳು, ವಿಶೇಷವಾಗಿ ಇವರೆಲ್ಲರ ಆಚೆಗೆ ಈ ವೇದಿಕೆಯಲ್ಲಿರುವ ಹಿರಿಯರ ದಾನ ಮತ್ತು ಪರಿಶ್ರಮ, ಇದು ಯಾರೋ ಒಬ್ಬ ಬಂಡವಾಳಶಾಹಿ ಕಾರ್ಪೊರೇಟ್ನವನು ಬಂದು ದುಡ್ಡಾಕಿ ಕಟ್ಟಿದ ಬಿಲ್ಡಿಂಗ್ ಅಲ್ಲ. ಪ್ರತಿಯೊಬ್ಬರು ತಮ್ಮ ಬೆವರಿನಿಂದ ಹಾಕಿದ ಹಣದಿಂದ ಈ ಕಟ್ಟಡ ಇದ್ದಿದೆ. ಪ್ರತಿ ಹೆಜ್ಜೆ ಇಡ್ತೀವಲ್ಲ ಅಲ್ಲೊಂದು ಪಾವಿತ್ರತೆ ಇರುತ್ತೆ. ನೀವು ಸಿದ್ಧಗಂಗಾ ಮಠ ಅಂತ ತುಮಕೂರಲ್ಲಿದೆ, ಜಸ್ಟ್ ಕಾಲಿಡ್ರಿ ಒಂದು ವೈಬ್ರೇಷನ್ ಬರುತ್ತೆ. ಯಾಕೆ ಬರುತ್ತೆ ಅಂದರೆ ಅಲ್ಲೊಬ್ಬ ಮಹಾ ತಪಸ್ವಿ ಇದ್ರು, 2:45 ಹೇಳ್ತಾ ಇದ್ರು. 2:45 ಅವ್ರು ಹೇಳೋ ಟೈಮ್ 2:45. ಯಾಕೆ ಗುರುಗಳೇ ಅಂತ ಒಬ್ರು ಕೇಳ್ತಾರೆ ಅವರಿಗೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳು ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಅಂದರೆ ಬ್ರಹ್ಮನಗಳಿಗೆ. ಆ ಗಳಿಗೆಯಲ್ಲಿ ಯಾವ ಮನುಷ್ಯ ಎದ್ದೇಳ್ತಾನೋ, ಏನು ಯೋಚನೆ ಮಾಡ್ತಾನೋ ಅದೆಲ್ಲ ಸಿಗುತ್ತೆ ಅಂತಾರವರು. ಆ ಬ್ರಾಹ್ಮಿಗಳಿಗೆ ಆರಂಭದಲ್ಲೇ ಎದ್ದು ಬಿಡೋಣ ಅಂತ ಎದ್ದೆ ಅಂತಾರೆ. ಬೇರೆ ಎಲ್ಲ ಗುರುಗಳು 5 ಗಂಟೆಗೆ ಹೇಳ್ತಾ ಇದ್ರೆ ದಟ್ ಗುರುಗಳು 2:45 ಎದ್ರು. ಹಾಗಾಗಿ ತಾವೊಬ್ಬ ಸಾಮಾನ್ಯ ಶಿಕ್ಷಿತ ಗುರುಗಳಾದರೂ ಇಡೀ ಕರ್ನಾಟಕಕ್ಕೆ ಬೆಳಕೆ ಕೊಟ್ಟು ಹೋಗ್ತಾರೆ ಸಿದ್ಧಗಂಗಾ ಶ್ರೀಗಳು. ಆ ನೆಲದಲ್ಲಿ ಅಷ್ಟು ಪವರ್ ಇದೆ, ಈ ನೆಲದಲ್ಲೂ ಅಷ್ಟೇ ಪವರ್ ಇದೆ. ನಮ್ಮ ಗುರುಗಳಲ್ಲಿ ಕಾಲಿಟ್ರು ಅಂದ್ರೆ ಸಾಕು ಆ ಶಕ್ತಿ ಬರುತ್ತೆ. ಇನ್ನೊಂದು ಮಾತು ಹೇಳಿದ್ನಲ್ಲ, ಬ್ರಾಹ್ಮಿ ಮುಹೂರ್ತ, ಇದೊಂದು ಅಪ್ಲೈ ಮಾಡ್ಕೊಳ್ರಿ ನಿಮಗೂ ನಿಮ್ಮ ಮಗುಗೂ. ವೈಭವ್ ಸೂರ್ಯವಂಶಿ ಬಗ್ಗೆ ಚಪ್ಪಾಳೆ ಹೊಡೆದ್ಬಿಟ್ರಿ, ವಾವ್ ಅಂದ್ರಿ. ವೈಭವ್ ಸೂರ್ಯವಂಶಿ ಹಂಗೆ ಸಾಧನೆ ಮಾಡೋಕ್ಕೆ ಏನು ಹೇಳಿದೆ ನಾನು, 4:15 ಎದ್ದ ಅಂತ ಹೇಳಿದೆ. ಯಾಕೆ ಅಂದರೆ 5 ಗಂಟೆಯಿಂದ 5:15 ಒಳಗೆ ಹೇಳೋದಿದೆಯಲ್ಲ, ದಿಸ್ ಕಾಲ್ಡ್ ಬ್ರಾಹ್ಮಿ ಮುಹೂರ್ತ ಅಂತ, ಬ್ರಹ್ಮನ ಗಳಿಗೆ ಅಂತ ಕರಿತೀವಿ. ಆ ಗಳಿಗೆಯಲ್ಲಿ ಯಾರಾದರೂ ಎದ್ದು ನನಗಿದು ಬೇಕು ಅಂತ ಅಂದ್ಕೊಂಡ್ರೆ ಅದು ಸಿಗತ್ತೆ. ನಾನು 10 ಎಕರೆ ಅಡಿಕೆ ತೋಟ ಮಾಡಬೇಕು ಅಂದ್ಕೊಂಡು 5 ಗಂಟೆಗೆ ಎದ್ದು ಅದ್ರ ಕಡೆನೇ ಶ್ರಮ ಹಾಕಿದರೆ 10 ವರ್ಷದೊಳಗೆ 10 ಎಕರೆ ಅಡಿಕೆ ತೋಟ ಬೆಳೆದು ನಿಂತಿರುತ್ತಲ್ಲಿ. ಅವ್ನ ಜಮೀನು ಇಲ್ಲದೆ ಇದ್ದವನಿಗೂ ಹೇಳ್ತಿರೋದು ನಾನು. ಆದರೆ ನಮ್ಮ ರೈತರು ಎಲ್ಲ ಹೇಗಾಗಿದ್ದಾರೆ ಅಂದರೆ ಇವತ್ತು 7 ಗಂಟೆಗೆ 8 ಗಂಟೆಗಳು ಫ್ಯಾಷನ್ ಬಂದುಬಿಟ್ಟಿದೆ ರೈತರಲ್ಲೂ ಕೂಡ. ಇದನ್ನು ಒಪ್ಕೊಳ್ಳೋಕ್ಕಾಗಲ್ಲ. 5 ಗಂಟೆಗೆ ಹೇಳ್ಬೇಕು, ಹೇಳೋದಷ್ಟೇ ಮುಖ್ಯ ಅಲ್ಲ, ನೋಡ್ಬೇಕು ಹಳ್ಳಿಗಳಲ್ಲಿ 5 ಗಂಟೆಗೆ ಎದ್ದಿರ್ತಾರೆ, ಆಗಲೇ ರೀಲ್ ಸ್ಟಾರ್ಟ್, ಅಲ್ಲಿ ಉದ್ಯೋಗ ಶುರು ಮಾಡಿರ್ತಾರೆ. ಅದಲ್ಲ, 5ಕ್ಕೆ ಹೇಳ್ಬೇಕು, ನಂಗೆ ಏನು ಬೇಕು ಅನ್ಕೋಬೇಕು, ಅದು ಸಿಗುತ್ತೆ. ನಿಮಗೆ ಒಂದು ಮಾತು ಹೇಳೋದಾದರೆ, ನಾನು IAS KS ಇಂಟರ್ವ್ಯೂ ಕೊಟ್ಟಿದ್ದೀನಿ ಡೆಲ್ಲಿನಲ್ಲೆಲ್ಲ ಹೋಗಿ. IAS KS ಸೆಲೆಕ್ಟ್ ಆಗಲಿಲ್ಲ. ಈಗ ನನಗೆ ರಿಯಲೈಸ್ ಆಗಿದ್ದು ಏನಕ್ಕೆ ಅಂದರೆ, ನಾನೊಬ್ಬ ದರಿದ್ರ ಮಂಜುನಾಥ್ ಇದ್ದೆ. 8 ಗಂಟೆಗೆ ಹೇಳ್ತಾ ಇದ್ದೆ ನಾನು. ಯಾವತ್ತು 8 ಗಂಟೆವರೆಗೂ ಹೇಳ್ತಾ ಇದ್ನೋ ಅವತ್ತವರೆಗೂ ನನ್ನ ಹತ್ರ ಸಂಪತ್ತು ಬರಲೇ ಇಲ್ಲ. ಒಂದಿನ ಒಂದು ಪುಸ್ತಕ ಓದೆ, 5 ಗಂಟೆಗೆ ಹೇಳು, ಜಗತ್ನಲ್ಲಿ ಏನು ಬೇಕಾದರೂ ನಿಂಗೆ ಸಿಗುತ್ತೆ ಅನಿಸ್ತು.
ಟ್ರೈ ಮಾಡೋಣ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ 5 ಗಂಟೆಗೆ. ಟ್ರೈ ಮಾಡೋಕ್ಕೆ ನಿಜನೋ ಸುಳ್ಳೋ ಗೊತ್ತಿಲ್ಲ. ಯಾವತ್ತು 5 ಗಂಟೆಗೆ ಎದ್ನೋ, ನೀವು ನಂಬ್ತಿರೋ ಇಲ್ಲೋ, 5 ಗಂಟೆಗೆ ಎದ್ದೆ, ನನ್ನ ಸಂಬಳ ಬರೀ 50,000 ಇದೆ, ಸಾಕಾಗಲ್ಲ ದೇವ್ರೆ, ಜಾಸ್ತಿ ಆಗಬೇಕು, ನಂಗೆ ಒಳ್ಳೆ ಜಾಬ್ ಸಿಗಬೇಕು ಅಂತ ಅಂದ್ಕೊಂಡೆ. ಜಾಬಲ್ಲಿ ಇದ್ದೀನಿ ನಾನು, ಹೈಸ್ಕೂಲ್ ಟೀಚರ್, ಸಾಕಾಗ್ತಿಲ್ಲ ಅಂತ ಬೇಡ್ಕೊಂಡೆ. 5 ಗಂಟೆಗೆದ್ದೆ, ಪ್ರಯತ್ನ ಮಾಡಿದೆ, ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ವಿತಿನ್ 6 ಮಂತ್, 6 ತಿಂಗಳೊಳಗಾಗಿ ನನ್ನ ಸಂಬಳ 60,000ದಿಂದ 1,20,000 ಜಂಪ್ ಆಯಿತು. ಪ್ರೊಫೆಸರ್ ಆದೆ, ಹೈಸ್ಕೂಲ್ ಟೀಚರ್ ಡೈರೆಕ್ಟ್ ಟು ಪ್ರೊಫೆಸರ್. ನಂಬ್ತಿರೋ ಬಿಡ್ತಿರೋ, ಮುಗಿಲಿಲ್ಲ ಅಲ್ಲಿಗೆ ಜರ್ನಿ. ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯೂಟ್ಯೂಬಲ್ಲಿ ನಾವು ಎಷ್ಟು ವಿಡಿಯೋ ಮಾಡ್ತೀವೋ ಅಷ್ಟು ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಇವತ್ತು ನನ್ನ ವಿಡಿಯೋಗಳನ್ನು ಆಸ್ಟ್ರೇಲಿಯಾದಲ್ಲೂ ನೋಡ್ತಾರೆ, ಅಮೇರಿಕಾದಲ್ಲೂ ನೋಡ್ತಾರೆ. ಜಗತ್ತಿನ 130 ದೇಶದ ಕನ್ನಡಿಗರು ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ. ಒಬ್ಬ ಶಿಕಾರಿಪುರದ ಹುಡುಗ ಕ್ಯಾನ್ ರೀಚ್ ಆಸ್ಟ್ರೇಲಿಯಾ ಟು ಅಮೇರಿಕಾ. ಹೆಂಗೆ ಸಾಧ್ಯ ಆಯಿತು? ನಾನು ನನ್ನ ಪವರ್ ಅಂತ ಹೇಳಲ್ಲ, ನಾನು ಭಾಳ ಬುದ್ಧಿವಂತ ಅಂತ ಹೇಳಲ್ಲ. 5 ಗಂಟೆಗೆ ಆ ಶಕ್ತಿ ಇದೆ. 5 ಗಂಟೆಗೆ ಹೇಳ್ರಿ, ನನಗೆ ಏನು ಬೇಕು ಅನ್ಕೋತಿರೋ. ಹೆಲ್ತ್ ಇಲ್ವಾ, ಹೆಲ್ತನ್ನು ಕೇಳ್ಕೊಳ್ರಿ, ಒಳ್ಳೆ ಹೆಲ್ತ್ ಬರತ್ತೆ. ವೆಲ್ತ್ ಇಲ್ವಾ, ಸಂಪತ್ತು, ಆ ಸಂಪತ್ತು ಬೇಕು ಅಂತ ಕೇಳ್ಕೊಳ್ರಿ, ಆ ಸಂಪತ್ತು ಹರ್ಕೊಂಡು ಬರುತ್ತೆ. ನಿಮಗೆ ದೇವರ ಬಗ್ಗೆ, ಧ್ಯಾನದ ಬಗ್ಗೆ ಇನ್ನೊಂದು 8 ಗಂಟೆಗೆ ನಂಬ್ತಿರೋ ಬಿಡ್ತಿರೋ, ಬೆಂಗಳೂರಲ್ಲೆಲ್ಲ ನೋಡ್ತಾ ಇರ್ತೀನಿ. ಹೆಣ್ಮಕ್ಳು 9 ಗಂಟೆಗೆ ಹೇಳ್ತಾರೆ, ಗಂಡು ಮಕ್ಕಳೇನು 10 ಗಂಟೆಗೆ ಬಿಡ್ರಿ. ಅವಳೆಲ್ಲ ರೆಡಿಯಾಗಿ ಗಂಡನಿಗೆ ತಿಂಡಿ ಎಲ್ಲ ಕೊಟ್ಟು ದೇವ್ರ ಪೂಜೆ ಮಾಡೋ ಟೈಮ್ 11 ಗಂಟೆಗೆ. ದೇವರು 11 ಗಂಟೆಗೆ ಎಬ್ಸಿದ್ರೆ ಇನ್ನು ಯಾವಾಗ ಅವ್ನು ನಿಮಗೆ ಆಶೀರ್ವಾದ ಮಾಡೋದು? ಚರ್ಚ್ನ ಮೊದಲ ಪ್ರೇಯರ್, ಮಸೀದಿನ ಮೊದಲ ನಮಾಜ್, ದೇವಸ್ಥಾನದ ಮೊದಲ ಗಂಟೆ ಹೊಡೆಯೋ ಟೈಮ್ 5 AM. 5 ಗಂಟೆಗೆ ನೀವು ಹೇಳ್ರಿ, ನಿಮ್ಮ ಮಗನ ಎಬ್ಸೋಕೆ ಸ್ಟಾರ್ಟ್ ಮಾಡಿರಿ. ಪ್ರಾಕ್ಟೀಸ್ ಅದು. ಈಗ ರಜಾ ಬರ್ತಾ ಇದೆ, ರಜದಲ್ಲಿ ದಿನ ಸ್ವಲ್ಪ ಕಡಿಮೆ ಏಳ್ಸ್ಕೊಂತ 5 ಗಂಟೆಗೆ ಏಳ್ಸೋದು ಪ್ರಾಕ್ಟೀಸ್ ಮಾಡಿರಿ. ಜಗತ್ತಿನ ಎಲ್ಲ ಸಾಧಕರು ಲಿಸ್ಟ್ ಕೊಡ್ರಿ. ಸಿದ್ದರಾಮಯ್ಯನವರು 5 ಗಂಟೆಗೆ ಹೇಳ್ತಾರೆ, ನರೇಂದ್ರ ಮೋದಿ 5 ಗಂಟೆಗೆ ಹೇಳ್ತಾರೆ, ಯಡಿಯೂರಪ್ಪನವರು 5 ಗಂಟೆಗೆ ಹೇಳ್ತಾರೆ. ದೊಡ್ಡ ಸಾಧಕರು, ವಿರಾಟ್ ಕೊಹ್ಲಿ 5 ಗಂಟೆಗೆ ಹೇಳ್ತಾರೆ, ರೋಹಿತ್ ಶರ್ಮಾ 5 ಗಂಟೆಗೆ ಹೇಳ್ತಾರೆ, ಸುಂದರ್ ಪಿಚಾಯ್ 5 ಗಂಟೆಗೆ ಹೇಳ್ತಾರೆ, ಡೊನಾಲ್ಡ್ ಟ್ರಂಪ್ ಎನ್ನುವ ಜಗತ್ತಿನ ದೊಡ್ಡ ಡಾನ್ ಕೂಡ 5 ಗಂಟೆಗೆ ಹೇಳೋದು. ಅಂದರೆ ಸಾಧನೆ ಮಾಡುವ ಸಮಯ 5 AM ಕ್ಲಬ್. ಇದನ್ನು ಅರ್ಥ ಮಾಡಿಕೊಂಡು ನೀವು ಹೇಳ್ರಿ, ನಿಮ್ಮ ಗಂಡಂದರಿಗೆ ಎಬ್ಬಿಸ್ರಿ, ನಿಮ್ಮ ಹೆಂಡತಿಯರಿಗೆ ಎಬ್ಬಿಸ್ರಿ, ಜೊತೆಗೆ ನಿಮ್ಮ ಮಕ್ಕಳಿಗೆ ಎಬ್ಬಿಸ್ರಿ. ಅದ್ರ ಜೊತೆಗೆ ಈ ಅಂಬಾರ್ಗೊಬ್ಬದಲ್ಲಿ ಒಂದು 5 AM ಕ್ಲಬ್ ಕ್ರಾಂತಿ ಆರಂಭ ಆಗಲಿ. ಇನ್ನು 10 ವರ್ಷ ಬಿಟ್ಟು ಇಲ್ಲಿ ಬಂದಾಗ ಇಲ್ಲಿನ ಮಕ್ಕಳು ರಾಷ್ಟ್ರದ ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ಗಳಲ್ಲಿ, ಬರೀ ಡಾಕ್ಟರ್ ಇಂಜಿನಿಯರಿಂಗ್ ಅಂತಲ್ಲ, IIT, IIM, IAS ಅಂತ ಪ್ರತಿಷ್ಠಿತ ಸಂಸ್ಥೆಗಳಿದ್ದಾವೆ. ಆ ಸಂಸ್ಥೆಗಳಲ್ಲಿ ನಮ್ಮ ಮಕ್ಕಳು ಅಡ್ಮಿಷನ್ ಆಗಬೇಕು. ಇನ್ನು 15 ವರ್ಷಕ್ಕೆ ಡೈಲಿ ನ್ಯೂಸ್ ಪೇಪರ್ಗಳಲ್ಲಿ ಈ ಮಕ್ಕಳ ಸಾಧನೆಯ ನ್ಯೂಸ್ ಬರ್ತಿರ್ಬೇಕು. ಆ ಥರ ಪ್ರಯತ್ನ ಮಾಡೋಣ. ಈ ನಿಟ್ಟಿನಲ್ಲಿ ಕೊನೆದಾಗ ಒಂದು ಮಾತು ಹೇಳ್ತೀನಿ. ಗುರುಗಳು ನನಗೆ ಆಜ್ಞೆ ಮಾಡಿದ್ರೆ ತಿಂಗಳಿಗೊಂದ್ಸರಿ ಈ ಶಾಲೆಗೆ ಬಂದು ಏನೇನು ದೊಡ್ಡ ಪ್ಲ್ಯಾನ್ಗಳು ಜಗತ್ತಿನಲ್ಲಿ ನಡೀತಾ ಇದೆ, ಈ ಮಕ್ಕಳಿಗೆ ಏನು ಕೊಡಬೇಕು, ಆ ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಅಂತ ಭರವಸೆ ಕೊಡ್ತಾ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಹು ಯುವಕರಿಗೆ, ಯುವತಿಯರಿಗೆ, ಏನು ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥವರಿಗೆ ಒಂದು ಉದ್ಯೋಗದ ಭರವಸೆ ನೀಡಿಸ್ತಾ ಇರ್ತಕ್ಕಂತಹ ಕಣ್ಮಣಿಗಳು ಸತತ ಒಂದು 20 ವರ್ಷಗಳಿಂದ ಅವರ ಕಾಯಕವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವರಿಗೆ ಮಂಜ ಸರ್ ಅವರಿಗೆ ಶ್ರೀಮಠದ ವತಿಯಿಂದ ನಮ್ಮ ಮುದ್ದು ಮಕ್ಕಳ ಪರವಾಗಿ, ಪೋಷಕರೊಂದರ ಪರವಾಗಿ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ಎಲ್ಲರೂ ಕೂಡ ಎದ್ದು ಚಪ್ಪಾಳೆ ಮುಖೇನವಾಗಿ ಅವರಿಗೆ ಗೌರವ ಸನ್ಮಾನದಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿಸ್ಕೊಳ್ತಿದ್ದೀವಿ. ವೇದಿಕೆ ಮೇಲೆ ಇರ್ತಕ್ಕಂತಹ ಗಣ್ಯರೆಲ್ಲರೂ ಕೂಡ ಅವರಿಗೆ ಗೌರವ ಸನ್ಮಾನವನ್ನು ಸಲ್ಲಿಸುವ ಒಂದು ಕಾರ್ಯವನ್ನು ಮಾಡಬೇಕು ಅಂತಂದು ವಿನಂತಿಸ್ಕೊಳ್ತಾ ಇದ್ದೀವಿ. ಮಂಜ ಸರ್ ಅವರು ನಿಮ್ಗೆ ಯಾರೋ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಆ ವ್ಯಕ್ತಿ ಒಬ್ಬ 4 ಸರ್ಕಾರಿ ಹುದ್ದೆಗಳನ್ನು ಅಲಂಕರಿಸುವ ಒಂದು ಅವಕಾಶ ಸಿಕ್ಕಿತ್ತು. 4 ಗೌರ್ಮೆಂಟ್ ಅಪಾಯಿಂಟ್ ಅವರಿಗೆ ಸಿಕ್ಕಿತ್ತು. ಅದರಲ್ಲಿ ಕೊನೆಗೆ ಆಯ್ಕೆ ಮಾಡ್ಕೊಂಡಿದ್ದು ಶಿಕ್ಷಕರ ವೃತ್ತಿಯನ್ನು. ಶಿಕ್ಷಕರಾಗಿ, ಉಪನ್ಯಾಸಕರಾಗಿ, ಈಗ ಪ್ರೊಫೆಸರ್ ಆಗಿ ಹಾವೇರಿ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮಗೆಲ್ಲ ರೀತಿಯ ಗೊತ್ತಿರೋ ರೀತಿಯಲ್ಲಿ ಸರ್ಕಾರದ ಒಂದು ವಿಜಯೀ ಭವ ಎಂಬ ಒಂದು ಚಾನಲ್, ಯೂಟ್ಯೂಬ್ ಚಾನಲಲ್ಲಿ ಇವರೇ ಮುಖ್ಯಸ್ಥರು, ಇವರೇ ಪ್ರತಿನಿತ್ಯನೂ ಕೂಡ ಆ ಒಂದು ಚಾಲನೆ ನೀಡತಕ್ಕಂಥವರು. ಅಂಥವರು ನಮ್ಮ ಒಂದು ಗುರುಗಳ ಒಂದು ಆಶೀರ್ವಾದದಿಂದನೂ ಕೂಡ ಸಾಕಷ್ಟು ಬಹು ಮೇಲಕ್ಕೆ ಎತ್ತರಕ್ಕೆ ಸಾಗಲಿ ಅಂತ ಇನ್ನಷ್ಟು ನಾವೆಲ್ಲರೂ ಕೂಡ ಬಯಸೋಣ. ಅದೇ ರೀತಿಯಲ್ಲಿ ಮಂಜ ಸರ್ ಅವರು ಒಂದು ಮಾತು ಹೇಳಿದರು, ಗುರುಗಳ ಒಂದು ಆಶೀರ್ವಾದವಿದ್ದರೆ ನಾನು ಪ್ರತಿ ತಿಂಗಳು ಒಮ್ಮೆ ನಾನು ಈ ಶಾಲೆಗೆ ಭೇಟಿ ಕೊಟ್ಟು ಸಾಕಷ್ಟು ನನ್ನ ಕಡೆಯಿಂದನೂ ಕೂಡ ಏನು ಸಹಕಾರವನ್ನು ಮಾಡಲಿಕ್ಕೆ ಗುರುಗಳ ಒಂದು ಸಂಕಲ್ಪವಿದೆ, ಆ ಸಂಕಲ್ಪಕ್ಕೆ ನಾನು ಒಂದು ಅಳಿಲು ಸೇವೆಯನ್ನು ಮಾಡ್ತೀನಿ ಅಂತಂದು ಮಂಜ ಸರ್ ಅವರು ಈ ಒಂದು ವೇದಿಕೆಯಲ್ಲಿ
ಒಂದು ವಿಶ್ವಾಸದ ನುಡಿಗಳನ್ನು ಆಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಶ್ರೀಮಠದ ಪರವಾಗಿ ಗುರುಗಳ ಒಂದು ಆಶೀರ್ವಾದ ಸದಾ ನಿಮ್ಮಗಳ ಮೇಲೆ ಇರಲಿ. ನೀವೆಲ್ಲರೂ ಕೂಡ ಒಂದು ನಮ್ಮ ಒಂದು ರೇವಣಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಒಂದು ಶ್ರೀ ಗುರು ರುದ್ರಮ ಶಿವಯೋಗಿ ಪ್ರೌಢಶಾಲೆಗೆ ಒಂದು
ಅಷ್ಟೇ ಅಷ್ಟೇ ಇರೋದೇ 3 ಜನ, ಅವರಲ್ಲೇ 1 2 3. ಸರಿ, ವೆಬ್ಸೈಟ್ ನೋಡಿರ್ತಿರಲ್ಲ, ಹಾಗೆ ಸ್ಕೂಲಲ್ಲಿ ಏನಾಗ್ತಿದೆ ಎಲ್ಲದನ್ನು ವೆಬ್ಸೈಟಲ್ಲಿ ಮಾಡ್ತಾ ಇರ್ತೀವಿ. ಸೊ ಐ ರಿಕ್ವೆಸ್ಟ್ ಅವರ್ ಚೀಫ್ ಗೆಸ್ಟ್ ಮಂಜುನಾಥ್ ಸರ್ ಟು ಇನಾಗ್ರೇಟ್ ಅವರ್ ವೆಬ್ಸೈಟ್ ಬೈ ಕ್ಲಿಕಿಂಗ್ ದ ರಿಮೋಟ್. So our chief guest is inaugurating our website, school official website. Yes. ಹಾಗೂ ಗ್ರಾಮದ ಮುಖಂಡರ ಅಧ್ಯಕ್ಷರುಗಳಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಎಲ್ಲ ಪೋಷಕರಿಗೂ ಕೂಡ ಹಾಗೂ ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಧನ್ಯವಾದಗಳು. ಈಗ ಸಾಂಸ್ಕೃತಿಕ ಕಾರ್ಯಕ್ರಮದ LKG ಮಕ್ಕಳು, UKG ಮಕ್ಕಳು ಹೋಗುವ ಮುನ್ನ ಒಂದು ಔತಣ ಹೂವಿನಂತಹ ಮಕ್ಕಳಿಂದ ನಕ್ಷತ್ರದಂತಹ ನೃತ್ಯ. ನಮ್ಮ UKGಯ ಲಿಟಲ್ ಬರ್ಡ್ಸ್ ಮಕ್ಕಳು, ಚಿಕ್ಕ ಮಕ್ಕಳಿಂದ ಈ ವೇದಿಕೆ ಮೇಲೆ ತಮ್ಮ ಪುಟ್ಟ ಹೆಜ್ಜೆಗಳಿಂದ ಮುಗ್ಧತೆಯಿಂದ ನೃತ್ಯವನ್ನು ಮಾಡಲು ಬರ್ತಾ ಇದ್ದಾರೆ. ನಿಮ್ಮ ಮಕ್ಕಳ ಪ್ರತಿಭೆಗೆ ನೀವೇ ಸ್ಫೂರ್ತಿ. ಪೋಷಕರು ದಯವಿಟ್ಟು ಆ ಮಕ್ಕಳ ಪ್ರತಿಭೆಗೆ ನೀವೇ ಸ್ಫೂರ್ತಿ. ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ವೇದಿಕೆಗೆ ಅವರನ್ನು ಸ್ವಾಗತಿಸೋಣ. Teachers guide us kind and true. Step by step we climb so tall, with courage in our hearts for all. We shine bright and free, and revenue sighs for our school we be. Learning, growing every day, walking on a shining way. Hand in hand we laugh and sing. Knowledge is the joy we bring. From little steps to big success, we promise to give our best. We shine, proud and strong. This is where we all belong. Revenue-Sides Water School, hooray! Guiding us along the way. SREM School. We are the best. Learn and grow, shine and show. We are ready
ಜೋರಾದ ರೇವಣಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿಯರು ಮತ್ತು ಶ್ರೀ ಗುರುರುದ್ರಮುನಿ ಪ್ರೌಢಶಾಲೆಯ ಶಿಕ್ಷಕರು ವೇದಿಕೆ ಹತ್ತಿರ ಬರಬೇಕು. ಸಾಧನಾ ಅಕಾಡೆಮಿ ಮಂಜುನಾಥ್ ಸರ್ ಜೊತೆಗೆ ಒಂದು ಫೋಟೋ ಇದೆ. ದಯವಿಟ್ಟು ಎಲ್ಲರೂ ಸಹ ನಮ್ಮ ಎರಡೂ ಶಾಲೆಯ ಶಿಕ್ಷಕ ಮತ್ತು ಶಿಕ್ಷಕ ಮಿತ್ರರು ವೇದಿಕೆ ಹತ್ತಿರ ಬರಬೇಕು. ಎಲ್ಲ ಪೋಷಕರಿಗೆ ವಿನಂತಿ ಏನೆಂದರೆ, ಸೆಲ್ಫಿ ವಾಲಲ್ಲಿ ನಿಮ್ಮ ಮಕ್ಕಳ ಮತ್ತು ನಿಮ್ಮ ಛಾಯಾಚಿತ್ರವನ್ನು ಸಂಗ್ರಹ ಮಾಡಲಿಕ್ಕೆ ಅವಕಾಶವಿದೆ. ದಯವಿಟ್ಟು ಎಲ್ಲರೂ ಸಹ. Teachers and my friends, my name is Sima Gauli. I am studying in UKG. Today is my graduation day. I am very happy. I want to become a teacher. I will make parents, teacher proud. Thank you. My name is Siddhanagowda. I am studying in UKG. Today is my Gowda. I am studying in UKG. Today is my graduation day. I am very happy. I want to become a doctor. I will make my parents and teachers proud. Thank you. My name is Vaishnavi. I am studying in UKG. Today is my graduation day. I am very happy. I want to become a doctor. I am a doctor. I wear a stethoscope. I treat sick people. I wear a white coat. Doctor is like a god. Thank you. My name is Likit Gowda. I am studying in UKG. Today is my graduation day. I am very happy. I want to become a police. I will make my parents and teacher proud. Thank you. My name is Disha H. I am studying in UKG. Today is graduation day. I am very happy. I want to become a doctor. I will make my parents and teachers proud. Thank you. ಥ್ಯಾಂಕ್ ಯು ದಿಶಾ. ಇವರು ಕೂಡ My name is Diksha SK. I'm studying in UKG. Today is my graduation day. I am very happy. I want to become a teacher. I will make my parents and teachers proud. Thank you. Everyone, respect and Guruji, teachers and my dear friends. My name is Janu. My name is Raksha. I am studying in UKG. Today is my graduation day. I am very happy. I want to become doctor, teacher. I will make my parents and teachers proud. Thank you. My name is Manvita S. I'm studying in UKG. Today is my graduation day. I am very happy. Today I want to become a doctor. I will make my parents, teachers proud. Thank you. ಶಿಕ್ಷಕಿಯರು, ಎರಡೂ ಶಾಲೆಯ ಶಿಕ್ಷಕರು ಮತ್ತು ಶಿಕ್ಷಕಿಯರು, ದಯವಿಟ್ಟು ಎಲ್ಲರೂ ಬನ್ನಿ. ಒಂದು ಗ್ರೂಪ್ ಫೋಟೋ ಮಂಜುನಾಥ್ ಸರ್ ಜೊತೆ ದಯವಿಟ್ಟು ಎಲ್ಲರೂ ಬನ್ನಿ.